ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ತರಬೇತಿದಾರರು ನಮ್ಮ ಅಗ್ರಿಹೊಂಬಳಿ JC ಸನ್ಫ್ಲವರ್ನ ಒಂದು ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ತರಬೇತಿ ವಿಭಾಗದಲ್ಲಿ ಅವರದೇ ಆಗಿರ್ತಕ್ಕಂಥ ಒಂದು ಸಾಧನೆಯನ್ನ ಮಾಡಿರ್ತಕ್ಕಂಥವ್ರು. ಅದ್ರ ಜೊತೆಗೆ ಕೇವಲ ಅಗ್ರಿಬೊಮ್ಮನಹಳ್ಳಿ ಅಷ್ಟೇ ಅಲ್ಲದೆ ಕುಪ್ಪಗಿ, ಕೊಟ್ಟೂರು, ಹೊಸಪೇಟೆ, ಹಡಗಲಿ, ಹೂವಿನ ಹಡಗಲಿ ಸಹ ಶಾಲೆಗಳಿಗೆ ತರಬೇತಿಗಳನ್ನ ನೀಡ್ತಾ JCI ಸಮೂಹದಲ್ಲಿ ವಲಯ ತರಬೇತಿದಾರರಾಗಿ ಗುರುತಿಸಿಕೊಂಡು JCIನಲ್ಲಿ ಹಲವಾರು ತರಬೇತಿಗಳಿಗೆ ಸಹ ತರಬೇತಿದಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅಗ್ರಿಬೊಮ್ಮನಹಳ್ಳಿಯಲ್ಲಿ ಮೂಲತಃ ಅಗ್ರಿಬೊಮ್ಮನಹಳ್ಳಿಯೇ ತಾಲೂಕಿನವರೇ ಆಗಿದ್ದು ತಮ್ಮ ಎಲ್ಲಾ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣವನ್ನ ಇಡೀ ಅಗ್ರಿಬೊಮ್ಮನಹಳ್ಳಿ ತಾಲೂಕಿನಲ್ಲೇ ಮುಗಿಸಿರ್ತಾರೆ. ಈಗ ಕಾನೂನು ಪದವೀಧರರಾಗಿ ಕೊನೆಗೆ ವಿನಯ್ ಎಲೆಕ್ಟ್ರಿಕಲ್ ಮೂಲಕ ಅವರು ಬಿಸ್ನೆಸ್ಗೆ ಪಾದಾರ್ಪಣೆ ಮಾಡಿ ವಿನಯ್ ಎಲೆಕ್ಟ್ರಿಕಲ್ ನ ಮಾಲೀಕರಾಗಿ ಸದ್ಯಕ್ಕೆ ತಾವು ಒಬ್ಬ ಕೃಷಿಕರಾಗಿ ಜೊತೆಗೆ ಮೋಟಿವೇಶನಲ್ ಟ್ರೈನರ್ ಆಗಿ ಕಾರ್ಯನಿರ್ವಹಿಸತಕ್ಕಂಥ ನಮ್ಮೆಲ್ಲರ ಹೆಮ್ಮೆಯ JCS ಕೊಟ್ರೇಶ್, ಸಕ್ರಳ್ಳಿ ಕೊಟ್ರೇಶ್ ಅವರಿಗೆ ಅವರ ಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತದೆ. ಯಾಕಂದ್ರೆ ಅವ್ರು ನನ್ನ JC ಕರಿಯರ್ನ ತರಬೇತಿಯ ಗುರುಗಳು. ಇಂಥ ಅವರ ಒಂದು ಪರಿಚಯನ ನಾನು ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅಗ್ರಿಬೊಮ್ಮನಹಳ್ಳಿಗೆ ಚಿರಪರಿಚಿತವಾಗಿರ್ತಕ್ಕಂಥ ತರಬೇತುದಾರರು. ಯಾವುದೇ ಶಾಲೆಗಳಿಗೆ, ಯಾವುದೇ ಕಾಲೇಜುಗಳಿಗೆ ಹೋದ್ರು ಕೂಡ ಪಠ್ಯೇತರ ವಿಷಯಗಳಿಗೆ ತರಬೇತಿಯನ್ನು ನೀಡಲಿಕ್ಕೆ ಯಾರಾದ್ರೂ ಒಬ್ರು ಐಕಾನಿಕ್ ಟ್ರೈನರ್ ಇದ್ದಾರೆ ಅಂತಂದ್ರೆ ಅದು JC ಸಕ್ರಳ್ಳಿ ಕೊಟ್ರೇಶ್ ಅವರು. ಯಾವುದೇ ವಿಷಯಗಳಿಗೆ, ಮಕ್ಕಳ ಮಾನಸಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ವಿಷಯಗಳನ್ನ ಕೊಟ್ಟರು ಕೂಡ ನಿರರ್ಗಳವಾಗಿ ತರಬೇತಿ ನೀಡತಕ್ಕಂಥ ನಮ್ಮ ತಾಲೂಕಿನ ಹೆಮ್ಮೆಯ ತರಬೇತಿದಾರರಲ್ಲಿ ಒಬ್ಬರಾಗಿರ್ತಕ್ಕಂಥ JC ಸಕ್ರಳ್ಳಿ ಕೊಟ್ರೇಶ್ ಅವರು ಈ ದಿನದ ಕಾರ್ಯಕ್ರಮದ ಸ್ವಾಟ್ ಅನಾಲಿಸಿಸ್ ಬಗ್ಗೆ ತರಬೇತಿಯನ್ನು ನೀಡಲೇ ಇದ್ದಾರೆ. ಈ ದಿನದ ಕೇಂದ್ರ ಬಿಂದು JC ಸಕ್ರಳ್ಳಿ ಕೊಟ್ರೇಶ್ ಸರ್ ಅವರಿಗೆ ನಾನು ಈ ಕಾರ್ಯಕ್ರಮದ ಮೂಲಕ ಸ್ವಾಗತವನ್ನ ಬಯಸ್ತಾ ಈ ಒಂದು ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ, ಅವರ ತರಬೇತಿ ಮೂಲಕವೇ ಚಾಲನೆ ನೀಡಲಿಕ್ಕೆ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಂದಿನ ತರಬೇತಿಗಾರರಂತ ಶ್ರೀ ಸಕ್ರಹಳ್ಳಿ ಕೊಟ್ರೇಶ್ ಅವ್ರ ಬಗ್ಗೆ ಹೆಚ್ಚಿನ ವಿಷಯ ಕೂಡ ಅತಿ ಕಡಿಮೆ ಸಮಯದಲ್ಲಿ. ಆನಂದ್, ಸಾರಿ ಫಾರ್ ದ ಇಂಟರಪ್ಟ್. ನಾನು ಕೊಟ್ರೇಶ್ ಸರ್ ಬಗ್ಗೆ ಇನ್ನೊಂದು ಮಾತು ಹೇಳಲೇಬೇಕು. ಅವರು ಕೊಟ್ರೇಶ್ ಸರ್ ಕೇವಲ ಬರೀ ಬಿಸ್ನೆಸ್ ಮತ್ತೆ ಕೃಷಿ ಅಷ್ಟೇ ತೊಡಕೊಂಡಿಲ್ಲ, ಸುಮಾರು ಸಂಘ ಸಂಸ್ಥೆಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ. ಅದರ ಜೊತೆಗೆ ತಮ್ಮದೇ ಆಗಿರ್ತಕ್ಕಂಥ ವಿಕಾಸ ಟ್ರಸ್ಟ್ ನ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಬಳ್ಳಾರಿಯ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದಲ್ಲಿ NSS ವಿಭಾಗದ ಸಲಹಾ ಸಮಿತಿಯ ಸದಸ್ಯರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಸಮುತ್ಕರ್ಷ IAS ಅಕಾಡೆಮಿಯಲ್ಲಿ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಂಥ ಒಬ್ಬ ಮೇರು ವ್ಯಕ್ತಿಯನ್ನ ನಮ್ಮ ಈ ದಿನದ ತರಬೇತಿಗೆ ಕಾರ್ಯಾಗಾರಕ್ಕೆ ಕರೆಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಎಲ್ಲಾ ತರಬೇತಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಒಂದು ತರಬೇತಿಯನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ತರಬೇತಿದಾರರ ಬಗ್ಗೆ ಅತಿ ಕಡಿಮೆ ಸಮಯದಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೀರಾ. ಹಾಗೆ ಸರ್ ಬಗ್ಗೆ ಹೇಳ್ತಾ ಹೋದ್ರೆ ಇನ್ನೂ ಟೈಮ್, ಈ ಸಮಯ ಸಾಲದು. ಸೊ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು JC ಅಶೋಕ್ ಉಪ್ಪರ್ ಸರ್ ಅವ್ರಿಗೆ. ಈಗ ಹೆಚ್ಚಿನ ಸಮಯ ಇನ್ನು ವ್ಯರ್ಥ ಮಾಡೋದಿಲ್ಲ, ನೇರವಾಗಿ ತರಬೇತಿಗೆ ಹೋಗೋಣ. ಸರ್ ಕೊಟ್ರೇಶ್ ಸರ್, ದ ಫ್ಲೋರ್ ಇಸ್ ಓವರ್ ಟು ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸಮರ್ಥ ವಿದ್ಯಾನಿಕೇತನ ಟ್ರಸ್ಟ್ ಹಾಗೂ JCI ಅಗ್ರಿಬೊಮ್ಮನಹಳ್ಳಿ ಸನ್ಫ್ಲವರ್ನ ಸಂಯುಕ್ತಾಶ್ರಯದಲ್ಲಿ ಏನಿ ತರಬೇತಿ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದೀರಿ. ಹೆಚ್ಚು ಖುಷಿ ಕೊಡುವಂತ ವಿಚಾರ. ಮುಖ್ಯವಾಗಿ ಆನಂದ್ ಒಬ್ಬ ಕ್ರಿಯಾಶೀಲ ವ್ಯಕ್ತಿಯಾಗಿ ಅವರ ವಿದ್ಯಾರ್ಥಿ ಬಳಗವನ್ನು ತೆಗೆದುಕೊಂಡು ಹೋಗ್ತಿರೋ ರೀತಿ ಇದೆಯಲ್ಲ, ಹೆಚ್ಚು ಖುಷಿ ಕೊಡುವಂಥದ್ದು. ಅದರಲ್ಲಿ ಭಾಗವಹಿಸುವ ಒಂದು ಅವಕಾಶ ನನಗೆ ಸಿಕ್ಕಿರೋದು ನನಗೆ ಹೆಮ್ಮೆ ಅನಿಸುತ್ತೆ. ಅದಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಎಸ್, ಜೀವನದಲ್ಲಿ ಎಲ್ಲದೂ ಬೇಕು ಅಂತ ಬಯಸೋ ಮನಸ್ಥಿತಿಗೆ ನಾನು ಹೀಗೆ ಇರಬೇಕು ಅನ್ನೋ ಒಂದು ಚೌಕಟ್ಟನ್ನ ನಿರ್ಮಿಸಿಕೊಳ್ಳೋದಿದೆಯಲ್ಲ, ಅದನ್ನ ಡಿಸಿಪ್ಲಿನ್ ಅಂತ ಕರಿತಾ ಹೋದ್ವಿ ನಾವು. ತುಂಬಾ ಸಾಧನೆ ಮಾಡ್ಲಿಕ್ಕೆ ಎಲ್ರಿಗೂ ಅವಕಾಶ ಇದೆ. ಐ ಸ್ಟ್ರಾಂಗ್ಲಿ ಬಿಲೀವ್ ಎವರಿ ಇಂಡಿವಿಜುವಲ್ ಇಸ್ ಎ ಪವರ್ ಹೌಸ್. ಭಾರತ ದೇಶದಲ್ಲಿ ಹುಟ್ಟಿದ ಯಾವ ಮಗು ಕೂಡ
ಒಂದು ಸಾಮಾನ್ಯ ಮಗುವಾಗಿ ಜನಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೇನೆ ದಡ್ಡರು ಅನ್ನೋ ಹುಟ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಈ ದೇಶದ ಮಣ್ಣಿನ ಗುಣ ಆಗಿದೆ ಅಂತ ರಾಮಕೃಷ್ಣ ಪರಮಹಂಸ ಅವಾಗಲೇ ಹೇಳೋಗ್ತಾರೆ. ಈ ಮಧ್ಯೆ ಸುಮಾರು ಸಲ ನನಗೆ ಪ್ರಶ್ನೆಗೆ ಹಚ್ಚೋದೇನು ಅಂತ ಹೇಳಿದ್ರೆ, ಅವಾಗಿನ ತರ ಈಗ 4-5 ಜನ ಮಕ್ಕಳು ಯಾರಿಗೂ ಇಲ್ಲ. ಈಗ 1 ಮಗು 2 ಮಗು ಆಗಿದೆ. ನಾವು ಇವತ್ತು ಶಿಕ್ಷಣ ಕೊಡ್ತಾ ಇದೀವಿ, ಯೂನಿವರ್ಸಿಟಿ ಡಿಗ್ರಿಗಳನ್ನ, PhD ಪದವಿಗಳನ್ನ ತೆಗೆದುಕೊಳ್ತಾ ಇದ್ದೀವಿ. ಆದ್ರೆ ಬದುಕನ್ನ ಎದುರಿಸೋದನ್ನ ನಮ್ಮ ಶಿಕ್ಷಣ ಕಲಿಸ್ತಿಲ್ಲಲ್ಲ ಅನ್ನೋ ಒಂದು ಸಣ್ಣ ನೋವು ನನಗಿನ್ನೂ ಇದೆ. ಹಾಗಾಗಿ ನಾನು ಸ್ವಾಟ್ ಅನಾಲಿಸಿಸ್ ಅನ್ನ ಇವತ್ತು ಸಬ್ಜೆಕ್ಟ್ ಅಂತ ತಗೊಳ್ಳೋಣ ಅಂತ ಯೋಚನೆ ಮಾಡಿದೆ. ಇವತ್ತಿನ ಈ ಮಕ್ಕಳು ಯಾವುದರಲ್ಲೂ ಕಡಿಮೆ ಇಲ್ಲ. ವಿದ್ಯೆ ಆಗಿರ್ಲಿ, ಬುದ್ಧಿವಂತಿಕೆ ಆಗಿರ್ಲಿ, ಪುಸ್ತಕದ ಜ್ಞಾನ ಇರಲಿ, ಎಲ್ಲ ಸರಿ. ಎಲ್ಲದರಲ್ಲೂ 100%, ಎಲ್ಲದರಲ್ಲೂ 90% ಅಬೌವ್. ಹಾಗಾದ್ರೆ ಯಾಕೆ ನಮ್ಮ ಮಕ್ಕಳು ಸ್ವತಂತ್ರವಾಗಿ ಬದುಕಲಿಕ್ಕೆ ಇನ್ನು ಹಿಂಜರಿತಿದ್ದಾರೆ? ಯಾಕೆ ಅವರಿಗೆ ಸಮಾಜವನ್ನ ಎದುರಿಸಿ ತಮ್ಮ ವ್ಯಕ್ತಿತ್ವವನ್ನು ರೂಪುಗೊಳಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ ಅಂತ ನನಗಿನ್ನೂ ಖೇದ ಇದೆ. ಹಾಗಾಗಿ ನನ್ನ ಪ್ರಕಾರ ಎಜುಕೇಶನ್ ಅನ್ನೋದಿತ್ತು ಅಂತ ಹೇಳಿದ್ರೆ, ಮಗುವನ್ನ ಸಮರ್ಥವಾಗಿ ಸಮಾಜದಲ್ಲಿ ಬದುಕೋದು ಹೇಗೆ ಅನ್ನೋದನ್ನ ಕಲಿಸ್ಕೊಡೋದಿದೆಯಲ್ಲ, ಅದು ನಿಜವಾದ ಶಿಕ್ಷಣ ಅಂತ ನಾನು ಭಾವಿಸ್ತೇನೆ. I least believe in the mark sheets. I don't respect the mark sheets. ಜೀವನದಲ್ಲಿ ಎಂತೆಂಥ ಸಮಸ್ಯೆಗಳನ್ನ ಎದುರಿಸ್ತೀವಿ. ಒಂದು ಸಬ್ಜೆಕ್ಟ್ ನ 300 ಪುಟನೋ 200 ಪುಟ ಇರ್ತಕ್ಕಂಥ ಒಂದು ಪುಸ್ತಕವನ್ನ ಓದಿ ಅದ್ರಲ್ಲಿರೋ ವಿಷಯವನ್ನ ತಿಳ್ಕೊಂಡು ಉತ್ತರ ಕೊಡೋದು ದೊಡ್ಡ ವಿಚಾರ ಅಲ್ಲ ಅಂತ ನಾನು ಭಾವಿಸ್ತೇನೆ. ಹೊರಗಿನ ಏನೂ ಇಲ್ಲದ ಸಿಚುವೇಶನ್ಸ್ ಅನ್ನ ಫೇಸ್ ಮಾಡಿದಾಗ ಅದನ್ನ ಎದುರಿಸಿ ಹೇಗೆ ಆ ಮಗು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳುತ್ತೆ ಅನ್ನೋದಿದೆಯಲ್ಲ, ಅದು ನಿಜವಾದ ಶಿಕ್ಷಣ, ಅದು ನಿಜವಾದ ಯಶಸ್ಸು ಅಂತ ನಾನು ಭಾವಿಸ್ತೇನೆ. ಆ ದಿಶೆಯಲ್ಲಿ ಒಂದು ಚಿಕ್ಕ ಪ್ರಯತ್ನ ಸ್ವಾಟ್ ಅನಾಲಿಸಿಸ್ ಅಂತ. ವಾಟ್ ಈಸ್ ಸ್ವಾಟ್ ಅನಾಲಿಸಿಸ್ ಅಂತ? ಯು ಹ್ಯಾವ್ ಟು ಅನಲೈಸ್ ಯುವರ್ ಸ್ಟ್ರೆಂತ್, ವೀಕ್ನೆಸ್, ಅಪಾರ್ಚುನಿಟೀಸ್ ಅಂಡ್ ಥ್ರೆಟ್ಸ್ ಅಂತ. ನಿಮ್ಮ ಸಾಮರ್ಥ್ಯ ಏನು, ನಿಮ್ಮ ಅಸಹಾಯಕತೆ ಏನು, ಅವಕಾಶಗಳನ್ನ ಹೇಗೆ ಉಪಯೋಗಿಸ್ಕೊಳ್ಬೇಕು, ಮತ್ತು ಆಕಸ್ಮಿಕ ಸಂದರ್ಭಗಳನ್ನ ಎದುರಾದಾಗ ಅವುಗಳನ್ನ ಹೇಗೆ ಎದುರಿಸಬೇಕು, ಅವುಗಳ ಸಿದ್ಧತೆ ಹೇಗೆ ಅನ್ನೋದ್ರ ಬಗ್ಗೆ ಇವತ್ತಿನ ತರಬೇತಿ ಕಾರ್ಯಕ್ರಮ. ಮುನ್ನಡೆಯೋಣ ತಾನೆ? ತುಂಬಾ ಜನ ಮಕ್ಕಳಿದ್ದೀರಿ. ಹಾಗಾಗಿ ನಿಮಗೆ ನಾನು ಒಂದು ಕಿವಿ ಮಾತನ್ನ ಹೇಳ್ತೇನೆ. ದಯವಿಟ್ಟು ಮಕ್ಕಳೇ, ನೀವು ಪ್ರತಿಯೊಂದು ಕೂಡ ಒಂದು ಅದ್ಭುತ ಆತ್ಮಗಳು. ನೀವೆಲ್ಲರೂ ಮಹಾತ್ಮರಾಗ್ಲಿಕ್ಕೆ ಎಲ್ಲಾ ಯೋಗ್ಯತೆಗಳನ್ನ ಇಟ್ಕೊಂಡು ಹುಟ್ಟಿರೋರು. ದಯವಿಟ್ಟು ನಿಮ್ಮನ್ನ ಯಾರ ಜೊತೆಗೂ ಕಂಪೇರ್ ಮಾಡ್ಕೋಬೇಡಿ. ಯು ಆರ್ ಎ ಯುನಿಕ್ ಪರ್ಸನಾಲಿಟಿ. ನೆವರ್ ಎವರ್ ಕಂಪೇರ್ ವಿತ್ ಎನಿಬಡಿ. ಅಟ್ ದ ಸೇಮ್ ಟೈಮ್, ನೆವರ್ ಎವರ್ ಟ್ರೈ ಟು ಜಡ್ಜ್ ಎನಿಬಡಿ ಅನ್ಲೆಸ್ ಯು ನೋ ದ ಬ್ಯಾಕ್ ಗ್ರೌಂಡ್ ಆಫ್ ದ ಪೀಪಲ್. ಅವ್ರು ಏನು ಅಂತ ಗೊತ್ತಿರದೆ ಅವರನ್ನ ಜಡ್ಜ್ ಮಾಡ್ಲಿಕ್ಕೆ ದಯವಿಟ್ಟು ಹೋಗ್ಬೇಡಿ. ಹಾಗಾಗ್ಬಿಟ್ಟು ನೀವು ಏನಾದ್ರೂ ಕಂಪೇರ್ ಮಾಡ್ಕೊಳ್ಳೋದಿತ್ತು ಅಂದ್ರೆ ಐದರ್ ಇನ್ ದಿ ಲೈಫ್ ಆರ್ ಇನ್ ದಿ ಸ್ಕೋರ್ ಬೋರ್ಡ್, ವಾಟ್ ಎವರ್ ಇಟ್ ಮೇ ಬಿ, ನಿಮ್ ಸ್ಕೂಲಲ್ಲಾಗ್ಲಿ ನಿಮ್ ಕ್ಲಾಸಲ್ಲಾಗ್ಲಿ, ಅಯ್ಯೋ ನಾನು ಅವಳಿಗಿಂತ ಎಷ್ಟು ಬೆಟರು ಅನ್ನೋದನ್ನ ನೋಡ್ಕೊಳ್ಳೋದಿತ್ತು ಅಂದ್ರೆ ನಿಮ್ ಮಾರ್ಕ್ಸ್ ಜೊತೆಗೆ ಕಂಪೇರ್ ಮಾಡ್ಕೊಳ್ಳಿ. ಈ ವರ್ಷ ನನಗೆ 85% ಬಂದಿದೆ ಅಂತ ಹೇಳಿದ್ರೆ ನನ್ನ ಫ್ರೆಂಡು 90 ಆಗ್ಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ನೀವು ಅವಳ ಜೊತೆ ಕಂಪೇರ್ ಮಾಡ್ಕೋಬೇಡಿ, ಅವಳ ಜೊತೆ ಫೈಟ್ ಮಾಡಬೇಡಿ, ಅವಳ ಜೊತೆ ಕಾಂಪೀಟ್ ಮಾಡಬೇಡಿ. ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಅವಳು 80 ತೆಗೆದು ಬಿಡ್ಬೋದು, ಗೊತ್ತಿಲ್ಲ, ಎನಿಥಿಂಗ್ ಮೇ ಬಿ ಹ್ಯಾಪನ್. ನಿಮ್ದು ಏನಿದ್ರು ಕಂಪ್ಯಾರಿಸನ್ ನಿಮ್ ಜೊತೆಗೆ ಈ ಸರಿ 85, ನೆಕ್ಸ್ಟ್ ಟಾರ್ಗೆಟ್ ಇಸ್ 95, ದಟ್ಸ್ ಆಲ್. ಆ ಕಂಪ್ಯಾರಿಸನ್ ನಿಮ್ ಜೊತೆಗಿರ್ಲಿ ಅನ್ನೋದಕ್ಕೆ ನನ್ನ ಒಂದು ವಿನಂತಿ. ಆಸ್ ಯು ಸೀನ್, ಸ್ಟ್ರೆಂತ್, ವೀಕ್ನೆಸಸ್, ಅಪಾರ್ಚುನಿಟೀಸ್ ಅಂಡ್ ಥ್ರೆಟ್ಸ್ ಅಂತ ಹೇಳ್ತೀವಿ. ಹೇಗೆ ಇವನ್ನ ಅನಲೈಸ್ ಮಾಡೋದು ಅಂತ ಹೇಳಿದ್ರೆ 2 ತರ ಇರುತ್ತೆ. ಸ್ವಾಟ್ ಅನಾಲಿಸಿಸ್ ಮಾಡಬೇಕಾದ್ರೆ ಸಾಂದರ್ಭಿಕಕ್ಕೆ ತಕ್ಕಂತೆ ಸಿಚುಯೇಷನಲ್ ಅನಾಲಿಸಿಸ್ ಇಟ್ಕೊಂಡು ಹೇಗೆ ನೀವು ಅದನ್ನ ಎವ್ಯಾಲ್ಯೂಯೇಟ್ ಮಾಡ್ತಾ ಹೋಗ್ತೀರಿ ಅನ್ನೋದ್ರ ಮೇಲೆ ಇರುತ್ತೆ. 2 ಪಾರ್ಟ್ ಬರುತ್ತೆ, ಒಂದು ಇಂಟರ್ನಲ್, ಇನ್ನೊಂದು ಎಕ್ಸ್ಟರ್ನಲ್. ಇಂಟರ್ನಲ್ have a capacity to control by your own remote. At the same time, external are not in our control,
but if you try to control them, you can. But internally 100% damn sure you have that capability to lead the way at any extent. That is internal. ನನ್ನ ಸ್ಟ್ರೆಂತ್ಸ್ ಏನು, ನನ್ನ ವೀಕ್ನೆಸಸ್ ಏನು ಅನ್ನೋದನ್ನ ನೀವು ಇಂಟರ್ನಲ್ ಆಗಿ ತೆಗೆದುಕೊಳ್ತಾ ಹೋಗಿ, ಅವುಗಳನ್ನ ಪಾಯಿಂಟ್ಸ್ ಮಾಡ್ತಾ ಹೋಗಿ, ಅವುಗಳನ್ನ ಹೇಗೆ ಫೇಸ್ ಮಾಡೋದನ್ನ ನೋಡೋದಿದೆಯಲ್ಲ, ಅದು ಒಂದು. ಇನ್ನೊಂದು ಪಾರ್ಟ್ ಎಕ್ಸ್ಟರ್ನಲ್ ಅಪಾರ್ಚುನಿಟೀಸ್, ಅವಕಾಶಗಳು ಸಿಕ್ಕಾಗ ಹೇಗೆ ಉಪಯೋಗಿಸ್ಕೊಂಡು ಮೇಲೆ ಬರೋದು ಅನ್ನೋದಿದೆಯಲ್ಲ, ಗಾಳಿ ಬಂದಾಗ ತೂರ್ಪು ಅಂತ ಕರಿತೀವಲ್ಲ, ಎಲ್ಲಾ ಅವಕಾಶಗಳು ಕೂಡ ಒಳ್ಳೆಯ ಅವಕಾಶಗಳೇ ಆಗಿರ್ತವೆ. ಇದು ನೆನ್ಪಿಟ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಇವತ್ತು ಜಗತ್ತಿನ ಶ್ರೀಮಂತ ಯಾರು ಗೊತ್ತಾ ಇವತ್ತಾಗಿದ್ದು? ಮೊನ್ನೆ ಅಮೆಜಾನ್ ನ ಮಾಲೀಕ ಆಗ್ಬಿಟ್ಟ. ಅವನ ಶೇರ್ ವ್ಯಾಲ್ಯೂ ಸಿಕ್ಕಾಪಟ್ಟ ರೈಸ್ ಆಗೋಗ್ಬಿಡ್ತು. ಆ ಲಾಕ್ಡೌನ್ ಪೀರಿಯಡ್ ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡ್ಬಿಟ್ಟ ಅವನು. ದಟ್ ಇಸ್ ಅಪರ್ಚುನಿಟೀಸ್. ಥ್ರೆಟ್ಸ್ ಅಂತಂದ್ರೆ ವೆರಿ ಕ್ಲಿಯರ್. ಯಾವ ಸಂದರ್ಭಗಳಲ್ಲಿ ನಿಮಗೆ ಆಗುವ ಆಕಸ್ಮಿಕ ಘಟನೆಗಳನ್ನ ನೀವು ಹೇಗೆ ಎದುರಿಸ್ತೀರಿ ಅನ್ನೋದು ಈ ನಿಮ್ಮ ಸ್ಟ್ರೆಂತ್ ಮತ್ತು ವೀಕ್ನೆಸಸ್ ಅನಲೈಸಿಸ್ ಮೇಲೆ ಡಿಪೆಂಡ್ ಆಗಿರ್ತಾ ಹೋಗುತ್ತೆ. ಹಾಗಾಗಿ ಇಟ್ಸ್ ಎ ಸಿಚುವೇಶನಲ್ ಅನಾಲಿಸಿಸ್. ವಾಟ್ ಇಸ್ ಸ್ಟ್ರೆಂತ್ ಆಗಿದ್ರೆ? An internal resource or capability helpful to achieve the desired goals. It's very clear. ಇದು ಇನ್ಬಿಲ್ಟ್. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಹುಟ್ಟಿದಾಗ ಅವನಿಗೆ ಹುಟ್ಟಿನ ಜೊತೆಗೆ ಬರುವಂತದ್ದು ಸ್ಟ್ರೆಂತ್. ಆ ಸ್ಟ್ರೆಂತ್ಗೆ ಇನ್ನೊಂದು ಅವಕಾಶ ಏನಿದೆ ಅಂತ ಹೇಳಿದ್ರೆ, ಪೂರಕ ಅವಕಾಶಗಳನ್ನ ಬಳಸಿಕೊಂಡು ತನ್ನ ಸಾಮರ್ಥ್ಯಗಳನ್ನ ಹೆಚ್ಚು ಮಾಡ್ಕೊಳ್ತಾ ಹೋಗೋದು ಸ್ಟ್ರೆಂತ್ ಅಲ್ಲಿರುತ್ತೆ. ಕೇವಲ ಒಳಗಿನ ಶಕ್ತಿ ಮಾತ್ರ ಅಲ್ಲ. ನನಗೆ 2 ರೆಕ್ಕೆ ಇದೆ ಅಂತ ಹೇಳಿದ್ರೆ ನಾನು ಒಂದು ಮಟ್ಟಕ್ಕೆ ಹಾರಬಲ್ಲೆ. ಇಫ್ ಐ ಹ್ಯಾಡ್ ಮೋರ್ ವಿಂಗ್ಸ್, ಇನ್ನು ಹೆಚ್ಚು ರೆಕ್ಕೆಗಳನ್ನ ಸೇರಿಸ್ತಾ ಹೋದೆ ಅಂದ್ರೆ ಇನ್ನು ಮೇಲಕ್ಕೆ ಏರಬಲ್ಲೆ. ದಟ್ ಈಸ್ ಸ್ಟ್ರೆಂತ್. ಆನ್ ಇಂಟರ್ನಲ್ ರಿಸೋರ್ಸ್ ಆರ್ ಕೆಪಾಬಿಲಿಟಿ ಹೆಲ್ಪ್ಫುಲ್ ಟು ಅಚೀವ್ ದ ಡಿಸೈರ್ಡ್ ಗೋಲ್ಸ್. ದಟ್ ಈಸ್ ಸ್ಟ್ರೆಂತ್. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದರು ಬದುಕಿದ್ರು ಕೇವಲ 39 ವರ್ಷ. ಆದ್ರೆ ಪ್ರಪಂಚಕ್ಕೆ ಲೀಡರ್ ಆಗಿ ಮೆರೆದು ಹೋಗ್ಬಿಟ್ರು. ಕೇವಲ 39 ವರ್ಷ ಬದುಕಿದ ವ್ಯಕ್ತಿ. ಕೇವಲ 1-2 ನಿಮಿಷಗಳಲ್ಲಿ ಆ ಮನುಷ್ಯ 3-4 ಪೇಜ್ಗಳನ್ನ ಓದ್ಬಿಡ್ತಾ ಇದ್ರು. ನೀವೇನಾದ್ರೂ ಕೇಳಿದ್ರೆ ಮೊದಲನೇ ಪುಟದಿಂದ ಕೊನೆ ಪುಟದವ್ರಿಗೆ ಏನು ಅಂತ ಕೇಳಿದ್ರೆ ಹೇಳ್ತಾ ಇತ್ತು. ದಟ್ಸ್ ಇನ್ ಬಿಲ್ಟ್ ಸ್ಟ್ರೆಂತ್ ಬೈ ಸ್ವಾಮಿ ವಿವೇಕಾನಂದ. ಲೈಕ್ ದಟ್ ಎವ್ರಿ ಒನ್ ಹ್ಯಾವ್ ದ ಸ್ಟ್ರೆಂತ್. ಇಟ್ಸ್ ಎ ಟೈಮ್ ಟು ಫೈಂಡ್ ಔಟ್. ದಟ್ಸ್ ಆಲ್. ನೆಕ್ಸ್ಟ್ ಅಬೌಟ್ weaknesses. Next about weakness. An internal barrier to achieve the desired goals. ನನ್ನ ವೀಕ್ನೆಸ್ ಏನು? ಕೆಲವರಿಗೆ ಶೈ ಸ್ವಭಾವ ಇರ್ತೀವಿ. ತುಂಬಾ ಚೆನ್ನಾಗಿ ಮಕ್ಕಳು ನೋಡಿದೀನಿ ನಾನು, ತುಂಬಾ ಚೆನ್ನಾಗಿ ಕ್ಲಾಸ್ ಅಲ್ಲಿ ಮಾತಾಡ್ತಾರೆ, ಎಕ್ಸಾಮ್ ಅಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ. ಕೆಲವು ಮಕ್ಳು ಇರ್ತಾರೆ ಕ್ಲಾಸ್ ಅಲ್ಲಿ ಏನ್ ಕೇಳಿದ್ರು ಏನು ಹೇಳಲ್ಲ ಅಂತ ಸುಮ್ಮನೆ ಕೂತಿರ್ತವೆ, ಎಕ್ಸಾಮ್ ಅಲ್ಲಿ ಟಾಪ್ ರ್ಯಾಂಕರ್ಸ್. ಕೆಲವು ಮಕ್ಳು ಇರ್ತಾರೆ ಇಂಗ್ಲಿಷ್ ಅಲ್ಲಿ ತುಂಬಾ ಚೆನ್ನಾಗಿ ಲ್ಯಾಂಗ್ವೇಜ್ ಅಲ್ಲಿ ಇರ್ತಾರೆ, ಸೈನ್ಸ್ ತಲೆಗೆ ಹೋಗೋದೇ ಇಲ್ಲ. ಕೆಲವು ಮಕ್ಕಳಿಗೆ ಭಾಷೆ ಏನು ಅಂತಂದ ಕೇಳಿದ್ರೆ ಗೊತ್ತಾಗೋದಿಲ್ಲ, ಆದ್ರೆ ಮ್ಯಾಥ್ಸ್ ಕೊಡಿ ಫಟಾಫಟ್ ಬಿಡಿಸ್ತಾರೆ. ಹಾಗಾಗಿ ನಿಮ್ಮ ವೀಕ್ನೆಸ್ ಏನು ಅನ್ನೋದು ಅದು ಇಂಟರ್ನಲ್ ಬ್ಯಾರಿಯರ್. ದಯವಿಟ್ಟು ಹೊರಗಡೆ ಎಲ್ಲೂ ಹುಡುಕ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಬ್ಯಾರಿಯರ್ನ. ನಿಮ್ಮ ವೀಕ್ನೆಸ್ ಅನ್ನ ಅಳಿಲಿಕ್ಕೆ ಬೇರೆಯವ್ರಿಗೆ ಅವಕಾಶ ಕೊಡಕ್ಕೆ ಹೋಗ್ಬೇಡಿ. ನಿಮ್ಮ ವೀಕ್ನೆಸ್ ಅನ್ನ ಬಳಸ್ಕೊಡ್ಲಿಕ್ಕೆ ಬೇರೆಯವ್ರಿಗೆ ಅವಕಾಶ ಮಾಡ್ಲಿಕ್ಕೆ ಕೊಡಕ್ ಹೋಗ್ಬೇಡಿ. ನಿಮ್ಮ ಜೀವನದ ಎಮೋಷನ್ಗಳನ್ನ ಕಂಟ್ರೋಲ್ ಮಾಡ್ತಕ್ಕಂತ ರಿಮೋಟ್ ಕಂಟ್ರೋಲ್ ಅನ್ನ ದಯವಿಟ್ಟು ನೀವ್ ಇಟ್ಕೊಂಡಿರಿ, ಬೇರೆಯವರಿಗೆ ಒತ್ತು ಕೊಡಬೇಡಿ. ಇದು ವೀಕ್ನೆಸಸ್. ಹಾಗಿದ್ರೆ ಅಪಾರ್ಚುನಿಟಿ ಅಂದ್ರೆ ಏನು? An external situation that could provide a competitive advantage. It's very clear. ಒಂದು ಸಂದರ್ಭ ನಿಮಗೆ ಹಲವಾರು ಅವಕಾಶಗಳನ್ನ ಸೃಷ್ಟಿಸಿಕೊಡುತ್ತೆ. ಅದು ಸಿದ್ಧರಾಗಿರ್ಬೇಕು ನೀವು ಅಷ್ಟೇ. ಸದಾಕಾಲ ನೀವು ಸಿದ್ಧರಾಗಿರ್ಬೇಕು. ಅವಕಾಶಗಳು ಯಾರು ಸಿದ್ಧರಾಗಿರ್ತಾರೋ ಅವರ ಪಾದದ ತೆಳಗಡೆ ವೇಟ್ ಮಾಡ್ತಿರ್ತಾರೆ. ವಾಟ್ ಅಬೌಟ್ ಥ್ರೆಟ್? ಸಿ ದ ಪಿಕ್ಚರ್. ಅಲ್ಲಿ 4 ಜನನು ಓಡ್ತಿದ್ದಾರೆ. 4 ಜನರಿಗೆ ಗುರಿ ಮುಟ್ಟೋ ಆಸೆ ಇದೆ. ಇನ್ನೊಂದು ಬಹಳ ಸಿಂಪಲ್ ಆಗಿ ಹೇಳ್ಬೇಕಿತ್ತು ಅಂತ ಹೇಳಿದ್ರೆ, ಈ ಹುಲಿಗಿಂತೂ ಅಥವಾ ಚಿರತೆಗಿಂತೂ ಹೆಚ್ಚು ಸ್ಪೀಡ್ ಜಿಂಕೆ ಓಡುತ್ತೆ, ಆಕ್ಚುಲ್ ಸ್ಪೀಡ್ ಇರೋದು. ಆದ್ರೆ ಜಿಂಕೆ ಆ ಹುಲಿಗೆ ಬಲಿಯಾಗ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಎಷ್ಟೊಂದು ಭಯ ಅಂತ ಹೇಳಿದ್ರೆ, ಸ್ವಲ್ಪ ಮುಂದೆ ಹೋಯ್ತಾ ಮತ್ತೆ ಹಿಂತಿರುಗಿ ನೋಡುತ್ತೆ, ಸ್ವಲ್ಪ ಮುಂದೆ ಹೋಯ್ತಾ ಸ್ವಲ್ಪ ಹಿಂತಿರುಗಿ ನೋಡುತ್ತೆ. ಆ ಭಯ ಅದನ್ನ ತುಂಬಾ ಹಿಂದೆ ಇರ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗೇನೆ ಸಮಾಜದಲ್ಲಿ ನಾವ್ ಇರ್ಬೇಕಾಗಿರ್ತಕ್ಕಂಥ ಎಕ್ಸ್ಟರ್ನಲ್ ಸಿಚುವೇಶನ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ನಾವೇನ್ ಈ ಗುರಿಯನ್ನ ಇಟ್ಕೊಂಡು ಸಾಧಿಸ್ಲಿಕ್ಕೆ ಹೊರಟಿದ್ವಲ್ಲ ಅವುಗಳನ್ನ ಕಟ್ ಮಾಡ್ಬೋದು. ಆ ಥ್ರೆಟ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು ಕಾಂಪಿಟೇಷನ್ ಅಂತ ಕರಿಬಹುದು ನೀವು ಅದನ್ನ,
ಇನ್ನೊಂದು ಕಂಪ್ಯಾರಿಸನ್ ಅಂತ ಕರಿಬಹುದು, ಇನ್ನೊಂದು ಆಕಸ್ಮಿಕವಾಗಿ ಆಗಿರ್ತಕ್ಕಂಥ ಘಟನೆಗಳು ಆಗ್ಬೋದು. ಅವೆಲ್ಲಾ ಥ್ರೆಟ್ಗಳನ್ನ ಎದುರಿಸೋದಿದೆಯಲ್ಲ, ಡೀಲ್ ಮಾಡೋದಿದೆಯಲ್ಲ, ಅದು ನಿಜವಾದ ಸಕ್ಸಸ್. ಹಾಗಿದ್ರೆ ಸ್ಟ್ರೆಂತ್ಸ್ ಅಂಡ್ ವೀಕ್ನೆಸಸ್ ನಾವು ಹೇಗೆ ಲಿಸ್ಟ್ ಮಾಡ್ತಾ ಹೋಗೋದಾಯ್ತು ಅಂತ ಹೇಳಿದ್ರೆ, ವಾಟ್ ಆರ್ ದ ರಿಸೋರ್ಸಸ್ ದಟ್ ಹ್ಯಾವ್. ತುಂಬಾ ಜನ ಮಕ್ಕಳಲ್ಲಿ ಅವ್ರ ಮನೆಗಳಲ್ಲಿ ಎಷ್ಟು ಗ್ಯಾಡ್ಜೆಟ್ಸ್ ಇದಾವೋ ಅದ್ರದ್ದು ಅರ್ಧ ಕೂಡ ಬುಕ್ಸ್ಗಳಿಲ್ಲ. ದಯವಿಟ್ಟು ಪೇರೆಂಟ್ಸ್ ಯಾರಾದ್ರೂ ಕೇಳ್ತಾರೆ, ನಿಮ್ಮಲ್ಲಿ ವಿನಂತಿ ಏನು ಅಂತ ಹೇಳಿದ್ರೆ, ನಿಮ್ಮ ಮನೇಲಿ ಗ್ಯಾಡ್ಜೆಟ್ಸ್ ಅನ್ನ ಕಡಿಮೆ ಮಾಡಿ, ಅದ್ರ ಬದಲಾಗಿ ಬುಕ್ಸ್ ಗಳನ್ನ ತುಂಬಿಸ್ತಾ ಹೋಗಿ ಮನೆಗಳಲ್ಲಿ. ಆ ರಿಸೋರ್ಸಸ್ ನಿಮ್ಗೆ ಇತ್ತು ಅಂತ ಹೇಳಿದ್ರೆ ನೀವು ಏನ್ ಬೇಕಾದ್ರೂ ಸಾಧ್ಯ. ಐ ಆಮ್ ನಾಟ್ ಓನ್ಲಿ ಟಾಕಿಂಗ್ ಅಬೌಟ್ ದ ಬುಕ್ಸ್. ಅಟ್ ದ ಸೇಮ್ ಟೈಮ್ ಯುವರ್ ಪೇರೆಂಟ್ಸ್ ಆರ್ ದ ಬೆಸ್ಟ್ ರಿಸೋರ್ಸಸ್ ಫಾರ್ ಯು. ನಿಮ್ಮ ಪೇರೆಂಟ್ಸ್ ಅಮ್ಮ ಮನೇಲಿ ಇರ್ತಾಳೆ ಅಂದ ತಕ್ಷಣ ಅವಳನ್ನ ಟೇಕ್ ಇಟ್ ಗ್ರಾಂಟೆಡ್ ಅನ್ಕೊಂಡ್ಬಿಡ್ತೀವಿ. ನಮಗೆ ತಿಳಿಯಲಾರದ್ದು ನಾವು ಯೂನಿವರ್ಸ್ ಜ್ಞಾನದ ಆಳ ಒಂದೊಂದ್ಸರಿ ನಮ್ಗೆ ಹೇಳ್ಕೊಡ್ತಾ ಹೋಗುತ್ತೆ, ನಾವು ನಿರ್ಲಕ್ಷ್ಯ ಮಾಡ್ತೀವಿ. ಹಾಗಾಗಿ ಯಾರನ್ನು ಟೇಕ್ ಇಟ್ ಗ್ರಾಂಟೆಡ್ ಅನ್ಕೋಬೇಡಿ. ಪ್ರತಿಯೊಂದು ಅವೈಲೇಬಲ್ ರಿಸೋರ್ಸ್ ಅನ್ನ ನಿಮ್ಮ ಸ್ಟ್ರೆಂತ್ ಆಗಿ ಹೇಗೆ ಪರಿವರ್ತಿಸಬಹುದು ಅಥವಾ ಅವುಗಳನ್ನು ಪೂರಕವಾಗಿ ಉಪಯೋಗಿಸಬಹುದು ಅನ್ನೋದನ್ನ ದಯವಿಟ್ಟು ಯೋಚನೆ ಮಾಡ್ತಾ ಹೋಗಿ. ದೆನ್ ಪರ್ಫಾರ್ಮ್, ನೀವು ಹೇಗೆ ಪರ್ಫಾರ್ಮ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್. ನೀವು ಯಾವುದೇ ವಸ್ತುವನ್ನ ನೀವು ಮಾರ್ಕೆಟ್ ಅಲ್ಲಿ ನೀವು ಹೇಗೆ ಸೆಲ್ ಮಾಡಬೇಕು ಅಂತ, ಹೌ ಬೆಸ್ಟ್ ದಟ್ ಯು ಕ್ಯಾನ್ ಸೆಲ್ ಯುವರ್ ಸೆಲ್ಫ್ ಅನ್ನೋದು ವೆರಿ ಇಂಪಾರ್ಟೆಂಟ್. ನಿಮ್ಮನ್ನ ನೀವು ಹೇಗೆ ಪ್ರೆಸೆಂಟ್ ಮಾಡ್ಕೊಳ್ತೀರ ಅನ್ನೋದು ಇಂಪಾರ್ಟೆಂಟ್. ಅದು ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಕೂಡ ಅವಲಂಬಿತವಾಗಿರುತ್ತೆ. ನಿಮ್ಮ ಕೆಪಾಬಿಲಿಟಿ ಏನು ಅನ್ನೋದನ್ನ ಲಿಸ್ಟ್ ಮಾಡ್ತಾ ಹೋಗಿ. ಒಂದು ಮಗು ಇರುತ್ತೆ ಶಾಲೆಯಲ್ಲಿ ದಡ್ಡ, ಅವ್ನು ಏನ್ ಕೇಳಿದ್ರು ಗೊತ್ತಾಗಲ್ಲ, ಅವನಿಗೆ ಏನು ಆನ್ಸರ್ ಮಾಡಲ್ಲ ಅವನು. ಆದ್ರೆ ಅವನೊಂದೊಂದು ಶಾಲೆಯಲ್ಲಿ ಒಂದ್ ಯಾವ್ದೋ ಒಂದು ಕ್ಯಾಂಪ್ ಅಲ್ಲಿ, ಈ ಕ್ಯಾಂಪ್ ನೀನ್ ಲೀಡ್ ಮಾಡ್ಬೇಕು ಅಂತ ಹೇಳಿ ಎಷ್ಟು ಚಂದ ಲೀಡ್ ಮಾಡ್ತಾನ. ಅದ್ರ ಅರ್ಥ ಅವ್ನು ಓದು ಮಾತ್ರ ಜೀವನ ಅಂತ ಅಲ್ಲ, ಅವನಿಗೆ ಅವನ ಸ್ಕಿಲ್ಸ್ ಇರೋದಲ್ಲಿ he will become a very good leader in future. I have a better communication skills than some people who are scoring more than in the colleges, in the schools. It's all about their capabilities. ಸೊ ನಿಮ್ಮ ಕೆಪಾಬಿಲಿಟೀಸ್ ಏನು ಅನ್ನೋದನ್ನ ದಯವಿಟ್ಟು ನೀವು ಲಿಸ್ಟ್ ಮಾಡ್ತಾ ಹೋಗಿ. ದೆನ್ ಸ್ಕಿಲ್ಸ್. ಇವತ್ತು ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಿದ್ದೀವಿ. ನಮ್ಮ ದೇಶದ ಸಂಸ್ಕೃತಿ ಹೇಗಿದೆ ಅಂತ ಹೇಳಿದ್ರೆ, ಸ್ಕಿಲ್ ಅನ್ನ ಪ್ರಪಂಚಕ್ಕೆ ಹೇಳ್ಕೊಟ್ಟ ಮೊದಲ ದೇಶ ಇದು. ಇನ್ನು ಕಣ್ ತೆರೆದು ನನ್ನ ದೇಶಕ್ಕೆ ಒಂದು ಹೆಸರು ಬೇಕು, ಧ್ವಜ ಬೇಕು ಅಂತ ಹೋರಾಡ್ತಿದ್ದ ಸಮಯದಲ್ಲಿನೇ ಹೊಡೆದಾಡ್ತಿದ್ದ ಇವತ್ತಿನ ಅಮೆರಿಕನ್ ಸೇರ್ಕೊಂಡು ಹೇಳ್ತಿದ್ದೀನಿ, ಇವೆಲ್ಲವಕ್ಕಿಂತ ಮುಂಚೆ ನನ್ನ ದೇಶ ಇತ್ತಲ್ಲ, ಅದು ಯಾವತ್ತೂ ಮೆರೆದೋಗಿದೆ. ನಿಮ್ಗೆ ನೆನ್ಪಿಟ್ಕೊಳ್ಳಿ, ಇವತ್ತು ತುಂಬಾ ಜನ ನಾವು ಮಕ್ಕಳನ್ನ ಮಂಗಳೂರು ಕಡೆ ಕಳಿಸ್ತೀವಿ ಓದ್ಲಿಕ್ಕೆ. ಮಂಗಳೂರು, ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಕಳಿಸ್ತಾ ಹೋಗ್ತೀವಿ. ಒಂದ್ ನಿಮ್ಗೆ ಸಾಧ್ಯ ಆದ್ರೆ ಧರ್ಮಪಾಲ್ ಅನ್ನೋ ಒಂದು ಪುಸ್ತಕ ಬರೆದಿದ್ದಾರೆ, ದಿ ಬ್ಯೂಟಿಫುಲ್ ಟ್ರೀ ಅಂತ ಹೇಳಿ. ಅದನ್ನ ಕನ್ನಡಕ್ಕೆ ಒಬ್ಬ ಮಾಧವ ಪೆರಾಜನ್ ಅವರು ಅದನ್ನ ತರ್ಜುಮೆ ಮಾಡಿದ್ದಾರೆ. ಚೆಲುವ ತರು ಅಂತ ಒಂದು ಪುಸ್ತಕ ಇದೆ, ದಯವಿಟ್ಟು ಅದು ಸಿಕ್ಕ ಓದಿ, ಅದ್ರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಒಬ್ಬ ವ್ಯಕ್ತಿ ಎಜುಕೇಶನ್ ಸಿಸ್ಟಮ್ ನ ಸರ್ವೆ ಮಾಡ್ತಾ ಹೋಗ್ತಾನೆ. ಸ್ವಾತಂತ್ರ್ಯ ಪೂರ್ವಕ್ಕೆ ಇಂತು ಮೊದಲು ಒಂದು 1947ಕ್ಕಿಂತ ಮುಂಚಿತವಾಗಿನೇ ಅದ್ಭುತವಾಗಿರ್ತಕ್ಕಂಥ ಎಜುಕೇಶನ್ ಸಿಸ್ಟಮ್ ಇದ್ದದ್ದು ಬಳ್ಳಾರಿಲಿ. ಯು ಕಾಂಟ್ ಇಮ್ಯಾಜಿನ್. ನಾವು ಬಳ್ಳಾರಿ ಹಿಂದುಳಿದ ಅಂತ ಕರಿಕೋಬೇಕ ನಮ್ಮ ನಾವು. ಇವತ್ತು ನೀವು ಆಂಧ್ರದ ಕೆಲವು ಬೇಸಿಕ್ ಕೆಲವು ಕಲ್ಚರ್ ಇದೆ, ಯು ಕಾಂಟ್ ಅಂಡರ್ಸ್ಟ್ಯಾಂಡ್. ಅವರಲ್ಲಿ ಆಂಧ್ರದ ಸಾಹಿತ್ಯನ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ. ಕನ್ನಡ ಸಾಹಿತ್ಯ ಯಾವುದಕ್ಕೂ ಕಡಿಮೆ ಇಲ್ಲ. ಅದೆಲ್ಲ ಹುಟ್ಟಿದ್ದು ಇದೇ ಬಳ್ಳಾರಿ ಜಿಲ್ಲೆಯಲ್ಲಿ. ತುಂಬಾ 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 ಅದ್ಭುತವಾಗಿಲ್ಲ. ಮೋಹನ ತರಂಗಿಣಿ ಅಂತ ಅದನ್ನ ಪಾಠ ಮಾಡ್ತಾ ಇದ್ದಾರೆ ಕಾಳಿದಾಸಂದು. ಅವತ್ತೆ ಕೌಟಿಲ್ಯನ ಅರ್ಥಶಾಸ್ತ್ರವನ್ನ ಬೋಧಿಸ್ತಾ ಇದ್ರು. ಅದು ಬಳ್ಳಾರಿಯಲ್ಲಿ ಆಗಿರ್ತಕ್ಕಂಥ. ಯಾಕೆ ಇದನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ನಾವು ಸದಾ ನಮ್ ಬಳ್ಳಾರಿ ಡಿಸ್ಟಿಕ್ ಬ್ಯಾಕ್ವರ್ಡ್ ಸರ್, ಹೈದರಾಬಾದ್ ಕರ್ನಾಟಕ ಅಂತೀವಿ. ಹಾಗಾಗಿ ನಮ್ಮ ವ್ಯಾಲ್ಯೂಸ್ ಗಳನ್ನ ದಯವಿಟ್ಟು ಸಪೋರ್ಟ್ ಮಾಡ್ತಾ ಹೋಗಿ. ಯಾವತ್ತು ವ್ಯಾಲ್ಯೂಸ್ ಕಡಿಮೆ ಆಗ್ಲಿಕ್ಕೆ ಬಿಡ್ಲಿಕ್ಕೆ ಹೋಗ್ಬೇಡಿ. ದೆನ್ ಅಬೌಟ್ ಗೋಲ್ಸ್, ವೆರಿ ಕ್ಲಿಯರ್. ಇದು ಒಳ್ಳೆ ವಯಸ್ಸು, 16ರಿಂದ 23 ಇದೆಯಲ್ಲ, ಒಳ್ಳೆ ವಯಸ್ಸು. ಈ ಸಮಯದಲ್ಲಿ ನೀವು ಏನಾಗ್ಬೇಕು ಅಂತ ನಿರ್ಧಾರ ಮಾಡಿಬಿಡಿ. ಚೇಂಜ್ ಮಾಡ್ಕೋಬೇಡಿ ಗುರಿಯನ್ನ. ಒಂದ್ ವೇಳೆ ಆ ಗುರಿಯನ್ನ ರೀಚ್ ಆಗ್ಲಿಕ್ಕೆ ಆಗದೆ ಹೋದ್ರೆ, ಅದು ಯಾಕೆ ರೀಚ್ ಆಗಿಲ್ಲ ಅನ್ನೋದನ್ನ ಲಿಸ್ಟ್ ಮಾಡ್ತಾ ಹೋಗಿ ಪರಿಹಾರ ಕಂಡ್ಕೊಳ್ಳಿ. ಅದನ್ನ ಮುಟ್ಟುವ ದಾರಿಯನ್ನ ಬೇಕಾದ್ರೆ ಬದಲಾಯಿಸಿಕೊಳ್ಳಿ, ಗುರಿಯನ್ನಲ್ಲ. ಇಫ್ ಯು ವಾಂಟ್ ಟು ಬಿಕಮ್ ಎ ವೆರಿ ಗುಡ್ ಟೀಚರ್, ನಾನು ತುಂಬಾ ಸರಿ ಮಕ್ಳಿಗೆ ಕೇಳಿದಾಗ ಏನಾಗ್ಬೇಕು ನೀವು ಶಾಲೆಯಲ್ಲಿ ಅಂತ ಕೇಳಿದಾಗ, ಐ ವುಡ್ ಲೈಕ್ ಟು ಬಿಕಮ್ ಎ ವೆರಿ ಗುಡ್ ಟೀಚರ್ ಸರ್ ಅಂತಾರೆ. ವಾಟ್ ಈಸ್ ವೆರಿ ಗುಡ್? ಹೌ ಯು ಎವ್ಯಾಲ್ಯೂಯೇಟ್ ದಟ್ ಗುಡ್ನೆಸ್? ಹಾಗಾಗಿ ನಿಮ್ಮ ಗೋಲ್ ಏನಿರ್ಬೇಕು ಅದನ್ನು ಸ್ಪಷ್ಟವಾಗಿಕೊಳ್ಳಿ. ಯಾವ ಗುರಿ ಯಾವುದು ಕಡಿಮೆ ಅಲ್ಲ. ಏನ್ ಅನ್ಕೊಳ್ತಿರೋ ಅದಕ್ಕೆ ಫಸ್ಟ್ ಫಿಕ್ಸ್ ಆಗ್ಬಿಡಿ. ಏನ್ ಬೇಕಾದ್ರೂ ಆಗಲಿ ಜೀವನದಲ್ಲಿ ಫಿಕ್ಸ್ ಆಗ್ಬಿಡಿ ನೀವೇನಾಗ್ಬೇಕು ಅನ್ನೋದಕ್ಕೆ ಈಗಲೇ. ದಿಸ್ ದ ರೈಟ್ ಟೈಮ್. ಇಫ್ ಯು ವಾಂಟ್ ಟು ಬಿಕಮ್ IAS ಆಫೀಸರ್,
No way. Don't do the KS exams also. Go with the IAS, stick with the IAS. If you want to lead the way in the political history, no issues, go to politics, no second thought. ನಾನು ಇಂಜಿನಿಯರ್ ಆಗಬೇಕು ಹೋದ್ರೆ IIT ಆಗಿ, ನಾನು ಲಾಯರ್ ಆಗಬೇಕು ಅಂತ ಹೇಳಿದ್ರೆ ನ್ಯಾಷನಲ್ ಲಾ ಸ್ಕೂಲ್ ಬೆಂಗಳೂರಿನ ಆಯ್ಕೆ ಮಾಡ್ಕೊಳ್ಳಿ. ನಾನು IIM ಮಾಡ್ಬೇಕಿತ್ತು ಅಂತಂದ್ರೆ IIM ಅಹಮದಾಬಾದ್ ಅಂತ ಆಯ್ಕೆ ಮಾಡ್ಕೊಳ್ಳಿ. ವಾಟ್ಸ್ ರಾಂಗ್ ಇನ್ ಇಟ್? I strongly believe, guys, you have a external what you call it as a superb knowledge bouquet is there in our ideas. Explore your ideas, because I strongly believe you are the powerhouse. You have all the capabilities to lead the way at any extent. At the same time, opportunities, government policies change ಆಗ್ತಾ ಹೋಗ್ಬೋದು. ಇವತ್ತು ಎಜುಕೇಶನ್ ಸಿಸ್ಟಮ್ ಸಡನ್ ಚೇಂಜ್ ಆಗ್ತಾ ಇದೆ. ಈಗ ನೀವು 2021 ಅಲ್ಲಿ ಚೇಂಜ್ ಆಗ್ತಾ 21-22 ಚೇಂಜ್ ಆಗ್ತಾ ಇದೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ. ಅಲ್ಲೇನ್ ಬರುತ್ತೆ ನೋಡಿ, ಅಲ್ಲೇನು ಚೇಂಜಸ್ ಆಗ್ತಿದೆ ನೋಡಿ. ಇವತ್ತು ನೀವು ಸೈನ್ಸ್ ತಗೊಂಡ್ರ ಜೊತೆಗೆ ನೀವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದ್ಲಿಕ್ಕೆ ಅವಕಾಶ ಇದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದ್ತಿದ್ದ ಯಾವುದೋ ಒಬ್ಬ ಸಾಹಿತ್ಯ ಇರ್ತಕ್ಕಂಥ ವಿದ್ಯಾರ್ಥಿ, ಇಲ್ಲ ಸರ್ ನನಗೆ ಬಯಾಲಜಿ ಇಂಟ್ರೆಸ್ಟ್ ಅಂತ, ಅದಕ್ಕೂ ಅವಕಾಶ ಇದೆ. ನೆಕ್ಸ್ಟ್ ಬ್ಯೂಟಿಫುಲ್ ಎಜುಕೇಶನ್ ಪಾಲಿಸಿ ವಿಲ್ ಬಿಕಮ್ ಟು ಎಕ್ಸಿಸ್ಟ್ ಇನ್ ಫ್ಯೂಚರ್. ಸೊ ಅವಕಾಶಗಳು ಏನ್ ಸಿಗುತ್ತೆ ಅದನ್ನ ಉಪಯೋಗಿಸ್ಕೊಳ್ಳಿ. ನೀವು ಎಲ್ಲ ಅವಕಾಶ ಇದೆ ಸರ್, ನನಗೆ ಹೈದರಾಬಾದ್ ಕರ್ನಾಟಕ ನಾನು ಹೇಗಿದ್ರು ರೀಜನಲ್ ನಾನು ಇದ್ದೀನಿ, ಹೈದರಾಬಾದ್ ಕರ್ನಾಟಕ ನಾನು ಉಪಯೋಗಿಸ್ಕೊಂಡ್ಬಿಟ್ರೆ ನಾನು ರೀಚ್ ಆಗ್ತೀನಿ. ನೆವರ್ ಎವರ್ ಥಿಂಕ್ ಟ್ವೈಸ್, ಗೋ ವಿತ್ ಅಟ್. ಏನು ನೀವು ಗುರಿಯನ್ನ ಸಾಧಿಸಲು ಅವಕಾಶಗಳಿವೆ, ಎಲ್ಲಾ ಪಾಲಿಸಿಗಳನ್ನು ದಯವಿಟ್ಟು ಉಪಯೋಗಿಸ್ಕೊಳ್ಳಿ. ಎಕನಾಮಿಕ್ ಕಂಡೀಷನ್ ಬಗ್ಗೆ ಯೋಚನೆ ಇರಲಿ, ನಾನೇನು, ನನ್ನ ಮನಸ್ಥಿತಿ ಏನು, ನನ್ನ ಮನೆ ಹೇಗಿದೆ, ನನ್ನ ಅಪ್ಪ ಅಮ್ಮ ಏನ್ ಕಷ್ಟಪಡ್ತಿದ್ದಾರೆ, ದಯವಿಟ್ಟು ಮಕ್ಕಳೇ ನಿಮ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರಲಿ. ಪೇರೆಂಟ್ಸ್ಗೂ ಹಾಗೆ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ನಿಮ್ಮ ಫೈನಾನ್ಸಿಯಲ್ಲಿ ನೀವು ಏನ್ ಆಸ್ತಿ ಮಾಡಿದ್ದೀರಿ ಏನಂತ ದಯವಿಟ್ಟು ನಿಮ್ಮ ಮಕ್ಕಳ ಮುಂದೆ ಹೇಳ್ಕೊಳ್ಳಿಕ್ ಹೋಗ್ಬೇಡಿ. ನಾಟ್ ನೆಸೆಸರಿ, ಬಿಕಾಸ್ ಇಟ್ಸ್ ಯುವರ್ ಹಾರ್ಡ್ ಅರ್ನ್ಡ್ ಮನಿ. ದೇ ಡೋಂಟ್ ಹ್ಯಾವ್ ದ ರೈಟ್ ಓವರ್ ದಟ್. ಅಟ್ ದ ಸೇಮ್ ಟೈಮ್ ಪೇರೆಂಟ್ಸ್ ಕೂಡ ಒಂದು ಎಚ್ಚರಿಕೆ ಏನು ಅಂತ ಹೇಳಿದ್ರೆ, ಒಂದು ಆತ್ಮ ನಿಮ್ಮ ಮೂಲಕ ಭೂಮಿಗೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ರಿ ಅಷ್ಟೇ. ಮಗು ನನ್ನ ಆಸೆಗಳನ್ನ ನನ್ನ ಮಗು ಈಡೇರಿಸಬೇಕು ಅಂತ ದಯವಿಟ್ಟು ಕನಸುಗಳನ್ನ ಇಟ್ಕೋಬೇಡಿ. ಪ್ರತಿಯೊಂದು ಆತ್ಮ ಕೂಡ ಮಹಾತ್ಮನಾಗಿ ಬರ್ಲಿಕ್ಕೆ ಇಷ್ಟಪಡುತ್ತೆ ಅಂತ ನಾನು ಹೇಳ್ತೀನಲ್ಲ, ಹಾಗೆ ಆ ಮಗುಗೆ ಅದು ಏನಾಗ್ಬೇಕು ಅನ್ಕೊಂಡಿದ್ಯೋ ಅದಕ್ಕೆ ಪೂರಕವಾದ ಅವಕಾಶಗಳನ್ನು ದಯವಿಟ್ಟು ಸೃಷ್ಟಿಸ್ಕೊಡಿ. ದಟ್ ಇಸ್ ಎನ್ವಿರಾನ್ಮೆಂಟ್ ಸಪೋರ್ಟ್. ನಿಮ್ ಮಗು ಏನ್ ಮಾಡ್ತಾ ಇದೆ, ಹೆಣ್ಮಕ್ಳು ಹೋದ ತಕ್ಷಣ ಅಯ್ಯೋ ಹೆಣ್ಮಗಳ ಸಂಜೆ ಕತ್ಲೊಳಗೆ ಬಂದ್ಬಿಡಕ್ ಪುಟ್ಟ ಅಂತ ಕರಿತೀವಿ. ಗಂಡು ಮಗ ಕೇಳ್ತೀವ, ಎಲ್ಲಿಗೆ ಹೋಗಿದ್ದೆ ನೀನು, ಏನ್ ಮಾಡಿದೆ ನೀನು ಕೇಳ್ತೀವ? ಆ ಕೇಳದೆ ಇರೋದ್ರಿಂದ ಇವತ್ತು ಮಕ್ಕಳೆಲ್ಲ ಮೊಬೈಲಲ್ಲಿ ಕಾಲ ಕಳೀತಾ ಇದೆ. ಪ್ಲೀಸ್ ಥಿಂಕ್ ಓವರ್ ದಟ್. ದೆನ್ ಅಬೌಟ್ ದಟ್ಸ್ ಕಾಂಪಿಟಿಷನ್, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ನೀವ್ ಯಾವ್ದಾದ್ರು ಹಳೆಯ ಸಿನಿಮಾ ನೋಡ್ರಿ, 40-50 ವರ್ಷದ ಹಿಂದಿನ ಸಿನಿಮಾ, ಯಾವ್ದಾದ್ರು ಬಿಸ್ನೆಸ್ ಸಿನಿಮಾ, ಅದ್ರಲ್ಲಿ ಹೇಳ್ತಾರೆ ಇವಾಗ ತುಂಬಾ ಕಾಂಪಿಟೇಷನ್ ಇದೆ ರೀ ಬಿಸ್ನೆಸ್, ಮುಂಚಿನ ತರ ಇಲ್ಲ ಅಂತ. ಯಾವತ್ತು ಬಿಸ್ನೆಸ್ ಉಟ್ಕೊಳ್ತೋ ಅವತ್ತು ಕಾಂಪಿಟೇಷನ್ ಉಟ್ಕೊಳ್ತು. ಯಾವತ್ತು ಬೌದ್ಧಿಕತೆ ಮನುಷ್ಯ ಬುದ್ಧಿವಂತ ಆಗ್ತಾ ಹೋದ್ದು ಅವತ್ತೇ ಕಾಂಪಿಟೇಷನ್ ಹುಟ್ಟಿದೆ. ನಿನ್ನೆನೂ ಕಾಂಪಿಟೇಷನ್ ಇತ್ತು, ಇವತ್ತು ಕಾಂಪಿಟೇಷನ್ ಇದೆ, ನಾಳೆನೂ ಇರುತ್ತೆ. ನೆವರ್ ಎವರ್ ವರಿ ಅಬೌಟ್ ದಟ್ ಕಾಂಪಿಟೇಷನ್. ಸಿಂಪ್ಲಿ ಬಿಲೀವ್ ಇನ್ ಯುವರ್ ಸೆಲ್ಫ್. ದೆನ್ ಲ್ಯಾಕ್ ಆಫ್ ನಾಲೆಡ್ಜ್, ಯಾವುದು ನಿಮ್ಮಲ್ಲಿ ಜ್ಞಾನಕ್ಕೆ ಅವಶ್ಯಕತೆ ಇದೆಯೋ ದಯವಿಟ್ಟು ಅದನ್ನ ಬಳಸ್ಕೊಳ್ಳಿಕ್ ಪ್ರಯತ್ನ ಪಡಿ. ಸೊ ಕಾಂಪಿಟೇಷನ್ ಬಗ್ಗೆ ಯೋಚನೆ ಮಾಡಬೇಡಿ. ಒಂದ್ ಸತ್ಯ ಇದು ನೋಡಿ, ತುಂಬಾ ಚೆನ್ನಾಗಿದೆ ಇದು. ಹಿ ಹೂ ನೋಸ್ ಅದರ್ಸ್ ಆರ್ ವೈಸ್, ಹಿ ಹೂ ನೋಸ್ ಅದರ್ಸ್ ಆರ್ ವೈಸ್, ಹಿ ಹೂ ನೋಸ್ ಹಿಮ್ಸೆಲ್ಫ್ ಇಸ್ ಎನ್ಲೈಟನ್ಡ್. ಲಾಚು ಹೇಳ್ತಾರೆ, ಬಹಳ ಕ್ಲಿಯರ್ ಆಗಿದೆ. ಏನು, ಪ್ರಪಂಚದಲ್ಲಿ ನಾನಷ್ಟೇ ದಡ್ಡ ಅನ್ಕೊಂಡ್ಬಿಟ್ರೆ ಪ್ರಪಂಚ ತುಂಬಾ ಚೆನ್ನಾಗಿರುತ್ತೆ. ಪ್ರತಿಯೊಬ್ರು ಇವತ್ತು ಬುದ್ಧಿವಂತರೇ ಆಗಿರ್ತಾರೆ. ಪ್ರತಿಯೊಬ್ರು ಬುದ್ಧಿವಂತರೇ ಆಗಿರ್ತಾರೆ. ಯಾರು ದಡ್ಡ್ರಿ ಇಲ್ಲ ಇವತ್ತಿನ ಪ್ರಪಂಚದಲ್ಲಿ. ಎಲ್ರು ಜನರೇ, ಎಲ್ಲರೂ ತಮಗೆ ಜೀವನದಲ್ಲಿ ಅನುಕೂಲವಾಗುವ ಹಾಗೆಯೇ ನಿಯಮಗಳನ್ನ ರೂಪಿಸಿಕೊಂಡಿರ್ತಾರೆ. ಹಾಗಾಗಿ ಎಮೋಷನಲ್ ಫೂಲ್ ಆಗೋ ಪ್ರಯತ್ನವನ್ನ ಪಡಬೇಡಿ. ಏನೋ ನಾನು ತ್ಯಾಗ ಮಾಡ್ಬಿಡ್ತೀನಿ ಅಂತ ಸ್ಯಾಕ್ರಿಫೈಸ್ ಸ್ಟೋರೀಸ್ ಗಳೆಲ್ಲ ಕಟ್ಟಿ ಬಿಸಾಕಿ. It's about life. It's about your life. You have to take the decision in your life. So ಪ್ರಪಂಚ ಬುದ್ಧಿವಂತರ ತವರು ಅನ್ನೋದು ಸದಾ ನೆನಪಿರ್ಲಿ. ಹಾಗಿದ್ರೆ ವೈ ಸ್ಪಾಟ್ ಅಲ್ಲಿ ಸಾಕ್ಬೇಕು ಅಂತ ಹೇಳಿದ್ರೆ ವೆರಿ ಕ್ಲಿಯರ್. ನಿಮ್ಮ ಸ್ಟ್ರೆಂತ್ ಏನಿದೆ ಅದನ್ನ ಆಡ್ ಮಾಡ್ತಾ ಹೋಗ್ಲಿಕ್ಕೆ, ಒಂದು ಕ್ಯಾಪಿಟಲ್ ಬಂಡವಾಳ ಮಾಡ್ಕೊಳ್ಳಿಕ್ಕೆ.
ನಿಮ್ಮ ವೀಕ್ನೆಸಸ್ ಅನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ, ಅವಕಾಶಗಳನ್ನ ಬಳಸ್ಕೊಳ್ಳೋದಕ್ಕೆ, ಸಂದರ್ಭಿಕ ಬಂದಿರತಕ್ಕಂಥ ಥ್ರೆಟ್ಸ್ ಗಳನ್ನ ಹೇಗೆ ಎದುರಿಸೋದಕ್ಕೆ, ಸರ್ವೈವ್ ಆಗ್ಲಿಕ್ಕೆ, ಅದನ್ನ ಎದುರಿಸ್ಬಿಟ್ಟು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೊಯಾಕ್ಟಿವ್ ಆಗ್ಲಿಕ್ಕೆ, ಇವತ್ತು ನಾನೇನು, ನಾಳೆ ನಾನು ಹೇಗಿರಬೇಕು, ಇವತ್ತು ಹೇಗಿದ್ದೀನಿ ಅನ್ನೋದು ನಾಳೆಯನ್ನ ನಿರ್ಧರಿಸ್ತಾ ಹೋಗುತ್ತೆ. ಸೊ ಬಿ ಕೇರ್ಫುಲ್. ಅನ್ಲೆಸ್ ಯು ಪ್ರೊಯಾಕ್ಟಿವ್ ಯು ಕಾಂಟ್ ಡೂ ಎನಿಥಿಂಗ್ ಇನ್ ದಿ ಪ್ರೆಸೆಂಟ್ ಸಿನಾರಿಯೋ. ಒಳ್ಳೆ ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ಕೆ ಸ್ವಾಟ್ ಅನಾಲಿಸಿಸ್ ಬೇಕು. ವೆರಿ ಕ್ಲಿಯರ್ ಮಕ್ಕಳೇ. ಏನೂ ಮಾಡಬೇಡಿ, ದಿನಕ್ಕೊಂದು ಅರ್ಧ ಗಂಟೆ ಸುಮ್ಮನೆ ಕೂತ್ಕೊಳ್ಳಿ. ಏನು ಮಾಡಬೇಡಿ, ಸುಮ್ಮನೆ ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ. ನಿಮ್ಮನ್ನೇ ನೀವು ನಿಮ್ಮ ಉಸಿರನ್ನ ಗಮನಿಸ್ತಾ ಹೋಗಿ. ಒಂದು 2 ನಿಮಿಷ ಹಾಗೆ ಅಥವಾ 5 ನಿಮಿಷ ಹಾಗೆ ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂಡಿ. ಏನು ಮಾಡಬೇಡಿ. ಒಂದು 5 ನಿಮಿಷ ಆದ ತಕ್ಷಣ ನಿಮ್ಮ ಸಹಜ ಉಸಿರಾಟವನ್ನ ಗಮನಿಸ್ತಾ ಹೋಗಿ. ನೀವು ಹೇಗೆ ಸಹಜ ಉಸಿರಾಟವನ್ನು ಗಮನಿಸ್ತಾ ಹೋಗ್ತಿರೋ ಹಾಗೆ ಸಾಕಷ್ಟು ಯೋಚನೆಗಳು ಬಂದು ಹೋಗ್ತವೆ. ಅವುಗಳನ್ನ ಕಂಟ್ರೋಲ್ ಮಾಡೋ ಪ್ರಯತ್ನ ಪಡಬೇಡಿ. ಅವುಗಳನ್ನ ಕಟ್ ಮಾಡಿ ನಿಮ್ಮ ಉಸಿರ ಮೇಲೆ ಗಮನಿಸಿ. ನಿಮ್ಮ ಸಹಜ ಉಸಿರಾಟವನ್ನು ಗಮನಿಸ್ತಾ ಹೋಗಿ. ಒಂದು 20-21 ದಿನ ಈ ತರ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ನಿಮ್ಗೆ ಗೊತ್ತಿಲ್ಲದ ಒಂದ್ ಕಡೆ ಎಲ್ಲೋ ಲೈಟ್ ಹತ್ರ ಸ್ಟಾರ್ಟ್ ಆಗುತ್ತೆ. ದೆನ್ ಆಸ್ಕ್ ಯುವರ್ ಸೆಲ್ಫ್ ದ ರೈಟ್ ಕ್ವಶನ್. ವಾಟ್ ಐ ಆಮ್, ವೈ ಐ ಆಮ್, ಹೌ ಐ ಆಮ್, ವೆನ್ ಐ ಆಮ್ ಅಂಡ್ ವೇರ್ ಐ ಶುಡ್ ಬಿ. ಅವಾಗ ನಿಮ್ಮ ಸಾಮರ್ಥ್ಯಗಳು ಗೊತ್ತಾಗ್ತಾ ಹೋಗುತ್ತೆ. ಜೊತೆಗೆ ನೀವು ಅನಾಲಿಸಿಸ್ ಹೇಗ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನ ದೇವರು ಕೊಟ್ಟಿರ್ತಾನೆ. ಇದನ್ನ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಈ ಪ್ರಪಂಚಕ್ಕೆ ಯಾರ ವ್ಯಕ್ತಿ ಜನ್ಮ ತಾಳ್ತಾನೋ ಅವನು ಡಿಫ್ರೆಂಟ್, ಒಂದಲ್ಲ ಒಂದು ವಿಷಯದಲ್ಲಾದ್ರೂ ಆ ವ್ಯಕ್ತಿ ಅದ್ಭುತವಾದನ್ನ ಸಾಧಿಸಬಲ್ಲ ಎಲ್ಲಾ ಅವಕಾಶಗಳನ್ನ ಮತ್ತು ಅಗತ್ಯತೆಗಳನ್ನ ಹೊಂದಿರ್ತಾನೆ. ಇದು ಫಿಕ್ಸ್. ಇದು ಬಡವ ಶ್ರೀಮಂತ ಅಂತ ದೇವ್ರು ಎಕ್ಸ್ಟ್ರಾ ಕೊಡೋಂಗಿಲ್ಲ, ಯಾವುದೇ ಕಂಪ್ಯಾರಿಸನ್ ಮಾಡಂಗಿಲ್ಲ. ಹಾಗಾಗಿ ನಿಮ್ಮ ನಿಜವಾದ ಶಕ್ತಿ ಏನು ಅಂತ ನೋಡ್ಕೊಳ್ಳಿ. ಕೆಲವು ಮಕ್ಳು ಇರ್ತಾರೆ, ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ, ಅಷ್ಟು ಚಂದ ಮಾತಾಡ್ತಾರೆ. ಕೆಲವು ಮಕ್ಳು ಇರ್ತವೆ, ಹಾಡು ಎಷ್ಟು ಚಂದ ಹೇಳ್ತವೆ. ಕೆಲವು ಮಕ್ಳು ಇರ್ತವೆ, ಮಾತಾಡೋದಿಲ್ಲ, ಮನೆಗೆ ಬಂದ್ರೆ ಯಾರನ್ನೂ ಮಾತಾಡ್ಸೋದಿಲ್ಲ. ಒಂದು ಡ್ರಾಯಿಂಗ್ ಶೀಟ್ ಕೊಡಿ, ಅದ್ಭುತವಾದನ್ನ ಸೃಷ್ಟಿಸಿ ನಿಮ್ ಕೈ ಕೊಡ್ತವೆ. ಕೆಲವರಿಗೆ ಕೊಡಿ, ಅದ್ಭುತವಾಗಿ ಸಂಘಟನೆಗಳನ್ನ ಮಾಡ್ತಾರೆ. ಅವರು ಏನು, ಅವ್ರು ಹೆಚ್ಚಿಗೆ ಏನು ಬುಡಕ ಆರ್ಡಿನರಿ ಹ್ಯೂಮನ್ ಬೀಯಿಂಗ್ ಅಂತ ಅನ್ಸುತ್ತೆ ನಮ್ಗೆ ಅಂತಂತ. ಹಾಗೆ ಪ್ರತಿಯೊಬ್ಬರಿಗೂ ಒಂದು ಯುನಿಕ್ ಸ್ಕಿಲ್ ಇರುತ್ತೆ. ಅದನ್ನ ಹುಡ್ಕೊಳ್ಳಿ, ಅದನ್ನ ಬೇಗ ಹುಡ್ಕೊಳ್ಳಿ. ಜೀವನದಲ್ಲಿ ಎಷ್ಟು ಬೇಗ ಹುಡುಕೊಳ್ತಿರೋ ಅಷ್ಟು ಬೇಗ ಜೀವನದಲ್ಲಿ ಮೇಲೆ ಬರ್ತೀರಾ. ದೆನ್ ಕ್ವಾಲಿಫಿಕೇಶನ್ಸ್ ಇವತ್ತು ಬೇಕು, ಆಡ್ ಮಾಡ್ತಾ ಹೋಗಿ. ಕ್ವಾಲಿಫಿಕೇಶನ್ ಅಂತ ಹೇಳಿದ್ರೆ ಕೇವಲ ಡಿಗ್ರಿ ಸರ್ಟಿಫಿಕೇಟ್ಗಳಲ್ಲ. ಕ್ವಾಲಿಫಿಕೇಶನ್ ಅಂತ ಹೇಳಿದ್ರೆ ಯಾವ ಕೆಲಸದಲ್ಲಿ ನೀವು ಏನನ್ನ ಸಾಧಿಸಬೇಕೆಂದು ಕೊಡುತ್ತೀರೋ ಅದಕ್ಕೆ ನಿಮ್ಮನಿಗೆ ನೀವೇ ಸೃಷ್ಟಿಸಿಕೊಳ್ಳುವ ಅರ್ಹತೆ. ಅದನ್ನು ದಯವಿಟ್ಟು ಯೋಚನೆ ಮಾಡ್ತಾ ಹೋಗಿ. ದೆನ್ ಯಾವುದೋ ಒಂದು ವಿಚಾರದಲ್ಲಿ, ಹೌದಾ ಅವನಿಗಿಂತ ನಾನು ಚೆನ್ನಾಗಿ ಮಾಡ್ತಿದ್ನಲ್ಲ. ಸುಮಾರು ಸರಿ ಈ ಕೌನ್ ಬನೆ ಕರೋಡಪತಿಗಳೂನೋ ಕರ್ನಾಟಕದ ಕೋಟ್ಯಾಧಿಪತಿನೋ ಬರ್ತಾ ಇರುತ್ತೆ. ಮಕ್ಕಳು ಕೂತಿರ್ತಾರೆ, ಪ್ರಶ್ನೆ ಬರ್ತಿರುತ್ತೆ, ಅಪ್ಪ ಆನ್ಸರ್ ಹೇಳ್ತಿರ್ತಾನೆ. ಅಯ್ಯೋ ನನ್ಗಪ್ಪ ಇಷ್ಟ ಆನ್ಸರ್ ಕರೆಕ್ಟ್ ಆಗಿ ಬರುತ್ತಲ್ಲ. ಅಪ್ಪನಿಗೆ ಬಹಳ ಬೆಟ್ರ್, ನನಗಿಂತ ಅಪ್ಪನೇ ಬೆಟ್ರ್ ಇದೆ, ಒಳ್ಳೆ ನಾಲೆಡ್ಜ್ ಇದೆ, ಅವಾಗ ಓದಿದ್ದು ಚಿಂತೆ ಇಲ್ಲ ಅಂತ ಮಕ್ಕಳು ಅನ್ಸಿರುತ್ತೆ. ಇಲ್ಲ ಮಕ್ಕಳಿಗೆ ಅನ್ಸುತ್ತೆ ಸಕ್ಕ ಪಟ ಆನ್ಸರ್ ಮಾಡ್ತಿರ್ತವೆ. ಕೇಳಿದ್ರೆ ಸ್ಕೋರ್ 0. ಶಾಲೆಯಲ್ಲಿ ಏನು ಸರ್ ನನ್ನ ಮಗು 45% ಸರ್, 50% ಸರ್ ಅಂತಿರ್ತಾರೆ. ಇದು ಕನ್ನಡ ಕೋಟ್ಯಾಧಿಪತಿ ಇಂಗ್ಲಿಷ್ ಫಟಾಫಟ್ ಆನ್ಸರ್ ಹೇಳುತ್ತೆ. ಏನಿದು ಆಗಿದ್ರೆ ಮಕ್ಕಳ ನಿಜವಾದ ಸಾಮರ್ಥ್ಯವನ್ನ ಹುಡುಕೋ ಕೆಲಸ ಪೇರೆಂಟ್ಸ್ ಮಾಡ್ಬೇಕು. ಹಾಗೆ ಕಾಲೇಜ್ಗೆ ಓದೋ ಮಕ್ಕಳಿದ್ರೆ ದಯವಿಟ್ಟು ನೀವು ಎಲ್ಲರಿಗಿಂತ ಹೇಗೆ ಭಿನ್ನ ಅನ್ನೋದನ್ನ ಬೇಗ ಕಂಡುಕೊಳ್ಳಿ. ನಿಮ್ಮಲ್ಲಿ ಅವೈಲೇಬಲ್ ರಿಸೋರ್ಸ್ ಏನಿದೆ, ಉದಾಹರಣೆ ಹಗರಿ ಬೊಮ್ಮಳಲ್ಲಿ ಇದೀನಿ ನೀವೀಗ. ಹಗರಿ ಬೊಮ್ಮಳಲ್ಲಿ ಈ ಲೈಬ್ರರಿ ಇದೆನಾ? ಇಲ್ಲ. ಓಕೆ. ನೆಟ್ ಪ್ಯಾಕ್ ಇದೆನಾ? ಇದೆ. ನೆಟ್ ಪ್ಯಾಕ್ ಯಾವ್ದಕ್ ನೋಡ್ಕೊಂತಿದೀವಿ? ಅಪ್ಪನಿಗೆ ಇಷ್ಟು GB ಅಂತ ಇದೆ, ಅಮ್ಮನ ಹತ್ರನು ಮೊಬೈಲ್ ಇದೆ, ಆಕೆ ಹತ್ರ GB ಡಾಟಾ ಇದೆ. ದಿನಕ್ಕೆ ಇಷ್ಟು ಬಳಸ್ತೀವಿ, ಇಷ್ಟು ವೇಸ್ಟ್ ಆಗ್ತಿದೆ. ಅದನ್ನ ನಾನು ಯಾವ್ದೊಂದು IAS ಮಾಡ್ಬೇಕು ಅಂತ ಗುರಿ ಇದೆ ನನ್ನ ಜೀವನದಲ್ಲಿ. ಅದಕ್ಕೆ ಯಾಕೆ ನಾವು ಸರ್ಚ್ ಮಾಡಲ್ಲ ವೆಬ್ಸೈಟ್ ಹೋಗಿ? ಅಲ್ಲಿರ್ತಕ್ಕಂಥ ಎಕ್ಸ್ಪರ್ಟ್ಸ್ ವ್ಯೂ ನಾವ್ ಯಾಕೆ ನೋಡಲ್ಲ? ಅದ್ರ ಬಗ್ಗೆ ನಾವು ಸಿನಿಮಾ ಯಾಕೆ ನೋಡ್ತಾ ಕೊಡ್ಬೇಕು? ಇಂಟರ್ನೆಟ್ ಉಪಯೋಗಿಸ್ಕೊಂಡು ಕೆಲ್ಸಕ್ಕೆ ಬರ್ಲಾರ್ದ ವಾಟ್ಸಪ್ ನ ಚಾಟ್ಸ್ ಯಾಕೆ ಮಾಡ್ತಾ ಕೊಡ್ಬೇಕು? ಪ್ಲೀಸ್ ಥಿಂಕ್ ಓವರ್ ದಿಸ್. ಯಾವ ರಿಸೋರ್ಸ್ ಅನ್ನ ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಹೋಗ್ಬೇಕು. ಕೆಲವರಿಗೆ ಮಕ್ಕಳನ್ನ ಪ್ರೇಸ್ ಮಾಡ್ತಾರೆ, ಹೊಗಳ್ತಾರೆ. ಯಾವ್ದಕ್ ಹೊಗಳ್ತಾರೆ ದಯವಿಟ್ಟು ಅಲರ್ಟ್ ಆಗಿ ನೀವು. ಯಾಕೆಂದ್ರೆ ನಮಗೆ ಈ ಅವಕಾಶಗಳು ಇರ್ಲಿಲ್ಲ, ಹೇಳೋರೇ ಇರ್ಲಿಲ್ಲ ನಮಗೆ. ದಯವಿಟ್ಟು ನೀವು ಯಾವ ವಿಷಯಕ್ಕೆ ಹೊಗಳ್ತಾರೆ ಅದನ್ನ ಎನ್ಕ್ಯಾಶ್ ಮಾಡ್ಕೊಡ್ರಿ. ಅದು ನಿಮ್ಮ ಬರ್ತ್ ಇಂಟೆಲಿಜೆನ್ಸ್. ಯು ಆರ್ ಎ ಇಂಟೆಲೆಕ್ಚುಯಲ್ ಬಾರ್ನ್ ಬೇಬಿ.
ಅದನ್ನು ದಯವಿಟ್ಟು ಅದನ್ನು ಯಾವತ್ತೂ ಮುಟ್ಲಿಕ್ಕೆ ಅವಕಾಶ ಕೊಡಬೇಡಿ. ನಿನಗೆ ಹಾಡ್ಬೇಕು ಅಂತ ಆಸೆ ಇತ್ತ ಜೀವನದಲ್ಲಿ, ಅದನ್ನ ಯಾವತ್ತೂ ಮುಟ್ಲಿಕ್ಕೆ ಅವಕಾಶ ಕೊಡಬೇಡ. ನಿನ್ ಜೀವನದಲ್ಲಿ ಕ್ಯಾರಿಯರ್ ಏನ್ ಬೇಕಾದ್ರೂ ತಗೋ, ಹಾಡು ನಿನ್ನ ಬದುಕನ್ನ ಸಂತೋಷದ ಕ್ಷಣಗಳನ್ನ ಸೃಷ್ಟಿಸುತ್ತೆ ಅನ್ನೋದಾತಂದ್ರೆ ಪ್ಲೀಸ್ ಹಾಡು. ನಿನ್ಗೇನ್ ಖುಷಿ ಆಗುತ್ತೆ ಜೀವನದಲ್ಲಿ, ನಿನ್ನನ್ನು ಏನು ಜನ ಗುರುತಿಸ್ತಾರೋ ಆ ನಿನ್ನತನವನ್ನು ಯಾವತ್ತೂ ಕಳ್ಕೊಬೇಡ. ಯಾರ ಜೊತೆಗೆ ಯಾವತ್ತೂ ನಿನ್ನನ್ನು ಕಂಪೇರ್ ಮಾಡ್ಕೋಬೇಡ. ಜೀವನದ ನಾನು ಇದನ್ನ ಸಾಧನೆ ಮಾಡಿಬಿಟ್ಟಿದ್ದೀನಿ ಸರ್, ನನಗೆಲ್ಲ ಜನ ಖುಷಿ ಆಗ್ತಿದೆ, ಅಚೀವ್ಮೆಂಟ್ ಮಾಡಿದ್ದೀನಿ ಅನ್ನೋದಾದ್ರೆ ಪ್ಲೀಸ್ ಪ್ರೌಡ್ ಅಬೌಟ್ ಯು, ಸೆಲೆಬ್ರೇಟ್ ದಿಸ್. ಏನ್ ಚಿಕ್ಕ ವಿಚಾರ, ಏನಿಲ್ಲ ಸರ್, ಇವತ್ತು ನಂದು ಕ್ರಾಫ್ಟ್ ಇತ್ತು, ಕ್ರಾಫ್ಟ್ ಅಲ್ಲಿ ನಾನು ತುಂಬಾ ಚೆನ್ನಾಗಿ ಮಾಡಿದ್ದೀನಿ, ನನಗೊಂದು ಒಟಿಕೋಟಸ್ ಒಂದ್ ಯಾವ್ದೋ ಒಂದು ಪೆನ್ ಸ್ಟ್ಯಾಂಡ್ ಮಾಡ್ಲಿಕ್ಕೆ ಹೇಳಿದ್ರು, ನಾನು ಅದನ್ನೆಲ್ಲ ಬಳಸ್ಕೊಂಡು ಮಾಡಿದೆ, ನನಗೆ ಖುಷಿ ಆಗ್ತಿದೆ, ನಮ್ಮ ಮ್ಯಾಮ್ ತೋರಿಸ್ದೆ, ಸೂಪರ್ ಅಂದ್ರು. ಪ್ಲೀಸ್ share with your parents, children, share with your parents. You have to achieve you have to proud about your achievements. What values that you believe in. ಸುಳ್ಳು ಹೇಳ್ಬಾರ್ದು ಅನ್ನೋದಿತ್ತು ಅಂದ್ರೆ, ಅಪ್ಪ ಅಮ್ಮನಿಗೆ ಏನು ಮೋಸ ಮಾಡಬಾರ್ದು ಅನ್ನೋದಿತ್ತು ಅಂತಂದ್ರೆ, ವ್ಯಾಲ್ಯೂಸ್ ನಮ್ಮ ಮನೇಲಿ ಇದೆ ಅಂದ ತಕ್ಷಣ ಎಷ್ಟೋ ಜನ ಸರ್ ನಮ್ಮ ಅಪ್ಪ ಹಂಗಿರ್ಲಿಲ್ಲ ಸರ್, ನಾವು ಹಂಗಿರ್ಲಿಲ್ಲ, ನಮ್ಮ ಮಗ ಇಂತ ಹುಟ್ಬಿಟ್ಟ, ಇವು ಮಾತುಗಳು ಬರ್ತವೆ. ದಯವಿಟ್ಟು ನಿಮ್ಮ ಪೇರೆಂಟ್ಸ್ಗೆ ಇನ್ನು ಬಹಳ ಚಂದ ಹೇಳ್ಬಿಡ್ತೀನಿ ನೋಡ್ರಿ, ನಿಜವಾದ ಸಂತೋಷ ದೊಡ್ಡ ಗಿಫ್ಟ್ ನಿಮ್ ಪೇರೆಂಟ್ಸಿಗೆ ಕೊಡೋದೇನು ಅಂತ ಹೇಳ್ಬಿಟ್ರೆ, ನಿಮ್ಮ ಪೇರೆಂಟ್ಸ್ ನಿಮ್ ಬಗ್ಗೆ ಹೆಮ್ಮೆ ಪಡ್ಬೇಕ್ರಿ. ನಿಮ್ಮ ಅಪ್ಪ ಅಮ್ಮನ ಮುಖದಲ್ಲಿ ನಿಮ್ ಬಗ್ಗೆ ನಗು ಇದೆ ಅಂತ ಹೇಳಿದ್ರೆ ನೀವು ಆಲ್ಮೋಸ್ಟ್ ಸಕ್ಸಸ್ಫುಲ್. ಲೀಸ್ಟ್ ಬಾದರ್ ಅಬೌಟ್ ದ ಮನಿ, ಲೀಸ್ಟ್ ಬಾದರ್ ಅಬೌಟ್ ದ ರಿಕಗ್ನಿಷನ್ ಇನ್ ದಿ ವರ್ಲ್ಡ್. ಪ್ರಪಂಚ ನಿಮಗೆ ಎಷ್ಟು ದುಡ್ಡು ಕೊಟ್ರು, ಎಷ್ಟು ಇದು ಕೊಟ್ರು ತಲೆ ಕಷ್ಟಳಕ್ ಹೋಗ್ಬೇಡಿ. ನಿಮ್ಮ ಅಪ್ಪ ಅಮ್ಮ ನಿಮ್ ಬಗ್ಗೆ ಖುಷಿಯಾಗಿದ್ದಾರ, ಯು ಆರ್ ಆಲ್ರೆಡಿ ಸಕ್ಸೆಡೆಡ್ ಇನ್ ಯುವರ್ ಲೈಫ್. ಇನ್ನು ಬಹಳ ಚಂದ ಹೇಳ್ತಾರೆ, ಡಿವಿಜಿ ಬಹಳ ಚಂದ ಹೇಳ್ತಾರೆ, ಯಾವಾಗ ನೀನ್ ಏನಾದ್ರೂ ಕೆಲಸ ಮಾಡ್ಕೊಂಡು ಬಂದ್ಮೇಲೆ ನಿಮ್ಮ ಅಮ್ಮನಿಗೆ ಹೇಳ್ತೀಯಲ್ಲ, ಅಮ್ಮ ಸರಿ ಅಂದ್ಲು ಅಂದ್ರೆ ಅದು ಸರಿ, ಸೆಕೆಂಡ್ ಥಾಟೇ ಬೇಡ. ಯಾಕೆಂದ್ರೆ ಯಾವ ಅಮ್ಮ ತನ್ನ ಮಗು ಕೆಟ್ಟ ದಾರಿಗೆ ಹೋಗ್ಬೇಕು ಅಂತ ಬಯಸೋದಿಲ್ಲ. ಇನ್ನು ವಾಟ್ ಇಸ್ ಯುವರ್ ಕಾಂಪಿಟೇಟಿವ್ ಅಡ್ವಾಂಟೇಜಸ್, ನಿಮ್ಗಿರ್ತಕ್ಕಂಥ ಅವಕಾಶಗಳು ಯಾವ ಸಿಟಿಲಿ ಇದ್ದೀರಿ. ಉದಾಹರಣೆ ಹೊಸಪೇಟೆಯಲ್ಲಿ ಇದ್ದೀರಾ, ಹೊಸಪೇಟೆಯಲ್ಲಿ ಇದ್ರೆ ಏನ್ ಬಳಸ್ಕೋಬಹುದಿತ್ತು ನಾನು, ಬೆಂಗಳೂರಲ್ಲಿ ಇದ್ರೆ ಏನ್ ಬಳಸ್ಕೋಬಹುದು ನಾನು, ಅಲ್ಲಿ ಏನು ಅವಕಾಶಗಳಿವೆ, ಇವುಗಳ ಬಗ್ಗೆ ಸದಾ ಯೋಚನೆ ಮಾಡ್ತಾ ಅನಲೈಸ್ ಮಾಡ್ತಾ ಹೋಗಿ. ಆಸ್ ಐ ಟೋಲ್ಡ್ ಬಿಫೋರ್, ಎಕ್ಸರ್ಸೈಸ್ ಏನ್ ಇರ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಸ್ಟ್ರೆಂತ್ ಗಳನ್ನ ಲೀಸ್ಟ್ ಮಾಡ್ತಾ ಹೋಗಿ, ಯೋಚನೆ ಮಾಡಿ ಲೀಸ್ಟ್ ಮಾಡಿ, ಯೋಚನೆ ಮಾಡಿ ಲೀಸ್ಟ್ ಮಾಡಿ. ಆ ಸ್ಟ್ರೆಂತ್ಗಳು ನಿಮ್ಮ ಜೀವನದ ಈ ಕ್ಷಣದ ನೀವು ಏನ್ ಕೆಲಸ ಮಾಡ್ತೀರಿ, ಓದ್ತಿದ್ರು ಕೆಲಸ ಮಾಡ್ತಿದ್ರು ಏನ್ ಮಾಡ್ತಿದ್ರೆ ಅದಕ್ಕೆ ಹೇಗ್ ಸರಿ ಹೊಂದುತ್ತೆ ಅನ್ನೋದನ್ನ ಓದಿಸ್ಕೊಳ್ತಾ ಹೋಗಿ. ದಯವಿಟ್ಟು ಮಕ್ಕಳೇ, ಪೇರೆಂಟ್ಸ್ಗೆ ನೀನು ಏನು ಅನ್ನೋದನ್ನ ಡಿಸ್ಕ್ರೈಬ್ ಮಾಡಿ. ಯಾಕೆಂದ್ರೆ ತುಂಬಾ ಜನ ಪೇರೆಂಟ್ಸ್ ಇವತ್ತು ದುಡ್ಡಿನಿಂದ ಹೊಡ್ತಾ ಇದ್ದಾರೆ, ಅವರಿಗೆ ತಮ್ಮ ಮಕ್ಕಳ ಸ್ಟ್ರೆಂತ್ ಏನು ಅಂತ ಗೊತ್ತಾಗ್ತಾ ಇಲ್ಲ, ತಮ್ಮ ಮಕ್ಕಳು ಏನು ಅಂತ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ಮುಂದೊಂದ್ ದಿನ ವಯಸ್ಸಾದ್ಮೇಲೆ ನನ್ನ ಮಕ್ಕಳು ನಾನೇ ನೋಡ್ಕೊಳ್ತಿಲ್ಲ ಅಂತ ಬೇಜಾರು ಪಡ್ತಾರೆ. ನಾನು ಪೇರೆಂಟ್ಸ್ ಒಂದ್ ಎಚ್ಚರಿಕೆ ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ, ಇವತ್ತು ನೀವು ನಿಮ್ಮ ಮಕ್ಕಳಿಗೆ ಸಮಯ ಕೊಡದೆ ಹೋದ್ರೆ ನಾಳೆ ನಿಮ್ಮ ಮಕ್ಕಳು ನಿಮಗೆ ಸಮಯ ಕೊಡಬೇಕು ವಯಸ್ಸಾದ್ಮೇಲೆ ಅಂತ ದಯವಿಟ್ಟು ನಿರೀಕ್ಷೆ ಮಾಡ್ಕೋಬೇಡಿ. ಇಟ್ಸ್ ವೆರಿ ಕ್ಲಿಯರ್ ಅಂಡ್ ಇಟ್ಸ್ ಬ್ರೂಟ್ಲಿ ಫ್ರ್ಯಾಂಕ್. ಪ್ಲೀಸ್, ನನ್ನ ಈ ಕನಸುಗಳೇನು, ನನ್ನ ಆಸೆಗಳು ಏನು ಅನ್ನೋದನ್ನ ಮಕ್ಕಳು ನಿಮ್ ತಂದೆ ತಾಯಿಗಳ ಹಂಚ್ಕೊಡ್ರಿ. ದಿನಕ್ಕೂ 1 ಗಂಟೆ ಆದ್ರೂ ನೀವ್ ಏನ್ ಬೇಕಾದ್ರೂ ಕೆಲಸ ಮಾಡ್ರಿ, ಸಾಧ್ಯ ಅಲ್ವಾ, ಫಿಸಿಕಲಿ ಸಾಧ್ಯ ಅಲ್ವಾ, ಅಟ್ಲೀಸ್ಟ್ ಫೋನ್ ಅಲ್ಲಾದ್ರೂ ಚಿಂತೆ ಇಲ್ಲ. ನಿಮ್ ಪಪ್ಪ ಎಲ್ಲೋ ಕೆಲಸ ಮಾಡ್ತಾರೆ, ದಿನಕ್ಕೆ ಅರ್ಧ ಗಂಟೆ 3/4 ಗಂಟೆ ನಿಮ್ಮ ಪಪ್ಪನ ಜೊತೆಗೆ ಬೆಳಗ್ಗಿಂದ ಏನಾಯ್ತು ಅಂತ ದಯವಿಟ್ಟು ಲೀಸ್ಟ್ ಮಾಡಿ ಹೇಳಿ. ಮಗು ಮಾತಾಡ್ಬೇಕು ನಿಮ್ಮ ಅಪ್ಪ ಅಮ್ಮನ ಹತ್ರ. ನೀವು ಮಾತಾಡದ ಹೋದ್ರೆ ನೀವೇನು ಅಂತ ನಿಮ್ಮ ಅಪ್ಪನಿಗೆ ಅಮ್ಮನಿಗೆ ಗೊತ್ತಾಗೋದೇ ಇಲ್ಲ. ಪ್ಲೀಸ್ ಅವಕಾಶವನ್ನು ಕಳ್ಕೊಬೇಡಿ. ಶೇರ್ ವಿತ್ ದ ಪೀಪಲ್ ಹೂ ಆರ್ ಸಕ್ಸೀಡೆಡ್ ಇನ್ ಅವರ್ ಪಾತ್. ನಾನು IAS ಮಾಡ್ಬೇಕು ಅಂತ ನಿರ್ಧಾರ ಮಾಡಿದೀನಿ ಅಂತ ಹೇಳಿದ್ರೆ, IAS ಯಾರು ಮಾಡ್ತಿದ್ದಾರೆ ಅವ್ರ ಜೊತೆ ಅಥವಾ ಮಾಡಿ ಸಕ್ಸಸ್ ಆಗಿದ್ದಾರೆ ಅವ್ರ ಜೊತೆ ಸಂಪರ್ಕ ಇಟ್ಕೊಳ್ಳಿ. ಯಾವ ವ್ಯಕ್ತಿ ಜೀವನದಲ್ಲಿ ಯಾವ ವಿಷಯದಲ್ಲಿ ಯಶಸ್ಸನ್ನು ಕಾಣಲು ಬಯಸುತ್ತಾನೋ ಆ ವ್ಯಕ್ತಿ ಸಹಜವಾಗಿ ಆ ವಿಷಯದಲ್ಲಿ ಯಶಸ್ವಿಯಾದ ವ್ಯಕ್ತಿಗಳೊಳಗೆ ಅತಿ ಬೇಗ ಸಂಬಂಧಗಳನ್ನು ಕುದಿಸ್ಕೊಳ್ತಾನೆ, ಅವನು ಮಾತ್ರ ಜೀವನದಲ್ಲಿ ಯಶಸ್ಸು ಪಡ್ತಾನೆ. ಸ್ಟ್ರೆಂತ್ ತುಂಬಾ ಲಿಸ್ಟ್ ಇದೆ, ಅದನ್ನ ಹೆಚ್ಚಿಗೆ ಹೇಳ್ತಾ ಹೋಗಲ್ಲ. ನಾಲೆಡ್ಜ್ ಇರಬೇಕು, ಹೆಲ್ತ್ ಇರಬೇಕು, ಎಂಥೂಸಿಯಾಸ್ಟಿಕ್ ಇರಬೇಕು, ಅಡಾಪ್ಟೇಷನ್ಸ್ ಇರಬೇಕು, ಆರ್ಗನೈಸಿಂಗ್ ಸೆಕ್ಟರ್, ಆರ್ಟಿಕ್ಯುಲೇಟ್, ಕಾಂಪಿಟೇಟಿವ್ ಆಗಿರ್ಬೇಕು, ಕನ್ಸಿಡರೇಟ್. ಸೊ ಸಾಕಷ್ಟು ಇದೆ, ಸ್ಲೈಡ್ಸ್ ಎಲ್ಲ ನಾನು ತೋರಿಸ್ತಾ ಇದ್ದೀನಿ. ಹಾನೆಸ್ಟ್ ಕೂಡ ಅದರಲ್ಲಿ ಒಂದಿದೆ, ಹಾನೆಸ್ಟ್ ಕೂಡ ಒಂದಿದೆ. ಹಾನೆಸ್ಟ್ ಒಂದು ಸ್ಟೋರಿ ಹೇಳಲೇಬೇಕು ನಾನು. CV ರಾಮನ್, ಡಾಕ್ಟರ್ CV ರಾಮನ್ ಅವರು ನಿವೃತ್ತಿ ಆದ್ಮೇಲೆ ಒಂದು ಲ್ಯಾಬ್ ಅನ್ನ ತೆಗಿತಾರೆ.
ನಾನು ಏನಾದ್ರು ಸಂಶೋಧನೆ ಮಾಡ್ಬೇಕಂತ ಒಂದು ಸಂಶೋಧನಾಲಯನ ಕೊಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅಂದಿನ ಸರ್ಕಾರ ಅವರಿಗೆ ಅವಕಾಶ ಮಾಡಿಕೊಡುತ್ತೆ, ಜಾಗ ಕೊಡುತ್ತೆ, ಬಿಲ್ಡಿಂಗ್ ಕಟ್ಟಿ ಅಂತೆಲ್ಲ ಕೊಡುತ್ತೆ, ಎಲ್ಲ ಮಾಡುತ್ತೆ. ಸಿ.ವಿ. ರಾಮನ್ ಗೊತ್ತು ನಿಮಗೆ, ಅವರ ಫೋಟೋ ನೋಡಿ, ತಲೆ ಮೇಲೆ ಒಂದು ಪೇಟ ಇರುತ್ತೆ, ಒಂದು ಕೋಟ್, ತುಂಬಾ ಶಿಸ್ತುಬದ್ಧ ಗಂಭೀರ ನಡೆಗೆ ಆ ಮನುಷ್ಯ. ರಾಮನ್ನು ಒಂದು ಸಂಶೋಧನಾಲಯ ಮಾಡ್ಬೇಕು ಅಂತ ಹೇಳಿದಾಗ ತನ್ನ ಜೊತೆ ಕೆಲಸ ಮಾಡ್ಲಿಕ್ಕೆ ಕೆಲವು ಯೂತ್ ಸೈಂಟಿಸ್ಟ್ ಬೇಕು ಅಂತ ಹೇಳಿ ಆಡ್ ಕೊಡ್ತಾರೆ, ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಸಾಕಷ್ಟು ಜನ ಬರ್ತಾರೆ, ಸಾಕಷ್ಟು ಜನ ಅಪ್ಲಿಕೇಶನ್ ಹಾಕ್ತಾರೆ. ಅದ್ರಲ್ಲೊಂದು ಅವ್ರ ಕೈ ಕೆಳಗೆ ಒಂದು ಪೆನಲ್ ಇರುತ್ತೆ. ಅವರು ಸೆಲೆಕ್ಟ್ ಮಾಡಿದ್ಮೇಲೆ ಫೈನಲ್ 5 ಅಂತ ಸೆಲೆಕ್ಟ್ ಮಾಡೋ ಕೆಲಸ ಸಿ.ವಿ. ರಾಮನ್ ಅವ್ರಿಗಿರುತ್ತೆ. ಸರಿ ಕರೆದ್ರು, ಅವ್ರಿಗೆಲ್ಲ TAD ಏನು ಕೊಡ್ತಿದ್ರು. ಯಾರು ಅಲ್ಲಿ ಒಂದು ಎಕ್ಸಾಮ್ ಬರೆದು ಆ ಇಂಟರ್ವ್ಯೂ ಫೇಸ್ ಮಾಡ್ತಾರೆ. ಆ ಎಕ್ಸಾಮ್ ಅಲ್ಲಿ ಕ್ಲಿಯರ್ ಆಗ್ಬಿಟ್ಟು, ಇಂಟರ್ವ್ಯೂ ಅಲ್ಲಿ ಕ್ಲಿಯರ್ ಆಗ್ಬಿಟ್ಟು ಲಾಸ್ಟ್ ಟಾಪ್ 10 ತೆಗೆದ್ರೆ ಆ ಟಾಪ್ 10ಗಳಲ್ಲಿ ಟಾಪ್ 5 ಅನ್ನ ಸಿ.ವಿ. ರಾಮನ್ ಫೈನಲ್ ಆಗಿ ಆರಿಸ್ಕೊಳ್ತಿರ್ತಾರೆ. ಈ ಪ್ರೊಸೆಸ್ ಇರುತ್ತೆ. ಹೀಗಿರುವಾಗ ಸುಮಾರು ಜನ ಬರ್ತಾರೆ, ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತಾರೆ. ಪಾಸ್ ಆದ ನಂತರ ಇಂಟರ್ವ್ಯೂ ಆಗುತ್ತೆ, ತುಂಬಾ ಜನ ಹೊರಟೋಗ್ತಾರೆ, ಫೇಲ್ ಆಗ್ತಾರೆ, ಹೊರಟೋಗ್ತಾರೆ. ಕೊನೆಗೆ 5 ಜನ ಹುಡ್ಕೊಳ್ತಾರೆ, ಸಿ.ವಿ. ರಾಮನ್ ಲಿಸ್ಟ್ ಅಲ್ಲಿ ಹುಡ್ಕೊಳ್ತಾರೆ. ಸಿ.ವಿ. ರಾಮನ್ ಅವ್ರನ್ನ ಆಯ್ಕೆ ಮಾಡ್ಕೊಂಡು ಇನ್ನೇನು ಮುಗಿಸಿ ತಮ್ಮ ಆಫೀಸಿಂದ, ಕಚೇರಿಯಿಂದ ಹೊರಗಡೆ ಬರ್ತಾರೆ. ರೋಡಲ್ಲಿ ಅವ್ರ ನಡಿಗೆ ತುಂಬಾ ಗಂಭೀರ ನಡಿಗೆ ಅವ್ರದ್ದು. ರೋಡಲ್ಲಿ ಹೋಗ್ಬೇಕಾದ್ರೆ ಒಬ್ಬ ಹುಡುಗ ಸರ್ ಅಂತ ಕರೀತಾನೆ. ಅನ್ಕೊಳ್ತಾರೆ ಸಿ.ವಿ. ರಾಮನ್, ಈ ಹುಡುಗ ಎಕ್ಸಾಮಿಗೆ ಬಂದಿದ್ದ, ಪಾಸ್ ಆಗಿದ್ದಾನೆ, ಇಂಟರ್ವ್ಯೂನಲ್ಲಿ ಫೇಲ್ ಆದ. ನಿಜ, ಇವನು ಇಂಟರ್ವ್ಯೂನಲ್ಲಿ ಫೇಲ್ ಆದಲ್ಲ, ಇವನು ಬಹುತೇಕ ಯಾರ್ದಾದ್ರೂ ಶಿಫಾರಸು ತಗೊಂಡ್ಬಂದಿದ್ದಾನೇನೋ, ಅಥವಾ ಕೈ ಕಾಲು ಹಿಡಿದ್ಬಿಟ್ಟು ಸರ್ ದಯವಿಟ್ಟು ನಿಮ್ ಜೊತೆ ಕೆಲಸ ಮಾಡ್ಕೊಳಿಕ್ ನಾನು ಸೇರ್ಸ್ಕೊಳ್ಳಿ ಅಂತಾನೇನೋ ಅಂತ ನಿರೀಕ್ಷೆ ಮಾಡಿದ್ರು ರಾಮನ್. ಆ ಹುಡುಗ ₹7 ತನ್ನ ಜೇಬಲಿಂದ ₹7 ತೆಗೆದುಕೊಂಡು ಸಿ.ವಿ. ರಾಮನ್ ಅವ್ರಿಗೆ ಕೊಡ್ತಾನೆ. ಏನಿದು ₹7 ಅಂತ ಕೇಳ್ತಾರೆ. ಇಲ್ಲ ಸರ್, ನೀವು TAD ಕೊಟ್ಟಿದ್ದೀರಲ್ಲ, ನೀವು ಬಂದು ವಾಪಸ್ ಹೋಗೋ ಹುಡುಗರಿಗೆ, ಆ TAD ಯಲ್ಲಿ ನನಗೆ ಬೇಕಾಗಿರ್ತಕ್ಕಂಥ ದುಡ್ಡು ಹೆಚ್ಚು ₹7 ಎಕ್ಸ್ಟ್ರಾ ಕೊಟ್ಟಿದ್ದೀರಿ. ಇದು ನಂದೆಲ್ಲ, ಇದು ನಿಮ್ಮ ಇನ್ಸ್ಟಿಟ್ಯೂಷನ್ದು. ವಾಪಸ್ ಕೊಡೋಣ ಅಂತ ಹೋದೆ ನಾನು ನಿಮ್ಮ ಕಚೇರಿಗೆ. ನಿಮ್ ಕಚೇರಿ ಸಿಬ್ಬಂದಿ ಹೇಳಿದ್ರು, ಇಲ್ಲ ಎಲ್ಲ ಅಕೌಂಟ್ ಆಗೋಗಿದೆ. ಸಿ.ವಿ. ರಾಮನ್ ಗೊತ್ತಲ್ಲ ನಿಮ್ಗೆ, ಅಷ್ಟು ತಿದ್ದು ಹಾಗೆಲ್ಲ ಒಪ್ಕೊಳ್ಳೋದು, ತುಂಬಾ ಶಿಸ್ತಿನ ಮನುಷ್ಯ ಅವರು, ತಿದ್ಲಿಕ್ಕೆ ಬರೋದಿಲ್ಲ ಅದನ್ನೆಲ್ಲ. ಹಾಗಾದ್ರೆ ಮಜಾ ಮಾಡಿ ಹೋಗು ಅಂತ ₹7 ಕಟ್ ಕಳ್ಸಿಕೊಡ್ತಾರೆ. ನಾವೇನಾದ್ರೂ ಆಗಿದ್ರೆ ಅವತ್ತಿನ ಕಾಲ ₹7 ಅಂತ ಹೇಳಿದ್ರೆ ಒಂದ್ 2-3 ಸಿನಿಮಾ ನೋಡ್ಕೊಂಡು ಒಳ್ಳೆ ಹೋಟೆಲ್ ಊಟ ಮಾಡ್ಕೊಂಡು ಮನೆಗೆ ಹೋಗ್ತಿದ್ವೇನೋ. ಆದ್ರೆ ಆ ಹುಡುಗ ಆ ₹7 ಅನ್ನ ವಾಪಸ್ ಕೊಡ್ತಾ ಸಿ.ವಿ. ರಾಮನ್ಗೆ ಹೇಳ್ತಾನೆ, ಸರ್ ಈ ₹7 ನಂದಲ್ಲ ಸರ್, ಇದು ನಿಮ್ಮ ಇನ್ಸ್ಟಿಟ್ಯೂಷನ್, ಹೆಚ್ಚು ಕೊಟ್ಬಿಟ್ಟಿದ್ದೀರಾ, ದಯವಿಟ್ಟು ತಗೊಳ್ಳಿ. ಅವರು ತಗೊಳ್ಳಿಲ್ಲ, ಹಾಗಾಗಿ ನಿಮಗ್ ಕೊಡ್ತಿದ್ದೀನಿ ನೇರವಾಗಿ ಅಂತ ಹೇಳಿ ಆ ₹7 ಕೊಡ್ತಾರೆ. ಸಿ.ವಿ. ರಾಮನ್ ತಗೊಳ್ತಾರೆ, ತಮ್ಮ ಕೋಟ್ ಜೇಬಲ್ ಹಾಕೊಳ್ತಾರೆ, ಒಂದು 10-20 ಹೆಜ್ಜೆ ಮುಂದೆ ಹೋಗ್ತಾರೆ ಸುಮ್ಮನೆ ತಮ್ಮ ಪಾಡಿಗೆ. ತಿರುಗಿ ನೋಡ್ತಾರೆ, ಆ ಹುಡುಗ ಇವ್ರನ್ನ ನೋಡ್ತಾರೆ, ತನ್ನ ಪಾಡಿಗೆ ಅವನು ರಿವರ್ಸ್ ಅದರಲ್ಲಿ ಹೋಗ್ತಾ ಇರ್ತಾನೆ. ಇನ್ನೊಂದು 10 ಹೆಜ್ಜೆ ಮುಂದಕ್ಕೆ ಹೋಗ್ತಾರೆ. ಅವ್ರಿಗೊಂಥರ ಅನ್ಸುತ್ತೆ, ನಿಲ್ತಾರೆ, ವಾಪಸ್ ತಿರುಗಿ ಆ ಹುಡುಗನನ್ನ ಹೇ ಬಾಯ್ ಇಲ್ಲಿ ಅಂತ ಕರೀತಾರೆ. ಆ ಹುಡುಗ ಬರ್ತಾನೆ, ಸರ್ ಕರೆದ್ರ? ಎಸ್ ಸರ್, ಏನಾಗ್ಬೇಕಿತ್ತು ಹೇಳಿ? ನೀನು ನಾಳೆಯಿಂದ ನಮ್ಮ ಸಂಶೋಧನಾ ವಿದ್ಯಾರ್ಥಿ, ನಾಳೆಯಿಂದ ನೀನು ಜಾಯ್ನ್ ಆಗು ನನ್ನ ಡ್ಯೂಟಿಗೆ ಅಂತ ಕರೀತಾರೆ. ಅವನಿಗೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಸಿ.ವಿ. ರಾಮನ್ ಜೊತೆ ಕೆಲಸ ಮಾಡೋದು ಏನ್ರಿ ಸಾಮಾನ್ಯ ವಿಚಾರನ, ಒಂದು ಹೆಮ್ಮೆ ವಿಚಾರ, ತುಂಬಾ ಖುಷಿ ಆಗ್ಬಿಡುತ್ತೆ. ಅವಾಗ ಒಂದು ಮಾತು ಹೇಳ್ತಾರೆ ಸಿ.ವಿ. ರಾಮನ್, ಆಫ್ ಕೋರ್ಸ್ ಯು ಆರ್ ಫೇಲ್ಡ್ ಇನ್ ದ ಟೆಸ್ಟ್ ಆಫ್ ಫಿಸಿಕ್ಸ್. ಆಫ್ ಕೋರ್ಸ್ ಯು ಆರ್ ಫೇಲ್ಡ್ ಇನ್ ದ ಟೆಸ್ಟ್ ಆಫ್ ಫಿಸಿಕ್ಸ್, ಬಟ್ ಯು ಪಾಸ್ಡ್ ಇನ್ ದ ಟೆಸ್ಟ್ ಆಫ್ ಹಾನೆಸ್ಟಿ ಅಂತಾರೆ. ಹಾನೆಸ್ಟಿಲಿ ನೀವು ಪಾಸ್ ಆಗ್ಬಿಟ್ರಿ, ನಾಳೆ ನೀವು ಜಾಯ್ನ್ ಆಗಿ ಅಂತ ಕೇಳ್ತಾರೆ. ಹಾಗಾಗಿ ಹಾನೆಸ್ಟ್ ಅನ್ನೋದಿದೆಯಲ್ಲ ಮಕ್ಕಳೇ, ತುಂಬಾ ಇಂಪಾರ್ಟೆಂಟ್, ದೊಡ್ಡ ಕ್ಯಾರೆಕ್ಟರ್ ಅದು. ಆ ಸ್ಟ್ರೆಂತ್ ಅನ್ನ ದಯವಿಟ್ಟು ನೀವು ಗುರುತಿಸಿ ಮತ್ತು ಉಪಯೋಗಿಸ್ಕೊಳ್ಳಿ. ಈ ಎಲ್ಲ ಪರ್ಸುಯೇಷನ್ಸ್ ಇದೆ, ಪರ್ಸಿಸ್ಟೆನ್ಸ್, ಕಂಟಿನ್ಯೂಷನ್ಸ್ ಇರಬೇಕು, ಮಧ್ಯೆ ಬಿಡಬಾರ್ದು, ಖುಷಿಯಾಗಿರ್ಬೇಕು, ಬುದ್ಧಿವಂತಿಕೆ ಪ್ರದರ್ಶನ ಮಾಡಬೇಕು, ಕ್ರಿಯೇಟಿವ್ ಆಗಿರ್ಬೇಕು, ಇವೆಲ್ಲ ಸ್ಟ್ರೆಂತ್. ನನಗೆ ಅನ್ಸಿದ ಮಟ್ಟ ಇದ್ರಲ್ಲಿ ಅಟ್ಲೀಸ್ಟ್ 50% ಆದ್ರೂ ಒಬ್ಬೊಬ್ಬರಿಗೆ ಸ್ಟ್ರೆಂತ್ 100% ಇರುತ್ತೆ. ಪ್ಲೀಸ್ ರಿಕಗ್ನೈಸ್ ದೋಸ್ ಥಿಂಗ್ಸ್. ದೆನ್ ನನಗೆ ಈ ಸ್ಕಿಲ್ ಬೇಕಿತ್ತು, ಈ ಸ್ಕಿಲ್ ಅನ್ನ ನಾಲೆಡ್ಜ್ ಬೇಕಿತ್ತು, ಅದ್ರಲ್ಲಿ ನಾನು ಕೊರತೆ ಇದನ್ನ ಲೀಸ್ಟ್ ಮಾಡ್ಕೊಳ್ಳಿ, ಯಾವ್ದ್ರಲ್ಲಿ ನಾನು ಕೊರತೆ ಇದ್ದೀನಿ. ಉದಾಹರಣೆ ಮ್ಯಾಥ್ಸ್ ತಗೊಳ್ಳಿ, ನೀವು ಸೈನ್ಸ್ ತಗೊಳ್ಳಿ. ನಿಮ್ಗೆ ಸೈನ್ಸ್ ಅಲ್ಲಿ ಫಿಸಿಕ್ಸ್ ನನಗೆ ಅರ್ಥ ಆಗ್ತಿಲ್ಲ ಸರ್, ಏನು ಇದ್ರು ಫಿಸಿಕ್ಸ್. ಬಯಾಲಜಿ, ಐ ಆಮ್ ವೆರಿ ಗುಡ್ ಇನ್ ಬಯಾಲಜಿ, ಐ ಆಮ್ ವೆರಿ ಗುಡ್ ಇನ್ ಕೆಮಿಸ್ಟ್ರಿ, ಬಟ್ ಐ ಕುಡಂಟ್ ಅಂಡರ್ಸ್ಟ್ಯಾಂಡ್ ದ ಬೇಸ್ ಆಫ್ ದ ಫಿಸಿಕ್ಸ್ ಇಟ್ ಸೆಲ್ಫ್. ಹಾಗಿದ್ರೆ ಫಿಸಿಕ್ಸ್ ಅದನ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು, ಯಾರನ್ನ ಅಪ್ರೋಚ್ ಮಾಡ್ಬೇಕು, ಯಾವ ಟೀಚರ್ ಕೇಳಬೇಕು, ಅದ್ರಲ್ಲಿ ಹೆಚ್ಚು ಸಮಯ ಕೊಡಬೇಕು, ಅದನ್ನ ಇಂಪ್ರೂವ್ ಮಾಡ್ಕೊಳ್ತಾ ಹೋಗಿ. ಯಾವ ಸ್ಕಿಲ್ ಅನ್ನು ಇಂಪ್ರೂವ್ ಮಾಡ್ಕೋಬೇಕು, ದಯವಿಟ್ಟು ಅದ್ರ ಕಡೆ ಗಮನ ಕೊಡಿ.
ಯಾವುದನ್ನ ಮಾಡಬಾರ್ದು ದಯವಿಟ್ಟು ಅದನ್ನ ಅವಾಯ್ಡ್ ಮಾಡ್ತಾ ಹೋಗಿ. ಎಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ನಿಮ್ ಜೀವನದಲ್ಲಿ ಬರ್ಕೊಳ್ತಾ ಹೋಗಿ, ಅದನ್ನ ಅವಾಯ್ಡ್ ಮಾಡ್ತಾ ಹೋಗಿ. ಎಲ್ಲಿ ನೀವು ತಪ್ಪು ಮಾಡ್ತಿದ್ರಿ ಆ ತಪ್ಪನ್ನ ಬೇಗ ಸರಿಪಡಿಸ್ಕೊಳ್ಳಿ, ರಿಪೀಟ್ ಆಗದೆ ನೋಡ್ಕೊಳ್ಳಿ, ಅವಾಯ್ಡ್ ಮಾಡ್ತಾ ಹೋಗಿ. ಯಾರು ನಿಮ್ಮನ್ನ ನಿಮ್ಮ ದೌರ್ಬಲ್ಯ ಅಂತೇಳಿ ನಿಮ್ಮ ಉಪಯೋಗಿಸ್ಕೊಳಕ್ ನೋಡ್ತಾರಲ್ಲ, ಆ ದೌರ್ಬಲ್ಯವನ್ನ ಮೆಟ್ಟಿ ನಿಲ್ಲಿ. ಯಾವ ಕೊರತೆ ನಿಮಗಿದೆ, ಯಾವ ವಸ್ತುವಿನ ಯಾವ ವಿಷಯ ಸಂಗ್ರಹದ ಕೊರತೆ ಇದೆಯಾ ಅದನ್ನ ದಯವಿಟ್ಟು ರೆಡಿ ಮಾಡ್ಕೊಳ್ಳಿ. ನಿಮ್ಮ ಕೆಲವು ಕಾರ್ಯಕ್ಷಮತೆಯಲ್ಲಿ ನೆಗೆಟಿವ್ ಇದೆ, ನೇತ್ಯಾತ್ಮಕ ಏನಿದೆ, ನಿಮ್ಮ ದೃಷ್ಟಿಕೋನ ಬದಲಾಗಿರೋದಲ್ಲ. ಏನ್ ಹೇಳಿದ್ರೆ ನೆಗೆಟಿವ್ ಆಗಿ ಪ್ಯಾಸಿವ್ ಆಗಿ ಯೋಚನೆ ಮಾಡ್ತಿರ್ತೀವಿ. ಓ ಇದಾ ನನ್ನಿಂದ ಆಗಲ್ ಬಿಡು ಅಂತಿರ್ತೀವಿ. ಆ ಹ್ಯಾಬಿಟ್ಸ್ ಇಂದ ದಯವಿಟ್ಟು ದೂರ ಆಗಿ. ಸೇಮ್ ವೀಕ್ನೆಸಸ್ ಅನ್ನ ಲಿಸ್ಟ್ ಮಾಡ್ತಾ ಹೋಗಿ. ಒಬ್ರು ಅರೋಗೆಂಟ್ ಇರ್ತಾರೆ, ಒಬ್ರು ಬಾಸಿಸಮ್ ಇರುತ್ತೆ, ಒಬ್ರು ಕೆಯೋಟಿಕ್ ಅಂದ್ರೇನು ವ್ಯೂಹಾತ್ಮಕವಾಗಿ ಯಾವಾಗ್ಲೂ ಒಂಥರ ದ್ವಂದ್ವದಲ್ಲಿ ಇರ್ತಕ್ಕಂಥದ್ದು ಕೆಯೋಟಿಕ್ ಅಂತ. ಒಂದು ಕ್ಲೋಸ್ ಮೈಂಡೆಡ್, ಓಪನ್ ಆಗಿ ಮಾತಾಡೋದಲ್ಲ ಎಷ್ಟೋ ಜನ ಮಕ್ಕಳು. ಓಪನ್ ಆಗಿ ಮಾತಾಡ್ಬಿಟ್ರೆ ಏನೋ ಕಳ್ಕೊಂಡ್ಬಿಡ್ತೀವಿ ಅಂತ. ಇನ್ನೊಂದು ಬಹಳ ಒಂದು ಮಜಾ ಏನು ಅಂತ ಹೇಳಿದ್ರೆ, ಕೆಲವು ಮಕ್ಳಿಗೆ ಅನ್ಸುತ್ತೆ ಅಯ್ಯೋ ನಾನು ಇದನ್ನ ಹೇಳ್ಬಿಟ್ರೆ ಬೇರೆಯವ್ರ ಪರ್ಸನ್ ಸ್ಕೋರ್ ಮಾಡ್ಬಿಡ್ತಾರೆ ಕೆಲವು ವಿಚಾರಗಳಲ್ಲಿ ಅಂತ ಇರುತ್ತೆ. ಅದು ನಾನು ಪೂರ್ಣ ತಪ್ಪು ಅಂತ ಹೇಳ್ತಿಲ್ಲ, ಬಟ್ ಅದರಲ್ಲಿ ಯೋಚನೆ ಮಾಡಿ ಚೂಜಿಯಾಗಿ ಕೆಲಸ ಮಾಡಿ. ಯಾವಾಗ್ಲೂ ಕ್ಲೋಸ್ ಮೈಂಡ್ ಆಗಿದ್ರೆ ಪರ್ಮನೆಂಟ್ಲಿ ಕ್ಲೋಸ್ ಆಗ್ಬಿಡ್ತೀರಿ ಜೀವನದಲ್ಲಿ. ಓಪನ್ ಆಗ್ಲಿಕ್ಕೆ ಯಾರು ನಿಮ್ ಬಂದ್ ಬಾಗಿಲು ತೆಗಿಯಲ್ಲ, ನೀವೇ ನಿಮ್ ಬಾಗಿಲು ತಕ್ಕೋಬೇಕು ಲೈಫಲ್ಲಿ. ಫೈನ್. ಸೊ ಯಾವ್ದ್ರ ಬಗ್ಗೆ ಪೂರ್ವಗ್ರಹ ಪೀಡಿತರಾಗಿ ಪ್ರಿಜುಡೈಸ್ಡ್ ಆಗಿ ಕೂತ್ಕೋಬೇಡಿ. ಲೇಜಿನೆಸ್ ನಿಂದ ಹೊರಗಡೆ ಬನ್ನಿ. ಲೂಸ್ ಟಂಗ್ ಮಾತಾಡ್ಬೇಡಿ, ಸುಮ್ಮನೆ ಸಿಕ್ಕಿದ್ದೆಲ್ಲ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಮೂಡಿಯಾಗಿ ಕುತ್ಕೋಬೇಡಿ, ಶಿಸ್ತುಬದ್ಧವಾಗಿ. ಸ್ಟಬರ್ನ್ ಅಂತ ಹೇಳಿದ್ರೆ ಯಾವ್ದಕ್ಕೂ ಬಗ್ದೆ ಇರ್ತಕ್ಕಂಥ ಗುಣ. ನಾನು ಇರೋದ ಹಿಂಗ್ ನೋಡ್ರಿ, ಏನ್ ಮಾಡ್ತೀರಿ? ಡೋಂಟ್ ಡೂ ದಟ್. ಟ್ರೈ ಟು ಚೇಂಜ್ ಯುವರ್ ಸೆಲ್ಫ್. ಲಿಸ್ಟ್ ಯುವರ್ ವೀಕ್ನೆಸಸ್ and work with those weaknesses. Come out from those threats. Again, ನಾನು ಹೇಳಿದ 15 ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಅಟ್ಲೀಸ್ಟ್ ಈ ತಿಂಗಳು ಆಯ್ತು, ಆಗಸ್ಟ್ ಮುಗಿತಲ್ಲ, ಇನ್ನೇನು ಸೆಪ್ಟೆಂಬರ್ಲಿ ನಂದು ಒಂದು ವೀಕ್ನೆಸಸ್ ಅಲ್ಲಿ 5 ಅಂತ ಬರ್ಕೊಳ್ಳಿ. ಯಾವಿಂದ 5 ವೀಕ್ನೆಸ್ ಇದೆ. ನೆಕ್ಸ್ಟ್ ಮಂತ್ ಒಳಗಡೆ ಆ ವೀಕ್ನೆಸಸ್ ಮೇಲೆ ವರ್ಕ್ ಮಾಡಿ. ಇಮ್ಮಿಡಿಯೇಟ್ ಆಕ್ಷನ್ ಇವತ್ತಿಂದ ತಗೊಂಡ್ಬಿಡಿ ಅದಕ್ಕೆ. ಆಮೇಲೆ ಸಕ್ಸಸ್ಗೆ ಡೆಫಿನೇಷನ್ ತುಂಬಾ 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 ಹೀಗೆ ಅಂತ ಡೆಫಿನೇಷನ್ ಕೊಡ್ಲಿಕ್ಕೆ ಆಗೋದಿಲ್ಲ. ಶ್ರೀಮಂತ ಎಲ್ಲ ಸಕ್ಸಸ್ ಅನ್ಕೋಬೇಡಿ. ಸಾಕಷ್ಟು ದುಡ್ಡಿದೆ ಅಂದ ತಕ್ಷಣ ಸಂತೋಷ ಯಶಸ್ಸು ಅನ್ಕೋಬೇಡಿ. ಯಶಸ್ಸು ಸಿಗೋದು ಆ ಮನುಷ್ಯ ಆ ಕ್ಷಣದಲ್ಲಿ ಆನಂದವಾಗಿದ್ದಾನೋ ಇಲ್ಲೋ ಅನ್ನೋದನ್ನು ಮಾತ್ರ. Those succeeded are not success in all they did. Be prepared to fail. Rise every time you fall. ಯಾರು ಜೀವನದಲ್ಲಿ ಯಶಸ್ಸು ಆಗ್ಬಿಟ್ಟಿದ್ದಾರೆ ಅಂದ ತಕ್ಷಣ ಅವ್ರು ಎಲ್ಲದನ್ನು ಅವ್ರು ಮಾಡತಕ್ಕಂಥ ಎಲ್ಲಾ ಕೆಲಸಗಳಲ್ಲಿ ಯಶಸ್ವಿ ಆಗಿದ್ದಾರೆ ಅನ್ಕೋಬೇಡಿ. ಉದಾಹರಣೆ ರಿಲಯನ್ಸ್ ಗ್ರೂಪ್ ಅಲ್ಲೇ ತಗೊಳ್ಳಿ. ಟೆಲಿಕಮ್ಯುನಿಕೇಶನ್ ರಿಲಯನ್ಸ್ ಫೇಲ್ ಆದ್ರು. ನೌ ದೇ ಆರ್ ರೀಜಾಯ್ನಿಂಗ್ ಜಿಯೋ. ದಟ್ ಇಸ್ ಡಿಫರೆಂಟ್ ಇಶ್ಯೂ. ರಿಲಯನ್ಸ್ ಮಾಡಲ್ ಸಕ್ಸಸ್ ಆದ್ರು, ರಿಲಯನ್ಸ್ ಫುಡ್ ಪ್ರಿಂಟ್ಸ್ ಫೇಲ್ ಆದ್ರು. ತುಂಬಾ ಅವರು ರಿಲಯನ್ಸ್ ಡಿಜಿಟಲ್ ಒಳ್ಳೆ ಹೆಸರು ಮಾಡ್ತಿದ್ದಾರೆ. ಅವ್ರೀಗ ಮುಂಚೆ ಫೇಲ್ ಆಗಿದ್ರು. ರಿಫೈನರೀಸ್ ಒಳಗಡೆ ಒಳ್ಳೆ ಹೆಸರು ಮಾಡಿದ್ರು, ಒಳ್ಳೆ ದುಡ್ಡು ಮಾಡಿದವರು ಅವರು. ನಾನು ಹೇಳಿದ್ರು ಒಂದು ಅನಾಲಿಟಿಕ್ ಕೇಳ್ತದೆ ನಿಮ್ಗೆ, ಹೇಗೆ ಒಂದು ಅನಲೈಸ್ ಮಾಡ್ತಾ ಹೋಗ್ಬೋದು ಅಂತ. ಹಾಗಾಗಿ ಜೀವನದಲ್ಲಿ ಮೇಲಕ್ಕೆ ಅಥವಾ ಹೇರಿದೀವಿ ಅನ್ನೋದಷ್ಟೇ ಯಶಸ್ಸಲ್ಲ. ಯಾವಾಗ ಬೆಳಿತೀವಲ್ಲ ಮತ್ತೆ ವಾಪಸ್ ಎದ್ದು ನಿಂತ್ಕೊಂಡು ಫೈಟ್ ಕೊಡೋದಿದೆಯಲ್ಲ, ದಟ್ಸ್ ದ ರಿಯಲ್ ಸಕ್ಸಸ್. ಅಗೇನ್ ಡಿಸ್ಕವರ್ ಯುವರ್ ವೀಕ್ನೆಸಸ್, ಸೇಮ್ ಥಿಂಗ್. ದೆನ್ ನಿಮಗೆ ಏನೇನು ಕಲೀಲಿಕ್ಕೆ ಅವಕಾಶ ಇದೆ ಕಲ್ತ್ಬಿಡಿ ಮಕ್ಕಳೇ. ನನ್ನ ಪ್ರಕಾರ 12ರಿಂದ 15 ವರ್ಷಗಿನ ಮಕ್ಕಳಿಗೆ ಏನಿದೆ, 12 ವರ್ಷದ ಮಕ್ಕಳು ಒಳಗಿನ ಮಕ್ಕಳು ಕನಿಷ್ಠ ಪಕ್ಷ 5 ಭಾಷೆಗಳನ್ನು ಆರಾಮ್ಸೆ ಕಲಿಬಹುದು. ಆರಾಮ್ಸೆ ಆಟ ಆಡ್ಕೊಳ್ತಾ ಕಲಿಬಹುದು. ನಿಮ್ಗೆ ಒಳ್ಳೆ ಟೈಮ್ ಇದೆ. ಯಾವ್ಯಾವಾಗ ಸಮಯ ಸಿಗುತ್ತೋ ಸಂಡೇ ಹಾಲಿಡೇಸ್ ಲಿಸ್ಟ್ ಮಾಡ್ತಾ ಹೋಗಿ ಏನ್ ಕಲಿಬಹುದು ದಯವಿಟ್ಟು ಒಂದು ಕಲೀರಿ. ಒಂದು ಅಡಿಗೆ ಕಲಿಯೋದು ಕೂಡ ಕಲೆನೇ ನನ್ನ ಪ್ರಕಾರ. ತಪ್ಪು ಅನ್ಕೋಬೇಡಿ ಅಡಿಗೆ ಮಾಡೋದು ಕಲಿತೀನಿ ಅಂತ. ಅಮ್ಮನ ಜೊತೆ ಹೆಲ್ಪ್ ಆಗೋದಿದ್ದಲ್ಲ, ಇಟ್ಸ್ ಅ ವೆರಿ ಗುಡ್ ಥಿಂಗ್. ಯು ಲರ್ನ್ ಸಮಥಿಂಗ್ ಫ್ರಮ್ ಯುವರ್ ಮದರ್. ಬಹಳ ಚಂದ ಹೇಳ ನಿಮ್ಗೆ. ಸಹನೆ ನಾನು ಕಲಿಬೇಕು ಸರ್, ನನ್ಗೆ ತುಂಬಾ ಸಿಕ್ತು ಸರ್, ನಾನು ಧ್ಯಾನ ಮಾಡ್ಬೇಕಾ, ನಾ ಅದು ಮಾಡ್ಬೇಕಾ, ನಾ ಇದು ಮಾಡ್ಬೇಕಾ, ಏನು ಬೇಡ. ಸುಮ್ಮನೆ ನಿಮ್ಮ ಅಮ್ಮನ ಅಬ್ಸರ್ವ್ ಮಾಡ್ರಿ. ಒಂದಿನ ಬೆಳಿಗ್ಗೆಯಿಂದ ಸಂಜೆವ್ರಿಗೆ ಏನ್ ಮಾಡ್ತಾಳೆ ಅಮ್ಮ ನೋಡಿ. ಅಪ್ಪ ಅದು ಮಾಡು ಅಂತಾರೆ, ಅಜ್ಜ ಅದು ತಗೊಂಬ ಅಂತ ಹೇಳ್ತಾರೆ, ಮಕ್ಳು ಇದಕ್ಕೆ ಕರೀತಾರೆ, ತಮ್ಮ ಅದು ಹೇಳ್ತಾನೆ, ಎಲ್ಲವನ್ನೂ ಮಾಡ್ತಾಳೆ ಅವಳು. ಕೊನೆಗೆ ಮಧ್ಯಾಹ್ನ ಊಟ ಮಾಡ್ತಾಳೋ ಇಲ್ಲ ಗೊತ್ತಿಲ್ಲ, ಸಂಜೆ ಊಟ ಮಾಡಿದಾಗ ಸಂತೃಪ್ತಿಯಿಂದ ಹೇಳ್ತಾಳೆ. ಅವಳ ಮುಖದಲ್ಲಿ ಯಾವ ಕ್ಲೇಶನೂ ಇರೋದಿಲ್ಲ. ಸಹನೆಗೆ ಅಮ್ಮನಿಗಿಂತ ದೊಡ್ಡ ಟೀಚರ್ ಹೊರಗಡೆ ಬೇಕೇನ್ರಿ? ಅಪ್ಪ ಇರ್ತಾರೆ, ಎಷ್ಟೆಲ್ಲಾ ನೋಡ್ತಾರೆ, ತಮ್ಗೇನು ತಗೊಳ್ಳೋದಿಲ್ಲ. ನನಗೆ ಅದು ಬೇಕಾ ತಂದು ಕೊಡ್ತಾರೆ, ಅಮ್ಮನ್ಗೆ ಅದು ಬೇಕಾ ತಂದು ಕೊಡ್ತಾರೆ, ತಮ್ಮನ್ಗೆ ಅದು ಬೇಕಾ ತಂದು ಕೊಡ್ತಾರೆ. ನಿಜ.
ಅಪ್ಪ ಹೊಸ ಅಂಗಿ ಹಾಕೊಂಡಿದ್ದ ನಾನು ತುಂಬಾ ನೋಡ್ಲಿಲ್ಲ ಅನ್ನೋದಾಯ್ತು ಅಂದ್ರೆ ಸ್ಯಾಕ್ರಿಫೈಸ್ಗೆ ಇದಕ್ಕಿಂತ ದೊಡ್ಡ ಗುರು ಬೇಕಿಂದ ಹೊರಗಡೆ ನಿಮ್ಗೆ. ಸೊ ಯಾವ ಯಾವ ಗುಣಗಳನ್ನ ಕಲಿಯಕ್ಕೆ ಅವಕಾಶ ಇದೆಯೋ ಅದನ್ನ ಸುತ್ತಮುತ್ತಲೇ ಇದೆ, ದಯವಿಟ್ಟು ಅದನ್ನ ಕಲಿತಾ ಹೋಗಿ. ದೆನ್ ನಿಮ್ಗೆ ಯಾರು ಸಹಾಯ ಮಾಡ್ಲಿಕ್ಕಿದ್ದಾರೆ, ಯಾರು ಅಡ್ವೈಸ್ ಕೊಡ್ತಾರೆ, ಅಡ್ವೈಸ್ಗಳನ್ನ ಸ್ವೀಕರಿಸಿ. ನಿರ್ಧಾರ ನೀವು ತಗೋಬೇಕು, ಬೇರೆಯವರ ನಿರ್ಧಾರಗಳು ನಿಮ್ಮ ನಿರ್ಧಾರಗಳಾಗಬಾರ್ದು. ಸಲಹೆ ಮಾತ್ರ ತಗೊಳ್ಳಿ, ಯಾರು ಬೇಕಾದ್ರೂ ಸಲಹೆ ಕೊಟ್ಟರು ತಗೊಳ್ಳಿ. ಅಟ್ ದ ಸೇಮ್ ಟೈಮ್ ನಾವೇ ಫೇಲ್ ಆಗಿ ಜೀವನದಾಗೆ ಪ್ರತಿ ಸರಿ ನಾವೇ ಟ್ರಯಲ್ ಅಂಡ್ ಎರರ್ ಮಾಡಿ ಪಾಠ ಕಲಿಬೇಕು ಅಂತೇನಿಲ್ಲ. ಬೇರೆಯವರು ಯಾವ್ದಾದ್ರು ಒಂದು ಹೊಸ ಫೀಲ್ಡಿಗೆ ಇಳಿದಾಗ ಆ ಫೀಲ್ಡ್ ಅಲ್ಲಿ ಬೇರೆಯವ್ರು ಏನ್ ಮಾಡಿದ್ದಾರೆ, ಫೇಲ್ ಆಗಿದ್ದಾರಾ, ಯಾಕೆ ಫೇಲ್ ಆದ್ರು, ಸೇಮ್ ಸಂದರ್ಭ ನನಗಿದೆನಾ ಯೋಚನೆ ಮಾಡ್ತಾ ಹೋಗಿ. ಬೇರೆಯವರ ಸೋಲುಗಳಿಂದ ನಿಮ್ಮ ಜೀವನದಲ್ಲಿ ಆಗುವ ಸೋಲುಗಳನ್ನು ತಪ್ಪಿಸ್ಕೊಳ್ಳಿಕ್ಕೆ ತುಂಬಾ ಅವಕಾಶ ಇದೆ. ಯು ಹ್ಯಾವ್ ಎನಿ ಸೊಲ್ಯೂಷನ್ಸ್ ಟು ಅದರ್ ಪ್ರಾಬ್ಲಮ್? ಮೊನ್ನೆ ಆಯ್ತು ಬಂತು ಯಾವುದು ಲಾಕ್ಡೌನ್ ಅಲ್ಲಿ ನಾನು ಒಬ್ಬನ ಜೊತೆ ಶೇರ್ ಮಾಡ್ಕೊಳ್ತಾ ಹೋದೆ. ಅವನೊಂದು ಏನದು ಟಾಟಾ ಇದಿರುತ್ತಲ್ಲ, ಟಾಟಾ ತರ ಗಾಡಿ ಇತ್ತು. ಅವನ್ ಕೇಳಿದೆ, ಹೌದು ನಿಮ್ದು ಅದೇ ಏರಿಯಾ ತುಂಬಾ ತರಕಾರಿ ಬೆಳೀತಾರಲ್ಲ, ಯಾಕೆ ನೀವು ತರಕಾರಿಗಳ ಜನ ಹೊರಗಡೆ ಬರ್ತಿಲ್ವಲ್ಲ, ಆ ತರಕಾರಿಗಳನ್ನ ತೆಗೆದುಕೊಂಡು ಬಂದ್ಬಿಟ್ಟು ನೀವು ಅಲ್ಲಿ ರೈತರುಗಳೇ ದುಡ್ಡು ಸಿಗುತ್ತೆ, ಸೇಮ್ ದುಡ್ಡಲ್ಲಿ ಅಲ್ಲಿ ರೈತರು ಏನ್ ತಗೊಳ್ಳೋ ಅವ್ರು ಬೇಕಲ್ಲ, ಅದೇ ಪ್ರೈಸ್ ಅಲ್ಲಿ ನೀವು ಮಾರ್ಕೊಳ್ತಾ ಹೋಗ್ಬಿಡಿ, ನೀವು ದುಡ್ಡು ಮಾಡಿ ಅಂತ ಹೇಳಿದೆ ನಾನು. ಅಯ್ಯೋ ನಾನು ನಿರುದ್ಯೋಗಿ, ನಾನು ಹಾಗೆ ಹೀಗೆ ಅಳ್ಕೊಳ್ತಾ ಕೂತ್ರೆ ಯಾರು ಊಟ ಹಾಕಲ್ಲ ಸ್ವಾಮಿ. ಯಾವಾಗ ನಿಮಗೆ ಹಸಿವಿನ ಪರಿಚಯ ಆಗುತ್ತೋ ಆವಾಗ ನಿಮ್ಮ ಬದುಕಿನ ಪರಿಚಯ ಆಗುತ್ತೆ. ಯಾಕೆಂದ್ರೆ ಇವತ್ತಿನ ನಮ್ಮ ಮಕ್ಕಳಿಗೆಲ್ಲ ಸಫಿಸಿಯೆಂಟ್ ಇದೆ, ಊಟ 3 ಹೊತ್ತು ಕರೆಕ್ಟ್ ಆಗಿದೆ, ಏನ್ ಬೇಕೆಲ್ಲ ಕೊಡ್ತಿದ್ದೀವಿ. ಆ ಮಕ್ಕಳಿಗೆ ಹಸಿವಿನ ಪರಿಚಯ ಇಲ್ಲ. ಯಾವ ಮಗುವಿಗೆ ಹಸಿವಿನ ಪರಿಚಯ ಇಲ್ಲೋ ಆ ಮಗು ಇನ್ನೊಬ್ಬರ ಹಸಿವನ್ನ ನೀಗಿಸ್ಲಿಕ್ಕೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಬ್ಬರ ಹಸಿವನ್ನ ನೀಗಿಸೋ ಯೋಚನೆ ಕೂಡ ಆ ಮಗು ಮಾಡೋದಿಲ್ಲ. ಪ್ಲೀಸ್, ಅದು ಒಂದೇ ಅಲ್ಲ, ಜ್ಞಾನದ ಹಸಿವು ಕೂಡ ಇರಬೇಕು. ಸೊಲ್ಯೂಷನ್ಸ್, ಇನ್ನೊಬ್ಬರ ಸಮಸ್ಯೆಗೆ ಸೊಲ್ಯೂಷನ್ ಕೂಡ ಆಗಿರ್ಬೇಕು. ಯೋಚನೆ ಮಾಡ್ತಾ ಹೋಗಿ. ದೆನ್ ನಿಮ್ಮನ್ನ ಹೊರಗಿನ ಸಿಚುವೇಶನ್ಗಳು ಎಳಿತಾ ಹೋದ್ರೆ ಹೆದರಬೇಡಿ, ಗಟ್ಟಿಯಾಗಿ ನಿಲ್ರಿ. ನಿಮ್ಗೆ ಯಾವ ಸಿಚುವೇಶನ್ ಉಪಯೋಗಿಸ್ಕೊಳ್ಬಹುದು ಯೋಚನೆ ಮಾಡ್ತಾ ಹೋಗಿ. ಅಟ್ ದ ಸೇಮ್ ಟೈಮ್ ಥ್ರೆಟ್ಸ್ ಆರ್ ಅಪಾರ್ಚುನಿಟೀಸ್ ಡಿಸ್ಗೈಸ್ ಡೋಂಟ್ ಫಿಟ್. ಅತ್ಯಂತ ದುರ್ಬಲ ಅಥವಾ ಅತ್ಯಂತ ಕ್ಲಿಷ್ಟಕರ ಸಂದಿಗ್ಧ ಸಂದರ್ಭಗಳಲ್ಲಿ ಆಗುವ ನೋವುಗಳು ಇದಾವಲ್ಲ, ಹೊಸ ಅವಕಾಶಗಳನ್ನು ಸೃಷ್ಟಿಸಿಕೊಡುತ್ತೆ. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ. ಸೊ ಡೋಂಟ್ ಕ್ವಿಟ್, ಯಾವತ್ತು ಹೊಡೋಗ್ಬೇಡಿ. ಒಂದು ತಮಾಷೆ ನಾನು ಹೇಳ್ತಿರ್ತೀನಿ ಯಾವಾಗ್ಲೂ. ನೀವು ಒಂದು ಮನೇಲಿ ಜಾಮ್ ಬಾಟ್ಲು ತಂದಿದ್ದೀರಿ, ಜಾಮ್ ನಿಮ್ಗೆ ತೆಗ್ಲಿಕ್ಕೆ ಕೊಡ್ತಾರೆ. ಬೇಗ ಅಮ್ಮ ತೆಗ್ಲಿಕ್ಕೆ ಆಗೋಲ್ಲ, ಬೇಗ ಏನಮ್ಮ ನೀನ್ ತೆಗಿಯಕ್ಕಾಗಲ್ಲ ಅಂತ ಕಸ್ಕೊಳ್ತೀವಿ ಅದನ್ನ ನೀವು ಓಪನ್ ಮಾಡೇ ಕೊಡ್ಬೇಕು ನಿಮ್ಮ ಅಮ್ಮನಿಗೆ ಯಾವಾಗ್ಲೂ. ಅಯ್ಯೋ ಹಿಂಗ್ ಮಾಡಿ ನನಗೆ ಬರಲಿಲ್ಲ, ತಗೋ ನೀನೆ ಓಪನ್ ಮಾಡಂತ ಯಾವತ್ತು ವಾಪಸ್ ಕೊಡ್ಬೋದು. ಅದು ಮುರಿದ್ರು ಚಿಂತೆ ಇಲ್ಲ, ಆ ಬಾಟ್ಲು ಹೊಡೆದ್ರು ಚಿಂತೆ. ಇಟ್ಸ್ ಮೈ ಪಾಲಿಸಿ. ಯಾವತ್ತು ಕ್ವಿಟ್ ಆಗ್ಲೇಬಾರ್ದು. ಒಂದು ತಗೊಂಡ್ವಿ ಅದು ಮಾಡೇ ತಿರ್ಬೇಕು. ಅಟ್ ದ ಸೇಮ್ ಟೈಮ್ಸ್ ಇವತ್ತಿನ ತಂದೆ ತಾಯಿಗಳಿರ್ತಕ್ಕಂಥ ಅತಿ ದೊಡ್ಡ ರೋಗ ಏನು ಅಂತ ಹೇಳಿದ್ರೆ ಸೆಕ್ಯೂರಿಟಿ ಬೇಕ್ರಿ. ಲೈಫಲ್ಲಿ ಸೆಕ್ಯೂರಿಟಿ ಬೇಕು. ಯಾರೇ ಸೆಕ್ಯೂರಿಟಿ ಇದಾರೆ ಲೈಫಲ್ಲಿ? ಸೆಕ್ಯೂರಿಟಿ ಅನ್ನೋ ಪದಾನೇ ಇಲ್ಲ ರೀ, ಅದು ಎಕ್ಸಿಸ್ಟ್ ಇಲ್ಲ ನನ್ನ ಪ್ರಕಾರ. ಸೆಕ್ಯೂರಿಟಿ ಅನ್ನೋದನ್ನ ಮಕ್ಕಳಿಗೆ ದಯವಿಟ್ಟು ಕಲಿಸ್ಲಿಕ್ಕೆ ಹೋಗ್ಬೇಡಿ, ಅವ್ರು ಹಾಗೇ ಬದುಕ್ಬೇಕು. ಯಾಕೆಂದ್ರೆ ಮನುಷ್ಯ ಒಂದು ಸಹಜ, ಪ್ರಕೃತಿ ಚೈನ್ ಹೇಗಿದೆ ಹಾಗೆ ಅವನು ಇರ್ತಾನೆ. ಸೆಕ್ಯೂರ್ಡ್ ಅಂತೇಳಿ ಅವನನ್ನ ರೂಮಲ್ಲಿ ಕೂಡಿಸಿ ಸೆಕ್ಯೂರ್ಡ್ ಝೋನ್ ಅಂತ ಹೇಳಿ ಕ್ರಿಯೇಟ್ ಮಾಡ್ಲಿಕ್ಕೆ ದಯವಿಟ್ಟು ಹೋಗ್ಬೇಡಿ. ಅಫ್ಕೋರ್ಸ್ ಶಿಪ್ಸ್, ಹಡಗುಗಳಿವೆ, ಅವುಗಳನ್ನ ಇಡ್ಲಿಕ್ಕೆ ಅವುಗಳನ್ನ ತುಂಬಾ ಬಿರುಗಾಳಿ ಬಂದಾಗ ಮಾತ್ರ ವಾಪಸ್ ತಗೋಬಿಡ್ತೀವಿ. ಅಯ್ಯೋ ಅಲೆಗಳು ಬರ್ತಾ ಇದಾವೆ, ಅಲೆಗಳ ಮಧ್ಯೆ ನಾ ಹಡಗನ್ನ ಹೇಗೆ ಸಾಗಿಸೋದು, ಮಧ್ಯೆ ಹೋಗಿ ಮುಳುಗ್ಬಿಟ್ರೆ ಹೇಗೆ, ಆ ಕಡೆ ಹೋದ್ರೆ ಹೇಗೆ, ಗಾಳಿಗೆ ಸಿಕ್ಕರೆ ಹೇಗೆ, ಹೀಗೆ ಯೋಚನೆ ಮಾಡ್ತಾ ಕೂತ್ರಿ ಅಂತ ಹೇಳಿದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಗೊತ್ತಾ? ಹಡಗುಗಳನ್ನ ಅವುಗಳನ್ನ ಕಟ್ಲಿಕ್ಕೆ ಯಾವುದು ಹಡಗಿನ ನಿಲ್ದಾಣ ಇರುತ್ತಲ್ಲ ಅಲ್ಲಿ ಕಟ್ಲಿಕ್ಕೆ ಮಾಡಿರೋದೆಲ್ಲ ಅವು ಏನಿದ್ರು ಸಮುದ್ರದ ಆಳಕ್ಕೆ ಇಳಿಲೇಬೇಕು. ಅಗೇನ್ ಬಿ ಕೇರ್ಫುಲ್, ಗುರಿ ಸ್ಪಷ್ಟವಾಗಿರ್ಲಿ. ಎಲ್ಲಾ ದೃಷ್ಟಿಕೋನಗಳಿಂದ ಸಂದರ್ಭಗಳನ್ನು ನೀವು ರಿಯಲೈಸ್ ಮಾಡ್ತಾ ಹೋಗಿ. ದಯವಿಟ್ಟು ಇಮ್ಯಾಜಿನರಿ ಲೆವೆಲ್ ಅಲ್ಲಿ ಇರಬೇಡಿ. ರಿಯಲಿಸ್ಟಿಕ್ ಪ್ರಾಕ್ಟಿಕಲ್ ಬಗ್ಗೆ ಹೇಳ್ಕೊಡ್ರಿ. ಸ್ಪೆಸಿಫಿಕ್ ಆಗಿರಿ. ಸ್ಪೆಸಿಫಿಕ್ ಆಗಿ ಹೇಳ್ತೀನಿ ನಾನು. ಏನು, ಈ ವರ್ಷ ನಂದು 80 ಇದೆ, ನಾನು ಮುಂದಿನ ವರ್ಷ 95% ಮಾಡಬೇಕು. ನಾನು 80 to 95 ಮಾಡ್ಬೋದು ಅಲ್ಲ, ಅದು ಸ್ಪೆಸಿಫೈಡ್ ಅಲ್ಲ. 95 95 ಬಿ ಸ್ಪೆಸಿಫೈಡ್ ವಿತ್. ನಾನು 80 to 100 ಮಧ್ಯೆ ಯಾವ್ದಾದ್ರು ಮಾಡ್ತೀನಿ ಸರ್ ಅಲ್ಲ, ಅದು ಗುರಿ ಆಗಕ್ಕೆ ಸಾಧ್ಯನಿಲ್ಲ, ಅದು
ಅಚೀವ್ ಮಾಡ್ಲಿಕ್ಕೆ ಸಾಧ್ಯನೇ. 95 is 95 ಫೈನ್. ಯಾವ ನಿಮಗೆ ಅವಶ್ಯಕತೆ ಅವುಗಳನ್ನ ಪ್ರಿಯಾರಿಟೈಸ್ ಮಾಡ್ತಾ ಹೋಗಿ. ಇಟ್ಸ್ ವೆರಿ ಕ್ಲಿಯರ್. ಮನುಷ್ಯನ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ ಯಾವ್ದೋ ಒಂದು ಕೆಲಸ ಹೇಳಿದಾಗ ಇಲ್ಲಿ ಸ್ಟೆಪ್ಸ್ ಇದೆ ನೋಡ್ತಾ ಹೋಗಿ. ಫಸ್ಟ್ ಐ ವೋಂಟ್ ಡೂ ಇಟ್, ಅಯ್ಯೋ ನಾನ್ ಮಾಡೋದಿಲ್ಲ ಅಂತ. ಮತ್ತೆ ಒಂದ್ಸಲ ಮನಸ್ಸಿಗೆ ಅನ್ಸುತ್ತೆ, ಓ ಐ ಕಾಂಟ್ ಡೂ ಇಟ್, ಇದನ್ನ ನನ್ನ ಕೈಲಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಬಿಡಿ, ಯೋಚನೆ ಮಾಡೋಕ್ಕೂ ನಂಗೆ ಸಾಧ್ಯ ಇಲ್ಲ ಅಂತ. ಸ್ವಲ್ಪ ಮುಂದಕ್ಕೆ ಹೋದ ತಕ್ಷಣ ಅನ್ಸುತ್ತಂತೆ 3ನೇ ಮೆಟ್ಲು, ಹೌದು ನನಗೆ ಇದು ಮಾಡ್ಲಿಕ್ಕೆ ಆಸೆ ಇದೆ, ಐ ಕ್ಯಾನ್ ಅಚೀವ್ ದಿಸ್, ಬಟ್ ಹೇಗೆ? ಸ್ವಲ್ಪ ಇಗ್ನೈಟ್ ಆದ್ರಿ. ನೆಕ್ಸ್ಟ್ ಸ್ಟೆಪ್ ಬರುತ್ತಂತೆ, ಐ ವಿಲ್ ಟ್ರೈ ಅಂಡ್ ಐ ಕ್ಯಾನ್ ಡೂ ಇಟ್. ನಾನು ಪ್ರಯತ್ನ ಪಡ್ತೀನಿ, ನಾನು ಮಾಡೇ ಮಾಡ್ತೀನಿ ಅಂತ. ಐ ಕ್ಯಾನ್ ಡೂ ಇಟ್, ನಾನು ಮಾಡ್ತೀನಿ ಅಂತ. ನೆಕ್ಸ್ಟ್ ಅನ್ಸುತ್ತಂತೆ ಕಾನ್ಫಿಡೆಂಟ್, ಐ ವಿಲ್ ಡೂ ಇಟ್, ನಾನು ಮಾಡಿಯೇ ಸಿದ್ಧ ಅಂತ. ನೆಕ್ಸ್ಟ್ ಸ್ಟೆಪ್ ಹೇಳದಂತ, ಎಸ್ ಐ ಡಿಡ್, ನಾನು ಮಾಡಿದೆ ಅಂತ. ಮಕ್ಕಳೇ, ಇವತ್ತು ಯೋಚನೆ ಮಾಡಿ, ನೀವು ಯಾವ ಸ್ಟೆಪ್ ಅಲ್ಲಿ ಇದ್ದೀರಿ, ಯಾವ ಸ್ಟೆಪ್ಪಿಗೆ ಹೋಗ್ಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಸಿದ್ಧರಾಗಿ. ಇಫ್ ಯು ವಿಶ್ ಟು ಬಿಕಮ್ ಬಟರ್ಫ್ಲೈ, ವೈ ಯು ರೆಸ್ಟ್ ಟು ಬಿ ಕ್ಯಾಟರ್ಪಿಲ್ಲರ್. ಕ್ಯಾಟರ್ಪಿಲ್ಲರ್ ಗೊತ್ತಲ್ಲ, ಕ್ಯಾಟರ್ಪಿಲ್ಲರ್ ಮುಂದೆ ಬಟರ್ಫ್ಲೈ ಆಗೋದು ಅಲ್ವಾ? ಸೊ ಬಟರ್ಫ್ಲೈ ಆಗ್ಲಿಕ್ಕೆ ನಿಮಗೆ ಆಸೆ ಇದೆ ಅಂತ ಹೇಳಿದ್ರೆ ಇನ್ನು ಯಾಕೆ ಕ್ಯಾಟರ್ಪಿಲ್ಲರ್ ತರ ತೆವಳ್ತಾ ಕೂಡ್ತೀರಿ? ಗೋ ಹೆಡ್, ಮುನ್ನುಗ್ಗಿ ಫೇಸ್ ಮಾಡಿ ಏನ್ ಬರುತ್ತೆ ಅದನ್ನ. ಮೇಲಕ್ಕೆ ಹಾರಿ ಇನ್ನೂ ಹಲವಾರು ಕೌಶಲ್ಯಗಳ ಜೊತೆ ಸೇರಿಸ್ತಾ ಹೋಗಿ, ಸಾಧ್ಯವಾದ್ರೆ ಬಾನನ್ನ ಒಮ್ಮೆ ಮುಟ್ಟಿ ಬರ್ತೀನಿ ಅಂತ ಆಕಾಶದ ಕಡೆ ಜಿಗಿರಿ. ಇಫ್ ಯು ವಿಶ್ ಟು ಬಿಕಮ್ ಬಟರ್ಫ್ಲೈ, ನೆವರ್ ಟ್ರೈ ಟು ರೆಸಿಸ್ಟ್ ಟು ಬಿ ಎ ಕ್ಯಾಟರ್ಪಿಲ್ಲರ್. ಕಂಬಳಿ ಹುಳು ಆಗಿ ಕೂಡ್ಲಿಕ್ಕೆ ಯಾವತ್ತೂ ಯೋಚನೆ ಮಾಡಬೇಡಿ. ಜೀವನ ಸಿಕ್ಕಿದನ ಮುನ್ನುಗ್ಗಿ ಅಷ್ಟೇ. ನೀವು ಇವತ್ತು ಪ್ರತಿಕ್ಷಣ ಏನಾಗಬೇಕು, ನಾನು ಒಂದು 5 ವರ್ಷ ಬಿಟ್ಟಿದ್ದ ಆಗ್ಬೇಕು ಅಂತ ಒಂದು ಗುರಿ ಇಟ್ಕೊಂಡಿದ್ದೀರಿ ಅಂತ ಇಟ್ಕೊಳ್ರಿ. 5 ವರ್ಷ 4 ವರ್ಷ ಆದ್ಮೇಲೆ ಯೋಚನೆ ಮಾಡಂತೇಳಿ ಅಂತ ಹೋಗ್ಬೇಡಿ. ನೀವೇನಾಗ್ಬೇಕು ಅಂತ ಮುಂದೆ ಗುರಿ ಇಟ್ಕೊಂಡಿದ್ದೀರೋ ಈ ಕ್ಷಣ, ಇವತ್ತಿನಿಂದಲ್ಲ ಈ ಕ್ಷಣದಿಂದ ಅದಕ್ಕೆ ನೀರೆರಿತಾ ಹೋಗಿ, ಅದನ್ನು ಬೆಳೆಸ್ತಾ ಹೋಗಿ. ವಾಟ್ ವಿ ಡೂ ಟುಡೇ ಕ್ಯಾನ್ ಇಂಪ್ರೂವ್ ಆಲ್ ಯುವರ್ ಟುಮಾರೋಸ್. ಫ್ರೆಂಡ್ಸ್, today is the first day of the rest of your life. Never forget, today is the first day of the rest of your life. ಮತ್ತು ಒಂದು ಮೊದಲನೇ ದಿನ ನಿಮ್ ಜೀವನದಲ್ಲಿ. ಇವತ್ತು ಜೀವನ ಸ್ಟಾರ್ಟ್ ಮಾಡಿ ಅನ್ಕೊಡ್ರಿ, ತೊಂದರೆ ಇಲ್ಲ. ನಿಮ್ಗೆ ವಯಸ್ಸು 10, 20, 30 ಅನುಭೂತಲ್ಲಿ ಎಷ್ಟು ಬೇಕಾದ್ರೂ ಆಯ್ತು. ಹಿಂದಿಂದ ಮರ್ತ್ಬಿಡಿ. ಇವತ್ತು ಫಸ್ಟ್ ಡೇ ನನ್ನ ಜೀವನದಲ್ಲಿ ಏನಾಗ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ಮೊದಲನೇ ದಿನ ABCD ಅಂತ ಸ್ಟಾರ್ಟ್ ಮಾಡಿದ ಜೀವನನ. ಕಮ್ ಆನ್ ಗೈಸ್, ಲೆಟ್ಸ್ ಸ್ಟೆಪ್ ಔಟ್. Thank you so much. Yes, over to Anand. Yes, thank you, sir. Welcome. ಮಕ್ಕಳಲ್ಲಿ ಹಾಗೆ ಇಲ್ಲಿರ್ತಕ್ಕಂಥ ಬೇರೆ ಬೇರೆ ಪಾರ್ಟಿಸಿಪೆಂಟ್ಸ್ ಅಲ್ಲಿ ಹಲವಾರು ಪ್ರಶ್ನೆಗಳು ಮೂಡಿರಬಹುದು. ಆ ಪ್ರಶ್ನೆಗಳನ್ನ ಕೇಳಬಹುದು, ಸರ್ ಜೊತೆ ತಾವು ಇಂಟರಾಕ್ಟ್ ಮಾಡಬಹುದು. ಒಂದಿಲ್ಲಿ ಏನ್ ಗಮನಿಸಬೇಕು ಅಂತಂದ್ರೆ, 2 ಸಂಸ್ಥೆಗಳು ಸೇರಿ ಕಾರ್ಯನಿರ್ವಹಿಸ್ತಾ ಇದೀವಿ, ಬೆಸ್ಟ್ ಟ್ಯುಟೋರಿಯಲ್ಸ್ ಮತ್ತು JC ಅಗ್ರೋನೊಮಿ ಸನ್ಫ್ಲವರ್. ಎರಡೂ ಕೂಡ ಸಮಯಕ್ಕೆ ಬಹಳನೇ ಇಂಪಾರ್ಟೆನ್ಸ್ ಕೊಡ್ತಕ್ಕಂಥದ್ದು. ಅದನ್ನ ಸರ್ ಕೂಡ ಪ್ರೂವ್ ಮಾಡಿದ್ರು. ಈಗ ಎಕ್ಸಾಕ್ಟ್ 6 to 7 ಅಂದ್ರೆ ಎಕ್ಸಾಕ್ಟ್ 7ಗೆ ತಮ್ಮ ಸೆಷನ್ ಅನ್ನ ಎಂಡ್ ಮಾಡಿದ್ರು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಸರ್. ಅಂಡ್ ಡಿಯರ್ ಪಾರ್ಟಿಸಿಪೆಂಟ್ಸ್, ಯು ಕ್ಯಾನ್ ಆಸ್ಕ್ ಎನಿ ಕ್ವಶನ್ಸ್ ಇಫ್ ಯು ಹ್ಯಾವ್, ಅಂಡ್ ಯು ಕ್ಯಾನ್ ಇಂಟರಾಕ್ಟ್ ವಿತ್ ದ ಸರ್ ನೌ. Yeah, Prithvi asking on questions. Money problem? ಇರುತ್ತಲ್ಲ ಸರ್. ಗೈ, ರಿಮೆಂಬರ್, ತುಂಬಾ ಜನ ದುಡ್ಡಿದ್ದಾರೆ, ಯಾವುದಕ್ಕೂ ಉಪಯೋಗ ಬರ್ತಿಲ್ಲ. ನಾನು ಕೆಲವ್ರು ನೋಡಿದೀನಿ, ಒಬ್ನೇ ಮಗ ಸಿಕ್ಕಾಪಟ್ಟೆ ಆಸ್ತಿ ಮಾಡಿದಾನೆ, ಇವತ್ತು ಹಣೆ ಬರೋಕ್ಕೆ ಅವನ್ ಜೀವನದಲ್ಲಿ ದುಡ್ದು ಒಂದು ಅಗಳು ಅನ್ನ ಕೂಡ ಊಟ ಮಾಡಿಲ್ಲ. ಇನ್ನೂ ಕೆಲವ್ರನ್ನ ನೋಡಿದೀನಿ, ಜೀವನದಲ್ಲಿ ಏನೂ ಇಲ್ಲ, ಅವ್ರ ಹತ್ರ ದುಡ್ಡೇ ಇಲ್ಲ, ಅವ್ರು ಅದ್ಭುತವಾದನ್ನ ಸಾಧಿಸಿ ತೋರಿಸಿದ್ದಾರೆ. ಜೀವನದಲ್ಲಿ ಸಾಧಿಸ್ಬೇಕಿತ್ತು ಅಂತ ಹೇಳಿದ್ರೆ ಹಣ ಮುಖ್ಯ ನಿಜ, ಆದ್ರೆ ಹಣ ಎಲ್ಲದೂ ಅಲ್ಲ. ಹಣ ಎಲ್ಲದೂ ಅಲ್ಲ. ಇನ್ಫೋಸಿಸ್ ನಾರಾಯಣ ಮೂರ್ತಿ ಇನ್ಫೋಸಿಸ್ ಸ್ಟಾರ್ಟ್ ಮಾಡಿದಾಗ ಎಷ್ಟೈತ್ರಿ ದುಡ್ಡು? 10,000. 48ನೇ ವಯಸ್ಸಲ್ಲಿ ಸುಬ್ರಹ್ಮಣ್ಯಂ ರಿಸೈನ್ ಮಾಡ್ತಾರೆ. ಸಾರಿ, 45 years, 45ನೇ ವಯಸ್ಸಲ್ಲಿ ಸುಬ್ರಹ್ಮಣ್ಯನ್ ರಿಸೈನ್ ಮಾಡ್ತಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ. ಟೈಮ್ಸ್ ಆಫ್ ಇಂಡಿಯಾಗೆ ಆರ್ಟಿಕಲ್ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಟೈಫಂಡ್ ಎಷ್ಟಿತ್ತು ಗೊತ್ತಾ ಅವ್ರಿಗೆ? ಲಕ್ಷಗಟ್ಟಲೆ ಸಂಬಳ ತಗೊಳ್ತಿದ್ದ ವ್ಯಕ್ತಿಗೆ ಕೇವಲ ತಿಂಗಳಿಗೆ 10,000 ಸಂಬಳ. ಅವಾಗ ಆರ್ಟಿಕಲ್ ಬರೀತಾರೆ ಟೈಮ್ಸ್ ಆಫ್ ಇಂಡಿಯಾಗೆ.
ಯಾರೋ ಅವ್ರನ್ನ ವಾಪಸ್ ಕರ್ಕೊಂಡ್ ಬರ್ತಾರೆ, ಸರ್ ನಿಮ್ಮಂತ ಟ್ಯಾಲೆಂಟ್ ಇಲ್ಲಿ ಯಾಕೆ ವೇಸ್ಟ್ ಆಗ್ತಿದೆ, ಬನ್ನಿ ICICI ಬ್ಯಾಂಕ್ ಮಾಡೋಣ ಅಂತ ಹೇಳ್ತಿದ್ರೆ. ಟುಡೇ ICICI ಬ್ಯಾಂಕ್ is the number 1 bank in India. So it's all about your imagination, your intellectual, your commitment towards your own goals. Money never matters. Yes, any questions? ಹಲೋ Yes, ma'am. ಹಲೋ ನಮಸ್ತೆ ಸರ್. ನಮಸ್ತೆ, ಹೇಳಿ ಮೇಡಮ್. ಸರ್ ನಾವು ಪ್ರೈಮರಿ ಸ್ಕೂಲ್ ಟೀಚರ್. ನನ್ ಮಗಳು ಸಂಜನಾ ಅಂತ ಹೇಳ್ಬಿಟ್ಟು, ಹಾ ಆಕೆಗೆ ಮ್ಯಾಥ್ಸ್ ಅಂದ್ರೆ ಸ್ವಲ್ಪ ಬಹಳ ಇದನ್ ಮಾಡ್ಕೊಂತಾಳ್ರಿ ಸರ್. ಈಗ ನೀವ್ ಹೇಳಿದ್ರಿ ಫಿಸಿಕ್ಸ್ ಅಲ್ಲಿ ಏನ್ ವೀಕ್ನೆಸ್ ಇದೆ ಅಂತ ಹೇಳಿ ಇದನ್ ಮಾಡ್ಕೊಳ್ರಿ, ಅದ್ರ ಬಗ್ಗೆ ನೀವು ಟೈಮ್ ಕೊಡ್ರಿ, ಇದನ್ ಮಾಡಿದ್ರಿ ಅಂತ ಹೇಳಿದ್ರಿ. ಅದ್ರಕ್ಕೆ ಮ್ಯಾಥ್ಸ್ ಅಂದ್ರೆ ಬಹಳ ಡಲ್ ಅದಾಳ್ರಿ ಸರ್. ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳಕ ನಿಮ್ಮಿಂದ ಏನಾದ್ರು ಸಜೆಷನ್ ಸಿಗುತ್ತಾ ಏನೋ, ಹೆಂಗಕ್ಕಿ ಅದನ್ನ ತನ್ನ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೋಬೇಕ ಅನ್ನೋದೊಂದು. ಮೇಡಮ್, ನಾವು ಮಕ್ಕಳಿಗೆ ಏನಾದ್ರು ಹೇಳಿದಾಗ ಕಷ್ಟಪಟ್ಟು ಓದು, ಕಷ್ಟಪಟ್ಟು ಮಾಡು ಅಂತ ಹೇಳ್ಕೊಡ್ತೀವಿ. ಇನ್ಮೇಲೆ ದಯವಿಟ್ಟು ಸ್ಟಾಪ್ ಮಾಡ್ಬಿಡ್ರಿ ಮಕ್ಕಳಿಗೆ, ಅದನ್ನ ಫಿಲ್ ಮಾಡ್ಲಿಕ್ಕೆ ಹೋಗ್ಲೇಬೇಡಿ. ಇಷ್ಟಪಟ್ಟು ಮಾಡು ಅನ್ನೋದನ್ನ ಹೇಳ್ರಿ ಮೊದಲನೇದು. ಎರಡನೇದು ರಿಗಾರ್ಡಿಂಗ್ ಯುವರ್ ಮ್ಯಾಥ್ಸ್ ಅನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಹೊರತು ಬಯಾಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಪ್ರಾಕ್ಟೀಸ್ ಮಾಡ್ತಾ ಸಾರಿ ಫೈನ್. ಹಾಗಿದ್ರೆ ಮ್ಯಾಥ್ಸ್ ಅಲ್ಲಿ ಅವಳು ಡಲ್ ಇದ್ದಾಳೆ ಅಂತ ಹೇಳಿದ್ರೆ, ಮ್ಯಾಥ್ಸ್ ಅಲ್ಲಿ ಅವಳ ಆಸಕ್ತಿ ಎಷ್ಟಿದೆ ಅಂತ ದಯವಿಟ್ಟು ನೋಡ್ಕೊಳ್ಳಿ. ಅವಳಿಗೆ ಆಸಕ್ತಿ ಬರೋ ರೀತಿಯಲ್ಲಿ ಅದ್ಭುತವಾಗಿ ಮ್ಯಾಥ್ಸ್ ಗಳನ್ನ ಹೇಳ್ಕೊಡ್ಲಿಕ್ಕೆ ಇವತ್ತು ಸಾಕಷ್ಟು ನಿಮ್ಗೆ ನೆಟ್ ಅಲ್ಲಿ ಸಿಗ್ತಾ ಹೋಗುತ್ತೆ ರಿಸೋರ್ಸಸ್. ಆಟ ಆಡ್ಕೊಂತ ಮ್ಯಾಥ್ಸ್ ಮಾಡೋದು ಹೇಗೆ ಅನ್ನೋದು ಸಿಗ್ತಾ ಹೋಗುತ್ತೆ ನಿಮ್ಗೆ. ಅವ್ರು ಸ್ಕೂಲ್ ಮ್ಯಾಥ್ಸ್ ಟೀಚರ್ನ ದಯವಿಟ್ಟು ನೀವು ಭೇಟಿ ಆಗಿ ಅವ್ರ ಜೊತೆ ಅವಳು ಹೆಚ್ಚು ಸಮಯ ಕಳಲಿಕ್ಕೆ ಅವ್ರಿಗೆ ದಯವಿಟ್ಟು ಸರ್ 1 hour ನನಗೆ ಎಕ್ಸ್ಟ್ರಾ ಮಕ್ಕಳು ಪ್ರಾಬ್ಲಮ್ ಬಂದ್ರೆ ಹೇಳ್ಕೊಡಿ ಅಂತ ಕೇಳಿ. ತದನಂತರ ಆ ಮಗುನ ಆ ಮಾಸ್ಟರ್ ಜೊತೆ ದಯವಿಟ್ಟು ನೀವು ಸಂಪರ್ಕದಲ್ಲಿ ಯಾವಾಗ್ಲೂ ಆ ಮಾಸ್ಟರ್ ಜೊತೆ ಸಂಪರ್ಕ ಇರಿ. ಸರ್ ಈ ಪ್ರಾಬ್ಲಮ್ ಇದೆ, ಇವತ್ತು ಸಾಕಷ್ಟು ಟೆಕ್ನಾಲಜಿ ಇದೆ ಮೇಡಮ್, ವಾಟ್ಸಪ್ ಇದೆ, ನೀವೇ ತೆಗೆದ್ಬಿಟ್ಟು ಈ ಪ್ರಾಬ್ಲಮ್ ಅರ್ಥ ಆಗ್ತಿಲ್ಲ ಸರ್, ದಯವಿಟ್ಟು ಸಮಯ ಕೊಡಿ ಅಂತ ಹೇಳಿದ್ರೆ ಯಾವ ಟೀಚರ್ ಸಮಯ ಕೊಡಲ್ಲ ಅಂತ ಹೇಳಿಕ್ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ. ಆಮೇಲೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಅದೇ ಫೀಲ್ಡ್ ಅಲ್ಲಿ ಇಂಪ್ರೂವ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್ ಇದ್ರೆ ಅವ್ರ ಜೊತೆಗೆ ಸಂಡೇ ಆ ಸಮಯಗಳನ್ನ ಅವಳನ್ನ ಕೂಡಿಸ್ರಿ. ಎಲ್ಲದಕ್ಕಿಂತ ಹೆಚ್ಚು ವಿಷಯ ಹೇಳ್ತೀನಿ ಕೇಳಿ. ಯಾವಾಗ ನಾವು ನಮ್ಮ ಮಕ್ಕಳ ಜೊತೆಗೆ ಕೂಡೋದಿಲ್ವೋ ಆ ಮಕ್ಕಳು ಹಾಗ್ ಮಾಡ್ತಾರೆ ಹೀಗ್ ಮಾಡ್ತಾರೆ ಅಂತ ಕಂಪ್ಲೇಂಟ್ ಹೇಳೋದನ್ನ ನಾವು ನಿಲ್ಸೋದಿಲ್ಲ. ಮಕ್ಕಳು ಓದ್ಬೇಕು ಅಂತ ನಾನು ಸಿಂಪಲ್ ಥಿಯರಿ ಹೇಳ್ತೀನಿ. ನಮ್ಮ ಮಕ್ಕಳು ಓದ್ತಿಲ್ಲ ಅಂತಂದ್ರೆ ಏನು ಮಾಡೋಗಿಲ್ಲ. ಆ ಮಕ್ಕಳ ಜೊತೆ ನೀವು ಯಾವ್ದಾದ್ರು ನ್ಯೂಸ್ ಪೇಪರ್ ಮ್ಯಾಗ್ ನಡ್ಕೊಂಡು ಕುತ್ಕೊಂಡ್ಬಿಡ್ತಿದ್ರೆ ಆಟೋಮೆಟಿಕ್ ಓದ್ತಾರೆ. ನಾನ್ ಟಿವಿ ನೋಡ್ತಾ ಕೂತ್ಕೊಂಡು ನನ್ನ ಮಗು ಓದ್ಬೇಕು ಅಂತ ಹೇಳಿದ್ರೆ ಇಟ್ಸ್ ನೆವರ್ ಪಾಸಿಬಲ್. ದೆನ್ ಅಬೌಟ್ ಮ್ಯಾಥ್ಸ್ ಇಟ್ಸ್ ಬೈ ಪ್ರಾಕ್ಟೀಸ್ ಓನ್ಲಿ. ಸಾಕಷ್ಟು ಕ್ಲಾಸಸ್ ಇದೆ ನಿಮ್ಗೆ ಇವತ್ತು, ಸಾಕಷ್ಟು ಇಂಟರ್ನೆಟ್ ಸೋರ್ಸಸ್ ಇದೆ, ಸಾಕಷ್ಟು ಪ್ರೈವೇಟ್ ಆರ್ಗನೈಸೇಷನ್ಸ್ ವರ್ಕ್ ಮಾಡ್ತಿದ್ದಾವೆ. ಆನಂದ್ ಅಂತವ್ರು ಆ ವಿಷಯದಲ್ಲಿ ವರ್ಕ್ ಮಾಡ್ತಿದ್ದಾರೆ ಟ್ಯುಟೋರಿಯಲ್ಸ್ ಗಳಲ್ಲಿ. ಸೊ ನಿಮಗೆ ಸಾಕಷ್ಟು ಸೋರ್ಸ್ಗಳನ್ನು ಅವಕಾಶ ಇದೆ. ಒಂದು, ಆ ಮಗುವಿಗೆ ಅದರಲ್ಲಿ ಆಸಕ್ತಿ ಬರುವಂತೆ ಇಷ್ಟ ಬರುವಂತೆ ಮಾಡ್ಬೇಕು. ಎರಡನೇದು, ಆ ಮಗು ಸಂಪೂರ್ಣವಾಗಿ ಅದ್ರಲ್ಲಿ ತೊಡಗಿದೆಯೋ ಇಲ್ಲೋ ಅಂತ ನೀವು ಮಾನಿಟರ್ ಮಾಡ್ಬೇಕು. ಇಸ್ ಇಟ್ ಓಕೆ ಮ್ಯಾಮ್? ಓಕೆ ಸರ್. ಓಕೆ, ಇದೇನು ಪ್ರತಿ ವಾರ ಇರುತ್ತಾ ಏನಿರುತ್ತಾ ಸರ್? ಇದು ನಮಗೇನೋ ಜೀವನ ಕೌಶಲ್ಯ ತರಬೇತಿಯಲ್ಲಿ ಇದನ್ನ ಲಿಂಕ್ ಕಳಿಸಿದ್ರು ಸರ್. ನಾನು ಅದೇ ಏನಾದ್ರು ಮಕ್ಕಳಿಗೆ ನಮ್ಗ ಅನುಕೂಲ ಆಗುತ್ತಲ್ಲ ಅಂತ ಹೇಳಿ ಜಸ್ಟ್ ಜಾಯಿನ್ ಆದೆ ಸರ್. ನಾನು ಚೆನ್ನಾಗ್ ಅನಿಸ್ತು. ಈ ತರ ಏನಾದ್ರು ನೀವು ವೀಕ್ಲಿ ಇಟ್ಕೊಂಡಿರ್ತೀರ? ಯಾವಾಗ ಏನು ಹೆಂಗ್ ನಮಗ್ ಲಿಂಕ್ ನಿಮ್ದು ಕನೆಕ್ಟ್ ಮಾಡ್ಬೇಕು ಸರ್ ನಾವು? ಆನಂದ್, ಕುಡ್ ಯು ಇನ್ಫಾರ್ಮ್ ದೆಮ್? ಮೇಡಮ್, ಸಮರ್ಥ ವಿದ್ಯಾನಿಕೇತನ ಟ್ರಸ್ಟ್ ಮತ್ತು JCI ಹಗರಿಬೊಮ್ಮನಹಳ್ಳಿ ಸನ್ಫ್ಲವರ್ ಇಂದ ಈ ಕಾರ್ಯಕ್ರಮವನ್ನ ತರಬೇತಿ ಕಾರ್ಯಾಗಾರವನ್ನ ಆಯೋಜನೆ ಮಾಡ್ತಾ ಇರೋದು. ಸೊ ತಾವು ಬೆಸ್ಟ್ ಟ್ಯುಟೋರಿಯಲ್ಸ್ ಹಗರಿಬೊಮ್ಮನಹಳ್ಳಿ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ವೆಬ್ಸೈಟ್ ಇದೆ, ಅಥವಾ svt.puc@gmail.com ಅಲ್ಲಿಗೆ ತಮ್ಮ ಇಮೇಲ್ ಅಡ್ರೆಸ್ ಅಥವಾ ಫೋನ್ ನಂಬರ್ ನ ಕಳಿಸಿದ್ರೆ ಅದು ಕೂಡ ನಾವು ಗ್ರೂಪಿಗೆ ಆಡ್ ಮಾಡಿರ್ತೀವಿ. ಅಥವಾ ನೀವು ಒಂದ್ಸರಿ ಈಗೇನ್ ಜಾಯಿನ್ ಆಗಿದ್ದೀರಲ್ಲ, ಇದರಲ್ಲಿ ನಂಬರ್ ಇದೆ, ನಂಬರ್ ನೋಟ್ ಡೌನ್ ಮಾಡ್ಕೊಳ್ರಿ. 8147277571. ಈಗೇನ್ ಜಾಯಿನ್ ಆಗಿದ್ರಲ್ಲ ಅದ್ರ ಲಾಸ್ಟ್ ನಂಬರ್ ಇದೆ ಲಿಂಕ್ ಅಲ್ಲಿ. ಅದೇ ನಂಬರ್ಗೆ ನೀವು ಕಾಲ್ ಮಾಡಿ ಮತ್ತೆ ನಿಮ್ ಇನ್ಫಾರ್ಮೇಶನ್ ಕೊಟ್ರೆ ನಾವು ಲಿಂಕ್ಸ್ ನಿಮ್ಗೆ ಶೇರ್ ಮಾಡ್ತೀವಿ. ಅಲ್ಲಿ ನೀವು ನಿಮ್ಮ ಇಮೇಲ್ ಅನ್ನ ಆಡ್ ಮಾಡಿದ್ರೆ ಪ್ರತಿಯೊಂದು ನೆಕ್ಸ್ಟ್ ಅಪ್ಕಮಿಂಗ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ನಿಮ್ಗೆ ಇನ್ಫಾರ್ಮೇಶನ್ ಬರ್ತಾ ಇರುತ್ತೆ ಮೇಡಮ್. ಯೂಶುವಲಿ ಎವ್ರಿ 15 days ಸರ್ ನಿಮ್ದು? ಮೇಡಮ್ ಅದೇ ಫೋನ್ ನಂಬರ್, ಆಫೀಸ್ ನಂಬರ್, ಅದು ಬೆಸ್ಟ್ ಟ್ಯುಟೋರಿಯಲ್ಸ್ ಆಫೀಸ್ ಫೋನ್ ನಂಬರ್. ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದಟ್ ನಂಬರ್. ಹಾಗೆ ಥ್ಯಾಂಕ್ ಯು ಮೇಡಮ್. ಜೊತೆಗೆ ಒಂದು ಸಣ್ಣ ರಿಕ್ವೆಸ್ಟ್ ತಮ್ಮೆಲ್ಲರಲ್ಲಿ, ಈ ವೆಬಿನಾರ್ಸ್ ಏನಿದೆ ಅಲ್ಲ, ಆನ್ಲೈನ್ ವೆಬಿನಾರ್ಸ್, ದೀಸ್ ಹ್ಯಾವ್ ಗಿವನ್ ವೆರಿ ಗುಡ್ ಅಪರ್ಚುನಿಟಿ ಫಾರ್ ಆಲ್ ಆಫ್ ಅಸ್ ಟು ಮಿಂಗಲ್ ವಿತ್ ಈಚ್ ಅದರ್.
ಸೊ ಈಗ ಎಲ್ಲೆಲ್ಲೋ ಕುತ್ಕೊಂಡು ಎಲ್ರು ಕೂಡ ಒಬ್ಬೊಬ್ರಿಗೊಬ್ರು ಮಿಂಗಲ್ ಆಗ್ತಾ ಇದೀವಿ. ಇಂಥ ಅಪರ್ಚುನಿಟೀಸ್ ಸಿಕ್ಕಿದೆ, ಎಲ್ರು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಇದೀವಿ. ಇದೇ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಗ್ರೂಪ್ ಫೋಟೋವನ್ನ ತಗೊಳ್ಳೋಣ. ಸೊ ಇಟ್ಸ್ ಮೈ ರಿಕ್ವೆಸ್ಟ್ ಟು ಸ್ವಿಚ್ ಆನ್ ಯುವರ್ ವಿಡಿಯೋಸ್. ಸೊ ಎಲ್ರು ನೀವು ನಿಮ್ಮ ವಿಡಿಯೋಸ್ ಅನ್ನ ಸ್ವಿಚ್ ಆನ್ ಮಾಡ್ರಿ. ಹಿಯರ್ ವಿ ವಿಲ್ ಟೇಕ್ ದ ಗ್ರೂಪ್ ಫೋಟೋ ಅಲಾಂಗ್ ವಿತ್ ದಟ್ ಯು ವಿಲ್ ಬಿ ಕಂಟಿನ್ಯೂ. ಸರ್ ನೀವು ಡಿಸ್ಕಷನ್ ಕಂಟಿನ್ಯೂ ಇರುತ್ತೆ. ಡಿಸ್ಕಷನ್ ಕಂಟಿನ್ಯೂ ಇರುತ್ತೆ. ಮೀನ್ ವೈಲ್ ನಿಮ್ಮ ವಿಡಿಯೋನ ಸ್ವಿಚ್ ಆನ್ ಮಾಡಿದ್ರೆ ನಾವಿಲ್ಲಿ ಗ್ರೂಪ್ ಫೋಟೋವನ್ನ ತಗೊಂಡು ಮತ್ತೆ ನಿಮ್ಗೆ ಶೇರ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಯು ಕ್ಯಾನ್ ಕಂಟಿನ್ಯೂ ಸರ್. ಎಸ್ ಬ್ರಹ್ಮಾನಂದ ಥ್ಯಾಂಕ್ ಯು. ಕ್ವಶನ್ಸ್ ವೆರ್ ಇಸ್ ಕ್ವಶನ್ಸ್ ವಿಲ್ ಓಪನ್ ದ ಚಾಟ್ ಬಾಕ್ಸ್. ಬ್ರಹ್ಮಾನಂದ ಪ್ರಶ್ನೆ ಕೇಳ್ತಿದ್ದಾರೆ, ಪ್ರಚಲಿತ ಕಾಲದಲ್ಲಿ ಸ್ಪರ್ಧಾತ್ಮಕ ಮತ್ತು ವ್ಯವಹಾರಿಕವಾಗಿ ಮನುಷ್ಯ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವುದು ಹೇಗೆ? ಬ್ರಹ್ಮಾನಂದವ್ರಿಗೂ ನೇರ ಪ್ರಶ್ನೆ ಕೊಡ್ತೀನಿ. ನಾನು ನಿಮ್ಗೆ ₹1 ಕೋಟಿ ಕೊಡ್ತೀನಿ, 1 ತಿಂಗಳು ಸುಮ್ಮನೆ ಕೂತ್ಕೋಬೇಕು, ಏನು ಮಾಡಬಾರ್ದು. ಇಸ್ ಇಟ್ ಪಾಸಿಬಲ್ ಫಾರ್ ಯು? ನೆವರ್. ಮನುಷ್ಯ ಹುಟ್ಟಿರೋದೇ ಕೋತಿಯಿಂದ, ಮೂಲ ಅದೇ. ಅವ್ನು ಸುಮ್ಮನೆ ಕೂತ್ಕೊಳಕ್ ಸಾಧ್ಯನೇ ಇಲ್ಲ. ನೀವು ಎಷ್ಟು ದುಡ್ಡು ಕೊಡ್ತೀನಿ ಅಂದ್ರೂ ಕೂಡ ಅವ್ನು ಸುಮ್ಮನೆ ಕೊಡಕ್ ಸಾಧ್ಯ ಇಲ್ಲ. ಇಟ್ ಇಸ್ ನಾಟ್ ಪಾಸಿಬಲ್. ಯಾವಾಗ ಮಾನಸಿಕ ಒತ್ತಡ ಅನ್ನೋ ಶಬ್ದ ಇದೆ ಅಲ್ಲ, ಮನಸ್ಸು ಒತ್ತಡಕ್ಕೆ ಒಳಗಾಗುವುದು ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಮನುಷ್ಯ ಮನಸ್ಸು ತನ್ನ ಸ್ಥಿಮಿತದಲ್ಲಿ ಇಟ್ಕೊಂಡಿಲ್ಲ ಅಂತ ಅರ್ಥ. ಯಾವಾಗ ಮನುಷ್ಯ ತನ್ನ ಮನಸ್ಸಿಗೆ ಒತ್ತಡವನ್ನು ಏರ್ತಿದ್ದಾನೆ ಅಂತ ಹೇಳಿದ್ರೆ ಅದು ಅವನಿಗೆ ಇಷ್ಟವಾಗದ ಕೆಲಸವನ್ನ ಮಾಡ್ತಿದ್ದಾನೆ ಅಂತ ಅರ್ಥ. ದಯವಿಟ್ಟು ಏನೇ ಒತ್ತಡಗಳಿದ್ರು ಅವುಗಳನ್ನ ಒಂದ್ ಕಡೆ ಹಾಗೆಯೇ ಆಸೆಗಳನ್ನ ಕಡಿಮೆ ಮಾಡ್ಕೊಳ್ತಾ ಹೋಗಿ ಬದುಕನ್ನ ಪ್ರೀತಿಸಿ, ಸುತ್ತಲಿನವ್ರನ್ನ ಯಾವುದೇ ಕಾರಣ ಕೊಡದೆ, ಯಾವುದೇ ಕಂಡೀಷನ್ ಇಲ್ಲದೆ ಸಂಪೂರ್ಣವಾಗಿ ಪ್ರೀತಿಸಿ ಬದುಕು ಅದ್ಭುತ ಅನುಭವಿಸುವ ಅದೃಷ್ಟ ಇರಬೇಕು ಅಷ್ಟೇ. ದೆನ್ ಅಬೌಟ್ ಅಪಾರ್ಚುನಿಟಿ ಬಹಳ ಕಡಿಮೆ ಸರ್, ನಾನು ಇದನ್ನ ಒಪ್ಪೋದಿಲ್ಲ. ಬೇಕಿದ್ರೆ ಯಾರ್ಯಾರು ನನ್ನ ಹತ್ರ ಬರ್ಲಿ, ಬೇಕಿದ್ರೆ ನನಗೆ ಉದ್ಯೋಗ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಉದ್ಯೋಗ ಬೇಕು ಹೇಳಿ ಕೊಡ್ಬೋದು. ಅಗ್ರಿಕಲ್ಚರ್ ಸೆಕ್ಟರ್ ಇಸ್ ದ ಓನ್ಲಿ ಸೆಕ್ಟರ್ ದಟ್ ಕ್ಯಾನ್ ಪ್ರೊವೈಡ್ ಅನ್ಲಿಮಿಟೆಡ್ ಎಂಪ್ಲಾಯ್ಮೆಂಟ್. ಇವತ್ತು ಅಗ್ರಿಕಲ್ಚರ್ ನಾವು ನೆಗ್ಲೆಕ್ಟ್ ಮಾಡಿದೀವಿ. ಅಗ್ರಿಕಲ್ಚರ್ ಯಾಕೆ? ನಮ್ಗೆಲ್ಲ ಸುಲಭದ ಕೆಲಸ ಬೇಕು ಸ್ವಾಮಿ, ನಮಗೆ ಸುಲಭದ ಕೆಲಸ ಬೇಕು. ಇವತ್ತು ಅಗ್ರಿಕಲ್ಚರ್, ನಾನು ಅಗ್ರಿಕಲ್ಚರ್ ಆಗಿ ಹೇಳ್ತಿದ್ದೀನಿ, ಇವತ್ತು ಲೇಬರ್ ಹೊಡೆದಾಡ್ತಿದೀವಿ. ನಾವೆಲ್ಲ ಲೇಬರ್ ಸಿಗ್ತಲ್ಲ ನಮಗೆ. 365 days ನಾವು ನೌಕರಿ ಕೊಡ್ಲಿಕ್ಕೆ ರೆಡಿದೀವಿ, ಲೇಬರ್ಸ್ ಬರ್ತಿಲ್ಲ. ಸೊ ಅವಕಾಶಗಳು ಸದಾ ನಮ್ಮ ಪಾದದ ಕೆಳಗಿರ್ತವೆ. ಹುಡುಕಿಕೊಳ್ಳೋದು ನಮ್ ಕೆಲಸ, ಇನ್ನೊಬ್ರನ್ನ ಪ್ಲೇ ಮಾಡೋದಲ್ಲ. ದೆನ್ ಅಬೌಟ್ ಓದಿದ್ದು ನೆನಪು ಇರಲ್ಲ, ಹೇಗೆ ನೆನಪು ಮಾಡ್ಕೋಬೇಕು ಅಂತ ವೆರಿ ಕ್ಲಿಯರ್. ನನಗೆ ಒಂದು ನೆನಪಿಟ್ಕೊಳ್ತೀನಿ, ಮಾನಸಿಕ ಶಕ್ತಿ ಅಥವಾ ಏನು ನೆನಪಿನ ಶಕ್ತಿ ಅನ್ನೋದಕ್ಕೆ ಯಾವುದೇ ವಿಧವಾಗಿರ್ತಕ್ಕಂಥ ಔಷಧಿ ಇಂಜೆಕ್ಷನ್ ಯಾವುದು ಇಲ್ಲ. ಇದು ಮಕ್ಕಳು ನೆನಪಿಟ್ಕೊಂಡ್ಬಿಡಿ. ನಾನು ಶಂಖಪುಷ್ಪಿ ಕುಡಿದ್ಬಿಟ್ರೆ ನನ್ನ ಮೈಂಡ್ ಆಗ್ಬಿಡುತ್ತೆ, ನೆನಪಿರುತ್ತೆ, ಹಾಗೆ ಈಗ ನಥಿಂಗ್. ಒಂದು ಸಿಂಪಲ್ ಫಾರ್ಮುಲಾ ಇದೆ. ಇಫ್ ಯು ವಾಂಟ್ ಟು ರಿಮೆಂಬರ್ ಸಮಥಿಂಗ್ ಯು ಹ್ಯಾವ್ ಟು ಲರ್ನ್ ಟು ಎರೇಸ್ ದಟ್. ನೀವು ಏನನ್ನಾದರೂ ನೆನಪಿಟ್ಟುಕೊಳ್ಳಬೇಕೆಂದು ಬಯಸುವಿರಾದರೆ ನೀವು ಮರೆಯುವ ಕಲೆಯನ್ನೂ ಕಲಿಯಬೇಕು. ಏನ್ ನೆನಪಿಟ್ಕೋಬೇಕು, ಏನ್ ಮರಿಬೇಕು, ನಿರ್ಧಾರ ನಿಮ್ದು. ಉದಾಹರಣೆ, ಒಂದು ಕ್ಲೀನ್ ವ್ಯಾಕ್ಯೂಮ್ ಅಂತ ಇಟ್ಕೊಡ್ರಿ. ಮನಸ್ಸು ಅನ್ನೋದು ಒಂದು 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 ವ್ಯಾಕ್ಯೂಮ್, ಒಂದು ಕ್ಲೀನ್ ಒಂದು ಸರ್ಕಲ್ ಇದೆ, ರೌಂಡ್ ಆಗಿದೆ, ಏನು ಅದ್ರೊಳಗಡೆ ಎಲ್ಲ ಖಾಲಿ ಖಾಲಿ ಇದೆ. 10% ಅಮ್ಮ ಬೈದಿದ್ಲು ಸ್ಟೋರ್ ಮಾಡ್ಕೊಂತೀನಿ ನಿಮ್ಮ ಮನಸ್ಸಲ್ಲಿ. 20% ನನ್ನ ಫ್ರೆಂಡು ನನ್ನ ಜೊತೆ ಎಷ್ಟು ಚೆನ್ನಾಗಿದ್ಲು ಬಿಟ್ಟು ಹೋಗ್ಬಿಟ್ಲು ನೋಡು, 20% ಅದು ಮೈಂಡಲ್ಲಿ ಕೂತಿದೆ. 30% ಅಯ್ಯೋ ಎಲ್ಲಾ ಚೆನ್ನಾಗಿತ್ತು, ಆ ಮೇಷ್ಟ್ರು ಕಂಡ್ರೆ ಸಿಟ್ಟು ನೋಡು ನನಗೆ, ಎಂತ ಬೈತಾರ ಗೊತ್ತಾ, ಅವ್ರ ಮೇಲೆ ಅದು ಸ್ಟೋರ್ ಆಗಿದೆ. 30, 20, 10 ಎಷ್ಟಾಯ್ತು? 60. ಮನೆಗ್ ಬರ್ತೀರಿ, ಅಮ್ಮ ಆ ಕೆಲಸ ಮಾಡು, ಈ ಕೆಲಸ ಮಾಡು, ಓದ್ಲಿಕ್ಕೆ ಬೇಡಲ್ಲ, ಅದು ಕೆಲಸ ಮಾಡು, ತಮ್ಮ ನೋಡ್ಕೋ, ತಂಗಿ ನೋಡ್ಕೋ ಅಂತಾಳೆ. ಅಮ್ಮನ್ ಕಂಡ್ರೆ ಆಗಲ್ಲ ನಂಗೆ, ಯಾಕಾದ್ರೂ ಮನೆಗ್ ಬರ್ತೀನೋ, ಅದು 110, 70. ಇದೆಲ್ಲದ ನಡುವೆ ಬುಕ್ ಓದ್ಬೇಕು ಅಂತ ಕೂತ್ಕೊಳ್ತೀನಿ ಸರ್, ಎದುರುಗಡೆನೇ ಮ್ಯಾಥ್ಸ್ ಟೀಚರ್ ಕಂಡ್ರೆ ನನಗೆ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಸಬ್ಜೆಕ್ಟ್ ದೇವ್ರೇ ಕಾಪಾಡ್ಬೇಕು ನನ್ನನ್ನ. ಆ ಬುಕ್ ಹಿಡ್ಕೊಳ್ತೀನಿ, ಮ್ಯಾಥ್ಸ್ ಟೀಚರ್ ಬರ್ತಾರೆ ಸರ್, ಅದರಲ್ಲಿ ಕನಸಿನಲ್ಲೂ ಬಿಡಲ್ಲ ಸರ್ ಅವರು. ಅವ್ರ ಬಗ್ಗೆ ಎಷ್ಟು ದ್ವೇಷ ಮಾಡ್ತಿದ್ದೀನಿ ಗೊತ್ತಾ ನಾನು. ಅದು 10%. ಇರೋ 100% ಅಲ್ಲಿ 100 GB ಡಾಟಾದಲ್ಲಿ 80 GB ಈ ತರ ರೀಸೈಕಲ್ ಬಿನ್ ಹೋಗುವಂತ ಐಟಮ್ ಹಿಡ್ಕೊಂಡ್ರೆ ಇನ್ನು 20% ಅಲ್ಲಿ ಏನಪ್ಪಾ ಸ್ಟೋರ್ ಮಾಡ್ಕೋತೀರಿ? ಸೊ ಯು ಹ್ಯಾವ್ ಟು ಫಾರ್ಗೆಟ್ ಆಲ್ ದೋಸ್. ಮೊದಲು ಮನಸ್ಸನ್ನ ಖಾಲಿ ಮಾಡ್ಕೊಳ್ಳಿ. ಏನ್ ಬೇಕು ಅದನ್ನ ಇಷ್ಟಿಷ್ಟಾಗೆ
100 GB ಇದೆ ಅನ್ಕೊಳ್ತಲ್ಲ, ಈ 100 GB ಇಂಚು ಒಂದೊಂದು ಟಿವಿ ಕೂಡ ಹೇಗೆ ಚೆನ್ನಾಗಿ, ಸಾರಿ, ಒಂದೊಂದು ಮೆಗಾಬೈಟ್ ಕೂಡ ಹೇಗೆ ಟಿವಿ ಹೇಗೆ ಯೂಸ್ ಮಾಡ್ಕೊಳ್ಳೋದು ನೋಡ್ಕೊಳ್ತಾ ಹೋಗಿ, ಒಂದೊಂದು GB ಹೇಗೆ ಯೂಸ್ ಮಾಡ್ಕೊಳ್ಳೋದು ನೋಡ್ಕೊಳ್ತಾ ಹೋಗಿ, ಮೆಮೊರಿ ವಿಲ್ ಬಿ ಡೆಫಿನೆಟ್ಲಿ ಕಮ್ ಬ್ಯಾಕ್. ಬಿಕಾಸ್ ಯಾವುದು ಆಸಕ್ತಿ ಇರೋದಿಲ್ವೋ, ಯಾವುದನ್ನು ಇಷ್ಟಪಡೋದಿಲ್ವೋ, ಯಾವುದನ್ನು ಪ್ರೀತಿಸೋದಿಲ್ವೋ ಅದು ನಿಮ್ಮ ಮನಸ್ಸನ್ನು ಉಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾವುದನ್ನು, ಯಾಕೆ ನಿಮಗೆ ಮುಂಗಾರು ಮಳೆ ಸಿನಿಮಾ, ಇತ್ತೀಚಿನ ಹೊಸ ಸಿನಿಮಾ ನನಗೆ ಗೊತ್ತಿಲ್ಲ, ನೋಡಿಲ್ಲ ನಾ, ಇತ್ತೀಚಿನ ಹೊಸ ಸಿನಿಮಾ ಹೇಳ್ಬೋದಾ ಯಾರಾದ್ರೂ? KGF ಹೌದು, ಇತ್ತೀಚಿನ ಹುಡುಗರು ತಲೆ ಕೆಡಿಸಿ ಸಿನಿಮಾ KGF. ಹಾ, KGF ಅಲ್ಲಿ ಕೆಲವು ಹುಡುಗರು ಹಬ್ಬ ಫಿಲ್ಮ್ ಸ್ಟಾರ್ಟ್ ಆದಾಗ್ನಿಂದ ಇಂಟರ್ವಲ್ ವರ್ಗು ಪಿನ್ ಟು ಪಿನ್ ಡೈಲಾಗ್ ಗಳನ್ನ ಹೇಳ್ತಾರೆ. ಯಾಕೆ ಸ್ವಾಮಿ ನೆನಪಿರುತ್ತೆ? ಯಾವುದೋ ಸೀರಿಯಲ್ ಅಲ್ಲಿ ಆಗಸ್ಟ್ 1ನೇ ತಾರೀಕು ಅಮ್ಮ ಒಂದು ಕನ್ನಡ ಸೀರಿಯಲ್ ನೋಡ್ತಾ ಇದ್ರು, ಅದ್ರಲ್ಲಿ ಒಬ್ಬ ವ್ಯಕ್ತಿ ಇಂದಿನಿಂದ ಚೂರಿ ಅಂತ ತಗೊಂಬಂದು ಚುಚ್ಚಬೇಕು ಅಂತ ಯೋಚನೆ ಮಾಡ್ತಾ ಇದ್ದ ಮುಂದಿರೋ ಒಬ್ಬ ಹೆಣ್ಮಗಳಿಗೆ ಆಗಸ್ಟ್ 18 ಇನ್ನೂ ಅದೇ ಕಂಟಿನ್ಯೂ ಆಗ್ತಾ ಇದೆ. ಅಮ್ಮ ಇನ್ನೂ ಅದನ್ನೇ ನೋಡ್ತಿದ್ದಾಳೆ. ಅದ್ಯಾಕ್ರೆ ನೆನಪುಳಿತು ನಿಮ್ಮ ಮನಸ್ಸಲ್ಲಿ? ಇಟ್ಸ್ ಆಲ್ ಅಬೌಟ್ ಯುವರ್ ಅಸ್ಯೂಮ್ಷನ್ಸ್. ಇಟ್ಸ್ ವೆರಿ ಕ್ಲಿಯರ್ ಮೈ ಫ್ರೆಂಡ್ಸ್. ಲೈಫ್ ಈಸ್ ಯುವರ್ಸ್. ಲೈಫ್ ಈಸ್ ಆಲ್ ಅಬೌಟ್ ಯುವರ್ಸ್. Never ever give the remote control of your own to other hands to control your emotions. ನಿಮ್ಮ ಭಾವನೆಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಿಮ್ಮ ಜೀವನದ ರಿಮೋಟ್ ಕಂಟ್ರೋಲ್ ಅನ್ನ ದಯವಿಟ್ಟು ಯಾರಿಗೂ ಕೊಡಬೇಡಿ. They don't have any right. Either your parents also. Please take care about this. Yes. How to concentrate? ಕಾನ್ಸಂಟ್ರೇಷನ್ ಬಹಳ ಕ್ಲಿಯರ್ ರೀ. ಕಾನ್ಸಂಟ್ರೇಟ್ ಹೇಗ್ ಮಾಡ್ಬೇಕು ಅಂತ ಹೇಳಿದ್ರೆ ಮೊದಲು ಅದನ್ನ ಇಷ್ಟಪಡ್ಬೇಕು. ಯಾವುದನ್ನ ಕಾನ್ಸಂಟ್ರೇಟ್ ಮಾಡ್ಬೇಕು ಅನ್ಕೊಂಡ್ರೆ ಮೊದಲು ಅದನ್ನ ಇಷ್ಟಪಡ್ರಿ. ಎರಡನೇದು, ಇಷ್ಟಪಡೋದು ಬೇರೆ, ಪ್ರೀತಿಸೋದು ಬೇರೆ. ನೆನ್ಪಿಟ್ಕೊಳ್ಳಿ, ಇಷ್ಟಪಡೋದ್ರಲ್ಲಿ ಹೀಗಿರುತ್ತೆ ಪೊಸಿಷನ್, ಅದು ಹೀಗೂ ಆಗುತ್ತೆ. ಪ್ರೀತಿಸೋದಲ್ಲ, ಪ್ರೀತಿಸೋದಾದ್ರೆ ಈಗ ಬೈಂಡ್ ಆಗುತ್ತೆ. ಪ್ರೀತಿಸೋದು ಮತ್ತು ಇಷ್ಟಪಡೋದು ವ್ಯತ್ಯಾಸ ಇದೆ. ಅಟ್ರಾಕ್ಷನ್ನು ಮತ್ತು ಸರೆಂಡರ್ಗೂ ತುಂಬಾ ಡಿಫ್ರೆಂಟ್ ಆಗಿದೆ. ಯಾಕಂದ್ರೆ ಇವತ್ತಿನ ಮಕ್ಕಳಲ್ಲಿ ಮೇಜರ್ ಪ್ರಾಬ್ಲಮ್ ಏನಂದ್ರೆ ಅಟ್ರಾಕ್ಷನ್. ಹೊರಗಡೆ ಇವತ್ತು ಫೋಕಸ್ ಮಾಡಿಗೆ ಹೋಗ್ಬೇಕ್ರಿ, ಏನ್ ಬಂದಿದೆ ಹೊಸ ನೋಡ್ಕೊಂಡ್ ಬರ್ಬೇಕು. ಫೋಕಸ್ ಮಾಡಲ್ಲ ಈಗ ಪ್ರೆಸೆಂಟ್. ಅಲ್ಲಿ ಏನಿದೆ ನೋಡ್ಕೊಂಡ್ ಬರ್ಬೇಕು. ಅಲ್ಲಿ ಅದಕ್ಕೆ ನಮ್ಗೆ ಕೊಳ್ಳು ಬಾಕ ಸಂಸ್ಕೃತಿ ಅಂತ ಕರಿತೀವಿ ನಾವು. ಏನ್ ಬೇಡ ನೆಲ ತಗೊಂಡ್ ಬಂದಿರ್ತೀವಿ, ಲೀಸ್ಟ್ ಮಾಡ್ಕೊಂಡು ಹೋಗಿರ್ತೀವಿ. 10 ಐಟಮ್ ತರಬೇಕಂತ ಬರ್ಬೇಕಾದ್ರೆ 20 ಐಟಮ್ ಆಗಿರ್ತಾವ. ಅವು ಅವಶ್ಯಕತೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಹಾಗೆ ನಮ್ಮ ಮೈಂಡ್ ಅಲ್ಲಿ ಹಾಗೆ ಇಟ್ಕೊಂಡಿರ್ತೀವಿ. ದಯವಿಟ್ಟು ಅವ್ನು ಡಿಲೀಟ್ ಮಾಡ್ತಾ ಬನ್ನಿ. ಡೆಫಿನೆಟ್ ಆಗಿ ಕಾನ್ಸಂಟ್ರೇಟ್ ಬರುತ್ತೆ. ಸ್ವಲ್ಪ ಸಸ್ಯಾಹಾರಿಯಾಗಿ ಫಸ್ಟ್, ಸಸ್ಯಾಹಾರಿಯಾಗಿ ಅದು ತುಂಬಾ ನಿಮಗೆ ಸಹಾಯ ಮಾಡ್ತಾ ಹೋಗುತ್ತೆ. ಎಸ್, ಮನುಷ್ಯತನ ವ್ಯವಹಾರದಲ್ಲಿ ಮಾನವೀಯ ಮೌಲ್ಯವನ್ನು ಮತ್ತು ಸೇವಾ ಮನೋಭಾವವನ್ನು ಬೆಳೆಸಿಕೊಂಡಾಗ ಕೆಲವು ಒತ್ತಡಗಳು ಬಂದೇ ಬರ್ತವೆ. ವ್ಯವಹಾರ ಮಾತ್ರ ಮಾಡಿದಾಗ ಯಾವತ್ತೇ ಒತ್ತಡ ಬರಲಿಕ್ಕಿಲ್ಲ. ಹೌದಾ ಸಾರ್? ಬಹಳ ಸಿಂಪಲ್. ನೀವು ಏನಾಗ್ಬೇಕು ಅಂತ ಬಯಸ್ತಿರೋ ನಾಳೆ ಅದೇ ಆಗ್ತೀರಿ. ನನಗೆ ದುಡ್ಡು ಬೇಕು ಅಂತ ಬಯಸಿದ್ರೆ ದುಡ್ಡೇ ಮಾಡ್ತೀರಿ. ನಾನು ಜನರ ಮಧ್ಯೆ ಇರಬೇಕು ಅಂತ ಬಯಸಿದ್ರೆ ಜನರ ಮಧ್ಯೆನೇ ಇರ್ತೀರಿ. ನಮ್ಮ ಸಂಸಾರ ಜೊತೆ ಹೆಚ್ಚು ಸಮಯ ಕಳಿಬೇಕು ಅನ್ಕೊಂಡ್ರೆ ಹೆಚ್ಚು ಸಮಯ ಸಂಸಾರದಲ್ಲೇ ಕಳಿತೀರಿ. ವಾಟ್ ಯು ವಿಶ್ ಯು ವಿಲ್ ಬಿಕಮ್, ಬಿಕಾಸ್ ಲೈಫ್ ಈಸ್ ಆಲ್ ಅಬೌಟ್ ಕ್ರಿಯೇಟಿಂಗ್ ಇಟ್ಸ್ ಕ್ಯಾರಿಯರ್ ಡಿಪೆಂಡ್ ಅಪಾನ್ ಯುವರ್ ಥಾಟ್ ಪ್ರೊಸೆಸ್. ನೀವು ಏನು ಯೋಚನೆ ಮಾಡ್ತೀರಿ ಅದು ಆಗ್ತೀರಿ. ಒಂದು ವೇಳೆ ನಾನು ದೇವರಾಗಬೇಕು ಅಂತ ಬಯಸಿದ್ರೆ ಖಂಡಿತ ದೇವರೇ ಆಗ್ತೀರಿ. ಇಟ್ಸ್ ಡಿಪೆಂಡ್ ಅಪಾನ್ ಯು ಪೀಪಲ್. ಥ್ಯಾಂಕ್ ಯು. ಹಲೋ ಸರ್. ಎಸ್ ಸರ್, ನಮ್ಮ ಮಗ 9ನೇ ಕ್ಲಾಸ್ ಸರ್, ಶಶಾಂಕ್ ಅಂತ ಹೇಳ್ಬಿಟ್ಟು. ಓಕೆ. ಮಾತ್ ಕೇಳಕ್ಕ ನಾವ್ ಕೇಳದ ಇಲ್ಲ ಸರ್, ಅರ್ಥನೇ ಮಾಡ್ಕೊಳಲ್ಲ. ಯಾಕೆ ಬಯಸ್ತೀರಿ ನೀವು ನಿಮ್ ಮಾತನ್ನ ಕೇಳ್ಬೇಕು ಅಂತ? ಕೇಳ್ಬೋದು ವಾಪಸ್ ನಿಮ್ಗೆ? ಅಲ್ಲ ಸರ್, ಓದ್ಬೇಕು. ನಾವು ಓದು ಅಂತ ಹೇಳಿದೆ ಅಂದ್ರೆ ಓದಲ್ಲ. ಓಕೆ ಮೇಡಮ್, ನೀವು ಆರ್ ಯು ಎಂಪ್ಲಾಯಿ? ಸರ್, ಹೌಸ್ ವೈಫ್. ಫೈನ್. ನೀವು ನಿಮ್ಮ ಅಡಿಗೆ ಮಾಡ್ತಿರಲ್ಲ ಸಾಮಾನುಗಳನ್ನ, ಅಡಿಗೆ ಮಾಡಿದ ನಂತರ ಪಾತ್ರೆಗಳನ್ನ ಅದೇ ಕ್ಷಣ ಎಲ್ಲಿ ಸೇರಿಸ್ಬೇಕು ಆ ಜಾಗಕ್ಕೆ ಸೇರಿಸ್ತೀರಾ? ಇಲ್ಲ ಸರ್. ನೋ ಸರ್. ನೀವು ಎಲ್ಲೋ ಹೊರಗಡೆ ಹೋಗಿ ಬರ್ತೀರಿ. ಓಕೆ, ಹೊರಗಡೆ ಮಾರ್ಕೆಟ್ಗೆ ಹೋಗಿ ಬಂದಿದ್ದೀರಿ. ಮಾರ್ಕೆಟ್ಗೆ ಹೋಗಿ ಬಂದ ತಕ್ಷಣ ನಿಮ್ದು ಬ್ಯಾಗ್ ಇರುತ್ತೆ, ವ್ಯಾನಿಟಿ ಬ್ಯಾಗ್. ಆ ವ್ಯಾನಿಟಿ ಬ್ಯಾಗ್ ತಗೊಂಡ ತಕ್ಷಣ ನೀವು ಮನೆಗೆ ಬಂದ ತಕ್ಷಣ ಏನ್ ಮಾಡ್ತೀರಿ? ಬಿಸಿಲು, ಮಠ ಮಧ್ಯಾಹ್ನ 1 ಗಂಟೆ ಹಗರಿ ಬಿಸಿಲು. ಬಂದ್ ಮನೆಗೆ ಬರ್ತೀರಿ, ಬ್ಯಾಗ್ ಸಿಗುತ್ತೆ, ಏನ್ ಮಾಡ್ತೀರಿ?
ಬ್ಯಾಗಲ್ಲಿ ಹೋಗಲಿ ಇಟ್ಟು ಬರ್ತೀರಾ ಮನೆ ರೂಮಲ್ಲಿ? ಇಲ್ಲ, ಡೈನಿಂಗ್ ಟೇಬಲ್ ಹಿಂಗ್ ಬಿಸಾಕ್ತೀರಿ, ಆಮೇಲೆ ಫ್ರೆಶ್ ಆಗ್ತೀರಿ, ಕಾಫಿ ಕುಡಿತೀರಿ, ಆಮೇಲೆ ಸಂಜೆ ನೆನಪಾಗುತ್ತೆ ಓ ಬ್ಯಾಗಲ್ಲಿ ಬಿಟ್ಟಿದ್ದೆ ಅಂತ. ಆವಾಗ ನನ್ ಮಗು ಸ್ಕೂಲಿಂದ ಬಂದ ತಕ್ಷಣ ಆ ಬ್ಯಾಗ್ ಅನ್ನ ಕರೆಕ್ಟ್ ಆಗಿ ತನ್ನ ರೂಮಿಗೆ ಇಡಬೇಕು ಅಂತ ಯಾಕೆ ನಿರೀಕ್ಷೆ ಮಾಡ್ತೀರಿ? ಅದು ಅಂತ ಅಲ್ಲ ಸರ್ ನಾನು ಕೇಳ್ತಾ ಇರೋದು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೇಡಮ್. ಇಟ್ಸ್ ಕ್ಲಿಯರ್ ಏನು ಅಂತ ಹೇಳಿದ್ರೆ, ನಿಮ್ಮ ಮಗು ಏನ್ ಮಾಡ್ಬೇಕು ಅಂತ ಬಯಸುತ್ತೀರೋ ನೀವು ಅದನ್ನ ಮಾಡ್ಲಿಕ್ಕೆ ಪ್ರಾರಂಭಿಸಿ. ಏನು ಮಾಡಬೇಡಿ, ನಿಮ್ ಮನೆ ಟಿವಿಗಳನ್ನ ಸಾಧ್ಯ ಇದ್ರೆ ಕಲೆಕ್ಷನ್ ತೆಗೆಸಾಕ್ಬಿಡಿ, ತೆಗೆಸಾಕ್ಬಿಡಿ ಕಲೆಕ್ಷನ್, ನಾಟ್ ನೆಸೆಸರಿ. ನಿಮ್ಮ ಮನೆ ಏನ್ ನಿಮ್ದು ಮೊಬೈಲಿಗೆ ಇಂಟರ್ನೆಟ್ ಪ್ಯಾಕ್ ಅವಶ್ಯಕತೆ ಇಲ್ಲ ಅಂದ್ರೆ ಕ್ಲೋಸ್ ಮಾಡಿ. ನೀವು ಯಾರು ಮಗು ಜೊತೆ ಪಕ್ಕದಾಗ ಕೂತ್ಕೊಂಡಾಗ ಚಾಟ್ ಮಾಡ್ತಾ ಕೊಡ್ಬೇಡಿ. ಸುಮ್ನೆ ನೀವು ನಿಮ್ ನ್ಯೂಸ್ ಪೇಪರ್, ನಿಮ್ಗೆ ಇಷ್ಟವಾದ ಯಾವ್ದೋ ಪುಸ್ತಕನೋ ನಿಮ್ಗೆ ಅರ್ಥ ಆಗುತ್ತೋ ಅಲ್ಲೋ ಬಿಡಿ, ಸುಮ್ನೆ ಆ ಮಗು ಜೊತೆ ಕೂತ್ಕೊಂಡು ಬಾ ಓದೋಣ ಅಂತ ಕೂರ್ಸ್ಕೊಳ್ಳಿ. 1 ದಿನ 2 ದಿನ 3ನೇ ದಿನ ಕನಿಷ್ಠ ಪಕ್ಷ ಒಂದು 10% ಆದ್ರೂ ಓದ್ತಾನೆ. ಹಾಗಾಗಿ ನಾನು ಮಕ್ಕಳನ್ನ ಸಹಜವಾಗಿ ಬ್ಲೇಮ್ ಮಾಡಲ್ಲ ಮೇಡಮ್, ಇಟ್ಸ್ ಇನ್ ಅವರ್ ಫಾಲ್ಟ್. ನಾನ್ ನ್ಯೂಸ್ ನೋಡ್ತಾ ಕೆಳಗಡೆ ಟಿವಿಲಿ ಕುತ್ಕೊಂಡು ಮೇಲ್ಗಡೆ ನನ್ನ ಮಗು ಓದ್ಬೇಕು ಅಂತ ಬಯಸಿದಾದ್ರೆ ಮಕ್ಕಳ ಜೊತೆಗೆ ಇರ್ಬೇಕು ಸರ್. ಎಸ್ ಮ್ಯಾಮ್, ದಟ್ ಈಸ್ ದ ಗ್ರೇಟೆಸ್ಟ್ ಗಿಫ್ಟ್ ದಟ್ ಯು ಕ್ಯಾನ್ ಗಿವ್ ಇನ್ ಯುವರ್ ಲೈಫ್. ನಿಮ್ಮ ಜೀವನದಲ್ಲಿ ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅತಿ ದೊಡ್ಡ ಕೊಡುಗೆ ಏನು ಅಂತ ಹೇಳಿದ್ರೆ ನಿಮ್ಮ ಮಕ್ಕಳ ಜೊತೆ ಸಮಯ ಕಳೆಯೋದು. ಇವತ್ತು ಸಮಯ ಇಲ್ಲ ನಮ್ಗೆ ಅಂತೀವಿ, ಎಲ್ಲದಕ್ಕೂ ಸಮಯ ಇಲ್ಲ, ಎಲ್ರಿ ಹೊರಟೋಯ್ತು ಸಮಯ ನಮಗೆ. ಸುಮ್ನೆ ಕೂತ್ಕೊಂಡು 24 ತಾಸು ಲಿಸ್ಟ್ ಮಾಡ್ಕೊಳ್ಳಿ, ಅರ್ಧ ಗಂಟೆಗೆ ಒಂದೊಂದು ಕಾಲ ಮಾಡ್ಕೊಳ್ತಾ ಹೋಗಿ, ಏನ್ ಮಾಡಿದ್ರಿ ಅಲ್ಲಿ ಅಂತ ನೋಡ್ತಾ ಹೋಗಿ, ಎಷ್ಟು ಸಮಯ ವೇಸ್ಟ್ ಮಾಡ್ತೀರಿ ನೀವೇ ನೋಡ್ತಾ ಹೋಗ್ತೀರಿ. ಪಕ್ಕದ ಮನೆ ಆಕೆ ಜೊತೆ ಮಾತಾಡ್ತಾ ಅರ್ಧ ಗಂಟೆ ಸಮಯ ಕಳೆಯೋ ನಮಗೆ ಅದೇ ಅರ್ಧ ಗಂಟೆ ಪಕ್ಕದ ಮನೆ ಆಕೆ ಜೊತೆ ಮಾತಾಡೋದು ಒಂದು ವಾರದಲ್ಲಿ ಕನಿಷ್ಠ ಪಕ್ಷ 7 ದಿನಕ್ಕೆ ಅರ್ಧ ಗಂಟೆ ಅಂತ ಆಯ್ತು ಅಂದ್ರೆ 3.5 ಗಂಟೆ ಆಯ್ತು. ಒಂದು ವಾರ ಅದನ್ನ ನಿಲ್ಸ್ಬಿಟ್ಟು ಆ 3.5 ಗಂಟೆನ ಸಂಡೇಗೆ ನನ್ನ ಮಗು ಜೊತೆ ಕೂತ್ಕೊಂಡು ಬಾ ಪುಟ್ಟ ಓದೋಣ ಅಂತ ಕೂಡಿಸಿ ನೋಡೋಣ, ಯಾಕಾಗಲ್ಲ? ವೆರಿ ಕ್ಲಿಯರ್ ಮೇಡಮ್. ನೀವು ನಿಮ್ಮ ಮಕ್ಕಳಿಗೆ ಈಗ ಸಮಯವನ್ನ ಕೊಡದೆ ಹೋದ್ರೆ ವಯಸ್ಸಾದಾಗ ನಿಮ್ಮ ಮಕ್ಕಳು ನಿಮ್ಗೆ ಸಮಯ ಕೊಡಬೇಕು ಅಂತ ದಯವಿಟ್ಟು ನಿರೀಕ್ಷೆ ಮಾಡಬೇಡಿ. Fine. Are you satisfied or not, madam? Yes, sir. Thank you. Same. ಓದಿದ್ದು ನೆನಪಿರಲ್ವಾ? Same problem. I answered already. ಮತ್ತೇನು ಸಂದೇಹಗಳಿಲ್ಲ ಅಂತಂದ್ರೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಹೋಗ್ಬೋದು ಅಂತ ಅನ್ಕೊಳ್ತೀನಿ. ಮತ್ತು ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ಸರ್ ಡೌಟ್ ಸರ್. ಎಸ್ ಸಮರ್ಥ್ ಸರ್, ಓದಿದ ನಂತರ ಅಂತ ಹೇಳಿದ್ರಲ್ಲ ಸರ್ ಆಗಲೇ, ಅದು ಓದಕರ ಕಾನ್ಸಂಟ್ರೇಷನ್ ಒಂದೇ ಕಡೆ ಬರಬೇಕಂದ್ರೆ ಏನ್ ಮಾಡ್ಬೇಕು ಸರ್? ಬಹಳ ಕ್ಲಿಯರ್, ನೆನ್ಪಿಟ್ಕೊಳ್ಳಿ. ಕೆಲವು ಟಿಪ್ಸ್ ಕೊಡ್ತೇನೆ ನಾನು ಓದ್ಬೇಕಾದ್ರೆ. ಆಮೇಲೆ ಸರ್ ಬೆಳಗ್ಗೆ ಕ್ಲಾಸ್ ತಗೊಂತಿರ್ತಾರ ಸರ್, ಇವನು ಸ್ವಲ್ಪ ಗೊಂದಲ ಮಾಡ್ಕೊಂಡ್ಬಿಡ್ತಾನ, ನೀಟಾಗಿ ಅದನ್ನ ಅರ್ಥ ಮಾಡ್ಕೊಂಡ್ ಮತ್ತೆ ಸರ್ ಇನ್ನೊಂದ್ಸರ ಹೇಳ್ ಸರ್ ಅಂತ ಕೇಳ್ತಿರ್ತಾನ್ರಿ. ಅದನ್ನ ಯಾಕೆ ಗೊಂದಲ ಮಾಡ್ಕೊಂತಿ, ನೀಟಾಗಿ ಕೇಳಿಸ್ಕೊ ಅಂದ್ರ ಮತ್ ಇನ್ನೊಂದ್ಸರ ಪ್ರಾಬ್ಲಮ್ ಕೇಳ್ತಿರ್ತಾನ ಸರ್. ಆಮೇಲೆ ಕೇಳಿದ್ದು ನೆನ್ಪಿರಲ್ಲ ಅಂತಿರ್ತಾನ ಸರ್. ಓಕೆ, ಒಂದ್ ಕೆಲಸ ಮಾಡಿ, ಹಾಗಿದ್ರೆ ಇವತ್ ನೈಟ್ ಸ್ಟಾರ್ಟ್ ಮಾಡು. ನೀವು ಒಂದು ಅರ್ಧ ಗಂಟೆ ಸುಮ್ನೆ ಕುತ್ಕೊಂಡು ನಿನ್ನ ಕಣ್ಣು ಮುಚ್ಚು, ನಿನಗೆ ಹೇಗ್ ಅನ್ಸುತ್ತೋ ಆ ಪೊಸಿಷನ್ ಅಲ್ಲಿ ಕುತ್ಕೋ. ನಿನಗೆ ಖುಷಿ ಆಗೋ ಪೊಸಿಷನ್. ಕೆಳಗ್ ಕುತ್ಕೊಳ್ಳೋದಾದ್ರೆ ಚಕ್ರ ಮುಕ್ಳು ಹಾಕೊಂಡ್ ಕುತ್ಕೋ, ಮೇಲ್ಗಡೆ ಕುತ್ಕೊಳ್ಳೋದ್ರೆ ಒಂದ್ ಕಾಲ್ ಮೇಲೆ ಒಂದ್ ಕಾಲ್ ಹಾಕೊಂಡಾದ್ರೂ ಕುತ್ಕೋ. ಪಿರಮಿಡ್ ಕಾನ್ಸೆಪ್ಟ್ ಏನು ಧ್ಯಾನ ಕಾನ್ಸೆಪ್ಟ್ ಇರೋದಾದ್ರು ಕುತ್ಕೋ. ಸುಮ್ನೆ ಕುತ್ಕೊಂಡು ನೀನು ಉಸಿರನ್ನ ಅಬ್ಸರ್ವ್ ಮಾಡ್ತಾ ಹೋಗು, ಬೇರೆ ಏನು ಮಾಡಬೇಡ. ಸಾಕಷ್ಟು ಯೋಚನೆ ಬರ್ತೇವೆ, ಬರ್ಲಿ, ತೊಂದ್ರೆ ಇಲ್ಲ. ಎರಡನೇದು, ಧ್ಯಾನ ಮಾಡ ಕನಿಷ್ಠ ಪಕ್ಷ ಅರ್ಧ ಗಂಟೆ. ಎರಡನೇದು, ಯಾವುದೇ ಕಾರಣಕ್ಕೂ ಓದೋ ಜಾಗವನ್ನ ಬದಲಿಸ್ಬೇಡ. ಒಂದ್ ಜಾಗ ಫಿಕ್ಸ್ ಮಾಡ್ಕೊ. ನೀನ್ ನೆಲದಲ್ಲಿ ಕೂತ್ಕೊಂಡು ಓದ್ತಿದ್ಯೋ, ಟೇಬಲ್ ಕೂತ್ಕೊಂಡು ಓದ್ತಿದ್ಯೋ, ಯಾವುದೇ ಇರ್ಲಿ ಒಂದೇ ಜಾಗ. ಇವತ್ತು ಹಾಲಲ್ಲಿ ಕುತ್ಕೊಳ್ಳೋದು, ಅಮ್ಮ ಕರೆದು ಅದೇ ಬುಕ್ ತಗೊಂಡು ಕಿಚನ್ ಅಲ್ಲಿ ಕುತ್ಕೊಳ್ಳೋದು, ಅಪ್ಪ ಕರೆದು ಏನೋ ಕೇಳಿದ್ರು ಅದೇ ಬುಕ್ ತಗೊಂಡು ಬೆಡ್ರೂಮ್ ನಾಗ ಕುತ್ಕೊಳ್ಳೋದು. ಅಯ್ಯೋ ಯಾರೋ ನನ್ನ ಫ್ರೆಂಡ್ ಬಂದು ಅದೇ ತಗೊಂಡ್ಬಂದು ಹಾಲಲ್ಲಿ ಮತ್ತೆ ವರಂಡಲ್ಲಿ ಕುತ್ಕೊಂಡು ಓದೋದು. ಡೋಂಟ್ ಡೂ ದಟ್. ಒಂದು ನಿಗದಿತ ಸ್ಥಳವನ್ನ ದಯವಿಟ್ಟು ಗುರುತಿಸಿಕೊಳ್ಳಿ, ಒಂದು ನಿಗದಿತ ಜಾಗದಲ್ಲಿ ಗುರುತಿಸಿಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಹ್ಯಾಬಿಟ್ಸ್ ಬಿಕಮ್ ಅಟಿಟ್ಯೂಡ್ಸ್. ಅಂದ್ರೆ ನಾವು ಯಾವುದನ್ನ ಪದೇ ಮಾಡ್ತಾ ಹೋಗ್ತೀವೋ ಅವು ನಮ್ಮ ಜೀವನ ಶೈಲಿಯಾಗಿ ಹೋಗ್ಬಿಡ್ತವೆ. ಹಾಗಾಗ್ಬಿಟ್ಟು ಒಂದು ಜಾಗ ಇಟ್ಕೋ, ಇದೇ ಜಾಗದಲ್ಲಿ ನಾನು ಕುತ್ಕೋತೀನಿ, ಅಲ್ಲೇ ಕುತ್ಕೋಬೇಕು ಡೈಲಿ. ಕೆಲವು ದಿನಗಳ ನಂತರ ಏನಾಗ್ಬಿಡುತ್ತೆ, ನನಗೆ ಅಲ್ಲಿ ಕುತ್ಕೊಂಡ ತಕ್ಷಣ ಓದೋ ಮೂಡ್ ಬರುತ್ತೆ. 3ನೇ ಪಾಯಿಂಟ್, ಯಾವುದೇ ಸ್ಥಳದಲ್ಲಿ ನೀವು ಓದ್ಲಿಕ್ಕೆ ಕೂತಿದೀಯ ಅಂತ ಹೇಳಿದ್ರೆ ನಿನಗೆ ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಕುತ್ಕೋ. ಯಾವ ಕಾರಣಕ್ಕೂ 1 ಗಂಟೆವರೆಗೂ ಡಿಸ್ಟರ್ಬ್ ಮಾಡ್ಬೇಡ್ರಿ ಅಂತ ಹೇಳಿ ಮನೆಗೆ ಹೇಳ್ಬಿಟ್ಟು ಡೋರ್ ಕ್ಲೋಸ್ ಮಾಡ್ಕೊ.
1 ಗಂಟೆಯಿಂದ ಯಾವ ಕಣಕ್ಕೂ ಆ ಜಾಗದಿಂದ ಮೇಲೆ ಕೇಳಕ್ ಹೋಗ್ಬೇಡ. ಡೆಫಿನೆಟ್ಲಿ ಅದು ನಿನ್ಗೆ ಕಾನ್ಸಂಟ್ರೇಷನ್ ಹೆಲ್ಪ್ ಆಗ್ತಾ ಹೋಗುತ್ತೆ. ತದನಂತರ ಒಂದು ಟು ಡೂ ಲಿಸ್ಟ್ ಮಾಡ್ಕೊ. ಇವತ್ತು ಏನೇನ್ ಮಾಡ್ಬೇಕು, ನಾಳೆಗೆ ಏನೇನಿದೆ ಈಗಲೇ ಲಿಸ್ಟ್ ಮಾಡ್ತಾ ಹೋಗು. ಉದಾಹರಣೆ, ನಾಳೆ ನಿನ್ ಟೈಮ್ ಟೇಬಲ್ ಇದೆ, ನಾಳೆ ನಿಮಗೆ ವೆಬಿನಾರ್ ಸೆಷನ್ಸ್ ಇದೆ, 3 ಸೆಷನ್ಸ್ ಇದೆ ಅಂತ ಇಟ್ಕೋ. 3 ಸೆಷನ್ಸ್ ಅಲ್ಲಿ ಯಾವ್ಯಾವ ಲೆಸನ್ ಮಾಡ್ತಾರೆ, ಆ ಲೆಸನ್ ಏನು, ಅದಕ್ಕೆ ಬೇಕಾಗಿರ್ತಂತ ಪುಸ್ತಕ ಏನು, ಅದಕ್ಕೆ ಬೇಕಾಗಿರ್ತಂತ ಸೋರ್ಸ್ ಏನು, ಒಂದ್ ಕಡೆ ಮೊದಲು ಟೇಬಲ್ ಮೇಲೆ ಇಟ್ಕೊಂಡು ಕೂತ್ಕೋ. ಅದಾದ ನಂತರ ಅದು ಮುಂದೆ ಒಂದ್ಸರಿ ಓದ್ಕೋ. ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಓದ್ಕೋ. ತದನಂತರ ಸೆಷನ್ ಮುಗಿಯುತ್ತೆ. ವೆಬಿನಾರ್ ಸೆಷನ್ ಮುಗಿದ ತಕ್ಷಣ ಅಷ್ಟೂ ನಿನಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದ್ರಲ್ಲಿ ಏನ್ ಅರ್ಥ ಆಗ್ಲಿಲ್ಲ ಪಾಯಿಂಟ್ ಮಾಡ್ಕೋ. ಸಾಧ್ಯ ಆದ್ರೆ ನಿಮ್ಮಲ್ಲಿ ಅವಕಾಶ ಇದ್ರೆ ನಿಮ್ ಸಾರಿಗೆ ಟೆಕ್ಸ್ಟ್ ಮೆಸೇಜ್, ಸರ್ ನನಗೆ ಇದು ಅರ್ಥ ಆಗಿಲ್ಲ ಹೇಳ್ಕೊಡಿ ಅಂತ ಬೇಕಿದ್ರೆ ಫೋನಲ್ಲಿ ಮಾತಾಡಿ ಕೇಳ್ಬೋದು ಅನ್ಕೊಳ್ತೀನಿ. ಇಲ್ದೆ ಹೋಯ್ತು ಅಂತಂದ್ರೆ ಓಪನ್ ಸೆಷನ್ ಅಲ್ಲೂ ಕೂಡ ಕ್ವಶನ್ಸ್ ನ ಕೇಳ್ಬೋದು ಅನ್ಕೊಂತೀನಿ. ಐ ಡೋಂಟ್ ನೋ ಹೇಗೆ ನಿಮ್ಗೆ ಸೌಲಭ್ಯ ಕೊಟ್ಟಿದ್ದಾರೆ ಅವರು ಅಂತ ಹೇಳಿ. ಫೈನ್. ಎಸ್ ಸರ್, ನಮಸ್ತೆ ಸರ್. ನಮಸ್ತೆ. ನಾನು ಆನಂದ್ ಸರ್ ಸ್ಟೂಡೆಂಟ್ ಸರ್, ಅಭಿಷೇಕ್ ಅಂತ. ಎಸ್ ಅಭಿಷೇಕ್, ಗೋ ಹೆಡ್. ಸರ್, ನನಗೆ ತುಂಬಾ ತಾಳ್ಮೆ ಬಹಳ ಐತೆ ಸರ್. ಯಾವ್ದೇ ವರ್ಕ್ ಕೊಟ್ಟರು ಮಾಡ್ತೀನಿ ಸರ್. ಓಕೆ. ಹಂಗೆ ಸ್ಟಡಿ ಕೂತಾಗ ಬಹಳ ತಾಳ್ಮೆ ಇರ್ತದೆ ಸರ್, ಬಟ್ ಕಾನ್ಸಂಟ್ರೇಷನ್ ಎಲ್ಲೆಲ್ಗೋ ಡೈವರ್ಟ್ ಆಗ್ಬಿಡುತ್ತೆ. ತಾಳ್ಮೆ ಅಂದ್ರೆ ಏನು? ತಾಳ್ಮೆ ಮೀನ್ಸ್ ಯಾವ್ದಾದ್ರು ಒಂದ್ ಕೆಲ್ಸ ಕೊಟ್ಟಿರ್ತಾವ ಸರ್, ಶ್ರದ್ಧೆಯಿಂದ ಮಾಡಿ ಮುಗಿಸೋದು. ಮತ್ತೆ ತಾಳ್ಮೆ ಅಲ್ಲ ಅದು, ಶ್ರದ್ಧೆ ಬೇರೆ, ತಾಳ್ಮೆ ಬೇರೆ. ಹಂಗಲ್ಲ ಸರ್. ಹೇಳಿ ನಮ್ಮ ಮನಸ್ಥಿತಿಯನ್ನು ನಾವೇ ಕರೆಕ್ಟ್ ಹಿಡಿದಿಟ್ಕೊಂಡಿರ್ತೀವಲ್ಲ ಸರ್, ಅದಕ್ಕೆ ಮನಸ್ಥಿತಿ ಅಂತ ಹೇಳ್ತೀವಿ ಸರ್. ನೋಡ್ರಿ, ಒತ್ತಡದಲ್ಲಿ ಕೆಲಸ ಮಾಡೋದು ತಾಳ್ಮೆ ಅಲ್ಲ. ಇಷ್ಟ ಇಲ್ಲದನ್ನ ಸಹಿಸ್ಕೊಳ್ಳೋದು ತಾಳ್ಮೆ ಅಲ್ಲ. ಅರ್ಥ ಆಗ್ತಿದೆಯಲ್ಲ ನಾನು ಹೇಳೋದು? ಇಷ್ಟ ಇಲ್ಲದನ್ನ ಸಹಿಸ್ಕೊಳ್ಳೋದು ತಾಳ್ಮೆ ಅಲ್ಲ. ತಾಳ್ಮೆ ಯಾವ ಚಟುವಟಿಕೆಯಿಂದ ಯಾವುದೇ ಅನಾಹುತ ಆಗುವುದಿಲ್ಲ ಅಂತ ನೀವು ಮನಗಂಡಾಗ ನೀವು ಕೊಡುವ ಸಮಯವನ್ನ ತಾಳ್ಮೆ ಅಂತ ಕರಿತೀವಿ. ಅದೇ ಸರ್, ಆ ವರ್ಕಿಗೆ ಅಷ್ಟು ಟೈಮಿಂಗ್ ಕೊಟ್ಟಿರ್ತೀನಿ ಸರ್. ಈಗ ಸ್ಟಡಿ ಕೂತಿರ್ತೀನಲ್ಲ ಸರ್, ಬಟ್ ಕಾನ್ಸಂಟ್ರೇಷನ್ ಡೈವರ್ಟ್ ಆಗ್ಬಿಡುತ್ತೆ. ಅದಕ್ಕೆ ಕಾನ್ಸಂಟ್ರೇಷನ್ ಡೈವರ್ಟ್ ಮೀನ್ಸ್ ಹೇಗೆ ನಾನು ಹೇಳಿದ್ನ ಅದೇ, ನಿಮಗೆ ಏನ್ ಬೇಕು ಅನ್ನೋದನ್ನ ಮೊದಲು ಕ್ಲಾರಿಫೈ ಮಾಡ್ಕೊಳ್ಳಿ, ಅದನ್ನ ತಲೆಯಲ್ಲಿ ತುಂಬಿಕೊಳ್ಳಿ. ಎಕ್ಸ್ಟ್ರಾ ವಿಚಾರಗಳನ್ನೆಲ್ಲ ಡಿಲೀಟ್ ಮಾಡ್ತಾ ಹೋಗಿ. ಮುಂಗಾರು ಮಳೆ ಸಾಂಗ್ ಯಾಕಪ್ಪ ಬೇಕು ತಲೆಯಲ್ಲಿ, ಅಲ್ವಾ? ಯಾವ್ದೋ ತೆಂಡೂಲ್ಕರ್ ಎಲ್ಲೋ ಕೂತ್ಕೊಂಡು ಯಾವಾಗ ಸ್ಕೋರ್ ಮಾಡಿದಿಟ್ಕೊಂಡು ಏನಪ್ಪಾ ಮಾಡ್ತಿ ಈಗ? ನೀನ್ ಸಚಿನ್ ತೆಂಡೂಲ್ಕರ್ ಆಗೋದು ಹೇಗೆ ಅಂತ ಯೋಚನೆ ಮಾಡು. ಸಚಿನ್ ತೆಂಡೂಲ್ಕರ್ ನೋಡ್ತಾ ಕೊಡ್ಬೇಡ. ನಮ್ಮ ಮಕ್ಕಳು ಏನ್ ಮಾಡ್ತಿದ್ದಾರೆ ಈಗ ಅಂತ ಹೇಳಿದ್ರೆ, ನನಗೊಂದು ಹೀಗೆ ಒಂದು ಬಂತು, ನನ್ನ ಬಗ್ಗೆ ಸಜೆಷನ್ ಕೇಳಿಕ್ ಬಂದವರು, ಮಕ್ಕಳು ಹೇಗೆ ಸೇರಿಸ್ಬೇಕಾಗಿ ಅಂತ ಅವ್ರ ತಂದೆ ತುಂಬಾ ಹೆಮ್ಮೆಯಿಂದ ಹೇಳಿದ್ರು. ಅವರು, ನನ್ನ ಹೆಂಡತಿ ಸುಮಾರು ಮದುವೆಯಾಗಿ 15 ವರ್ಷದ ನಂತರ SSLC ಕಟ್ ಪಾಸ್ ಮಾಡ್ಕೊಂಡ್ಲು ಸರ್ ಅಂತ. ಆ ಮಗು ತಕ್ಷಣ ಹೇಳ್ದೆ, ನಿಮ್ಮ ಅಮ್ಮಗಿಂತ ಆದರ್ಶ ವ್ಯಕ್ತಿ ಬೇರೆ ಯಾರಾದ್ರೂ ಬೇಕಾ ಓದ್ಲಿಕ್ಕೆ ಆಗಿದ್ರೆ? ಅರ್ಥ ಆಗ್ತಿದೆಯಲ್ಲ? ಅರ್ಥ ಆಗ್ತಿದೆ ಸರ್. ಸೊ ಹೊರಗಡೆ ಎಲ್ಲೂ ಹುಡುಕ್ಲಿಕ್ಕೆ ಹೋಗ್ಬೇಡಪ್ಪ, ಎಲ್ಲದು ನಿನ್ನಲ್ಲೇ ಇದೆ. ಕುತ್ಕೊಂಡು ಧ್ಯಾನ ಮಾಡು, ಅದು ಬಹಳ ಹೆಲ್ಪ್ ಆಗುತ್ತೆ. ಸಾಧ್ಯ ಹೋದ್ರೆ ಒಂದು ಅರ್ಧ ಗಂಟೆ ದಿನಕ್ಕೆ ಈ ಡಗಾಡಗ್ ಮ್ಯೂಸಿಕ್ಗಳಲ್ಲ, ಹಿಂದೇನು ಅದೆಲ್ಲ ಬೇಡ, ಒಂದು ಸೂತ್ ಮ್ಯೂಸಿಕ್ಸ್ ಕೇಳಿ. ಅಂತ ನಾನು ಹೇಳ್ತಿಲ್ಲ, ನಾನು ಯಾರನ್ನು ಯಾವತ್ತು ಯಾರ ಚಟುವಟಿಕೆಗಳನ್ನ ತಪ್ಪು ಅಂತ ಭಾವಿಸೋದಿಲ್ಲ. ಇಟ್ಸ್ ದೇರ್ ಓನ್. ಫೈನ್ ಅಭಿಷೇಕ್, ಆರ್ ಯು ಸ್ಯಾಟಿಸ್ಫೈಡ್? Okay, fine. Sir, satisfied sir. Fine. Thank you sir, thank you. Hello. Yes ma'am. Information. ಚೂರು ತಾಳ್ಮೆ ಬಗ್ಗೆ ಇನ್ನೊಂದ್ 2 ಸೆಂಟೆನ್ಸ್ ಅಲ್ಲಿ ಹೇಳ್ರಿ ಸರ್. ಸ್ವಲ್ಪ ಅದೇನ ಹೇಳಕಂತ ಹೋದ್ರಿ, ಅಷ್ಟಕ್ಕೆ ಡ್ರಾಪ್ ಆಯ್ತು. ತಾಳ್ಮೆ ಅಂತ ಹೇಳಿದ್ರೆ ನಮ್ಗೆ ಇಷ್ಟ ಇಲ್ಲದನ್ನ ಸಹಿಸ್ಕೊಳ್ಳೋದಲ್ಲ. ಯಾವ ಚಟುವಟಿಕೆಯಿಂದ ಯಾವುದೇ ಅನಾಹುತ ಆಗುವುದಿಲ್ಲ ಅಂತ ಭಾವಿಸ್ತಾರಲ್ಲ, ಅದಕ್ಕೆ ಕೊಡುವ ಸಮಯ. ಸ್ವಲ್ಪ ಒಂದು ಎಕ್ಸಾಂಪಲ್ ಹೇಳ್ರಿ ಸರ್. ಇಟ್ಸ್ ವೆರಿ ಕ್ಲಿಯರ್. ನಾನು ಈಗ ಕೂತಿದ್ದೀನಿ, ನನ್ ಮಗು ಬರುತ್ತೆ, ಮಗು ಬಂದು ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾನು ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ ತಕ್ಷಣ ಸುಮ್ಮನೆ ಆಟ ಆಡುತ್ತೆ, ನನ್ ಪೆನ್ ತಗೊಳುತ್ತೆ, ನಾನು ಬಂದು ನಾನು ಲ್ಯಾಪ್ಟಾಪ್ ಅಲ್ಲಿ ಏನೋ ವರ್ಕ್ ಮಾಡ್ತಿರ್ತೀನಿ, ನಂದು ಯಾವ್ದೋ ಒಂದು ಟ್ಯಾಬ್ ಪ್ರೆಸ್ ಮಾಡುತ್ತೆ,
ಓಕೆ, ಆ ಮಗುನ ಆ ಕಡೆ ಕೈ ತೆಗೆದು ಈ ಕಡೆ ಇಡ್ತೀರ. ಅದಾದ ನಂತರ ಮತ್ತೆ ಬರುತ್ತೆ, ಒಂದ್ ಬಾಟಲ್ ನೀರ್ ತಗೊಂಡ್ಬರುತ್ತೆ, ನನ್ ಪಕ್ಕ ಸುರಿಯುತ್ತೆ. ಅಲ್ಲಿವರೆಗೂ ಓಕೆ. ಆ ಮಗು ಬಂದ್ ನನ್ನ ಲ್ಯಾಪ್ಟಾಪ್ ಮೇಲೆ ಕೂಡ್ಲಿಕ್ಕೆ ಬರುತ್ತೆ ಅಂದ್ರೆ ಇಟ್ ಎಫೆಕ್ಟ್ ಇರ್ತಾ? ಅದಕ್ಕೆ ನಾನೇನ್ ಮಾಡ್ಬೇಕು ತಾಳ್ಮೆ ಅಂದ್ರೆ, ಆ ಮಗುನ ಎತ್ಕೊಂಡು ಒಂದು 10 ನಿಮಿಷ ಲ್ಯಾಪ್ಟಾಪ್ ಸೈಡಿಗೆ ಇಟ್ಟು ಆ ಮಗು ಜೊತೆ ಆಟ ಆಡ್ತಾ ಸಮಯ ಕಳೆಯೋದಿದೆಯಲ್ಲ, ಅದು ತಾಳ್ಮೆ. ಅದನ್ನ ಎಲ್ಲೋ ತಾಯಂದ್ರಿಗೂ ತುಂಬಾ ಇರುತ್ತೆ. ಅವ್ರು ನೀವು ನೋಡ್ತಾ ನೋಡಿ, ಬೇಕಿದ್ರೆ ಊಟ ಮಾಡ್ಲಿಕ್ಕೆ ಕೂತ್ಕೊಂಡ್ರೆ ಆ ಮಗು ಏನೇ ಸಿಟ್ಟಿರ್ಲಿ, ಏನೇ ಅಳಿಲಿ, ಹೆಂಗ್ ಸಮಾಧಾನ ಪಡಿಸ್ತಾರೆ ಅಂತ ಹೇಳಿದ್ರೆ ಅತ್ಯದ್ಭುತ. ಅದು ನಮ್ ಗಂಡ್ಮಕ್ಳಿಗೆ ಅದು ಬರೋದಿಲ್ಲ ಆಕ್ಚುಲಿ ಬೇಗ. ಅದು ಫೈನ್ ಮ್ಯಾಮ್. ಓಕೆ ಸರ್, ಥ್ಯಾಂಕ್ ಯು. ವೆಲ್ಕಮ್ ಮ್ಯಾಮ್. ಟ್ಯಾಲೆಂಟ್ ನ ಯಾರು ಐಡೆಂಟಿಫೈ ಮಾಡಲ್ಲ. ಯಾಕಪ್ಪ ನೀನ್ ಯೋಚನೆ ಮಾಡ್ತೀಯಾ? ವೈಷ್ಣವಿಲ್ಲ, ಯಾಕಮ್ಮ ನೀನ್ ಯೋಚನೆ ಮಾಡ್ತೀಯಾ? ಪ್ರತಿಯೊಂದು ವ್ಯಕ್ತಿಗೂ ಒಂದೊಂದು ಅವಕಾಶಗಳು ಬಂದೇ ಬರ್ತವೆ ಜೀವನದಲ್ಲಿ. ಅಲ್ಲಿವರೆಗೂ ಕೆಲಸ ಮಾಡ್ತಿರ್ಬೇಕು, ಆ ದೃಷ್ಟಿಕೋನದಲ್ಲಿ ಕಾಯ್ಬೇಕು. ಅವಕಾಶ ಸಿಕ್ಕಾಗ ಜಂಪ್ ಆಗ್ಬೇಕು. ಯಾರು ಕರೆದು ನಿಮ್ಮನ್ನ ರಿಕಗ್ನೈಸ್ ಮಾಡಲ್ಲ, ಇವತ್ತಲ್ಲ ಯಾವತ್ತೂ ಇಲ್ಲ. ಅಂತ ಮಹಾನ್ ಭಾಸ್ಕರಾಚಾರ್ಯ ಎಂತೆಂತಾರೆ ಇದಾರೆ ನಮ್ದ್ರಲ್ಲಿ. ರಾಮಾನುಜಂ ಗೊತ್ತ ಮೆಥಮೆಟಿಷಿಯನ್ ಬೇಕಾ? ಅವತ್ತು ರಾಮಾನುಜಂ ಸರಿಗೆ ಊಟ ಮಾಡ್ಲಿಕ್ಕೆ ಇಲ್ದೇ ಇರ್ತಕ್ಕಂಥ ಸ್ಥಿತಿಯಲ್ಲಿ ಆತ ಅಬ್ರಾಡ್ ಜೊತೆ ಸಂಪರ್ಕ ಬೆಳೆಸ್ತಾನೆ ಅಂತ ಹೇಳಿದ್ರೆ ಇಟ್ಸ್ ಆಲ್ ಅಬೌಟ್ ಕಮಿಟ್ಮೆಂಟ್. ನಿಮ್ಮ ಟ್ಯಾಲೆಂಟ್ ಅನ್ನು ಇನ್ನೊಬ್ರು ಗುರುತಿಸ್ಬೇಕು ಅಂತ ದಯವಿಟ್ಟು ಕಾಯಬೇಡಿ. ನಿಮ್ಗೆ ಏನ್ ಖುಷಿ ಅನ್ಸುತ್ತೋ ಅದನ್ನ ನೀವು ಮಾಡ್ತಾ ಹೋಗಿ. ಪ್ರಪಂಚ ಒಂದಲ್ಲ ಒಂದು ದಿನ ನಿಮ್ಮನ್ನ ಎತ್ತಿ ಕುಣಿಸುತ್ತೆ. ಇಟ್ಸ್ ಡ್ಯಾಮ್ ಶೂರ್. ಇಸ್ ಇಟ್ ಓವರ್ ಆನಂದ್? ಹಾಗೆ ತಾವ್ ಹೇಳಿದಾಗೆ ಮೈಲ್ಡ್ ಮ್ಯೂಸಿಕ್ ಅನ್ನ ಕೇಳ್ಬೇಕು ಅಂತ ಹೇಳಿದ್ರೆ ಎಸ್ ಶ್ರವಣ್, ಇನ್ ಕೇಸ್ ಯಾರಿಗಾದ್ರೂ ಅದು ಮೈಲ್ಡ್ ಮ್ಯೂಸಿಕ್ ಸರ್ಚ್ ಮಾಡೋದು ಅಥವಾ ಕಾನ್ಸಂಟ್ರೇಷನ್ ಮ್ಯೂಸಿಕ್ ಏನೇ ಬೇಕು ಅಂತಂದ್ರು ಕೂಡ ಬೆಸ್ಟ್ ಟ್ಯುಟೋರಿಯಲ್ಸ್ ಹಗರಿಬೊಮ್ಮನಹಳ್ಳಿ ಅಂತ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ. ಹಲೋ ಸರ್, ಒಂದ್ ಡೌಟ್ ಸರ್. ಎಸ್ ಸರ್, ನಾನು ಡಿಗ್ರಿ ಸ್ಟೂಡೆಂಟ್ ಸರ್. ನಾನು ಬಾಟ್ನಿ, ಫಾರ್ ಎಕ್ಸಾಂಪಲ್ ಬಾಟ್ನಿ ಓದ್ತಿರ್ತೀನಿ ಅಂತಂದ್ರೆ ಸರ್, 1/2 an hour ನನಗೆ ಮುಗ್ಸಕ್ ಆಗಲ್ಲ. ಮತ್ತೆ ಬಿಡು ಹೋಗ್ಲಿ ನಾಳೆ ಓದಿದ್ರಾಯ್ತು ಅಂತಂದು ಈಗ ಝೂಲಜಿ ಓದ್ತಿರ್ತೀನಲ್ರಿ ಸರ್, ಅವಾಗ ಅದನ್ನು ಪೂರಾ ಮುಗ್ಸಕ್ಕೂ ಆಗಲ್ಲ. ಮತ್ತೆ ಬಿಟ್ಟೆದ್ದು ಹೋಗ್ಬಿಡಂಗಾಗುತ್ತೆ. ಹಂಗೆ ಒಂದೇ ಸಬ್ಜೆಕ್ಟ್ ಕಾನ್ಸ್ಟೆಂಟ್ ಆಗಿ ಓದ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ವೆರಿ ಕ್ಲಿಯರ್. ನಿಮಗೆ ಫಸ್ಟ್ ಒಂದೇ ಜಾಗದಾಗ ಕೂತ್ಕೊಂಡು ದಿನ ಓದ್ಬೇಕು, ಮೊದಲನೇ ಕಂಡೀಷನ್. ಎರಡನೇದು, ನೀವು ಏನ್ ಕೂತ್ಕೊಳ್ತಿರಲ್ಲ, ನಿಮಗೆ ನೀರಡಿಕೆ ಆಗುತ್ತಾ, ಒಂದ್ ಬಾಟ್ಲ್ ನೀರ್ ಇಟ್ಕೊಂಡೇ ಕೂತ್ಕೊಳ್ಳಿ, ಎದ್ದು ಹೋಗೋಕೆ ಅವಕಾಶನ ಕೊಡಬೇಡಿ. ನಂಬರ್ 3, ನಿಮ್ ಪೇರೆಂಟ್ಸ್ ಹೇಳ್ಬಿಡಿ, ನನ್ನ 1 hour ಯಾವ ಕಾರಣಕ್ಕೂ ಮಾತಾಡ್ಸ್ಬೇಡಿ, ನಾನು ಓದ್ಬೇಕು. ನಂಬರ್ 4, ನಿಮ್ಮ ಎಲ್ಲಾ ಗ್ಯಾಜೆಟ್ಸ್ ಗಳನ್ನ, ನಿಮ್ಮ ಮೊಬೈಲು, ಇನ್ನೊಂದು ಅದು ಒಂದು ಎಲ್ಲವನ್ನು ಏನೂ ರೂಮಿಗೆ ತರಬೇಡಿ, ಎಲ್ಲಿ ಓದ್ತೀರ. 5ನೇದು, ಕಮಿಟ್ಮೆಂಟ್ ಇಟ್ಕೊಳ್ಳಿ. ನಾನು ಶೆಡ್ಯೂಲ್ ಹಾಕೊಡ್ರಿ, ನಾನು ಇವತ್ತಿನಿಂದ ಇವತ್ತಿನವರೆಗೆ ಈ ಸಬ್ಜೆಕ್ಟ್ ಅನ್ನ ಮುಗಿಸಾಕ್ಬಿಡ್ಬೇಕು. ಇಟ್ಸ್ ಆಲ್ ಅಬೌಟ್ ಯುವರ್ ಕಮಿಟ್ಮೆಂಟ್. ಅದೇ ಸರ್, ಫಸ್ಟ್ ಹಂಗ ಅನ್ಕೊಂಡೆ ಕೂತಿರ್ತೀನಿ ಸರ್. ಹಬ್ಬ ಅಂದ್ರೆ ಒಂದ್ ಸಬ್ಜೆಕ್ಟ್ 1/2 an hour ಓದ್ತೀನಿ ಸರ್. ನೆಕ್ಸ್ಟ್ ಇದು ಸಾಕ್ ಬಿಡು, ನೆಕ್ಸ್ಟ್ ಝೂಲಜಿ ತಗೊಳ್ಳೋಣ ಅಂತ ಝೂಲಜಿ ಓದ್ತಿರ್ತೀನಿ ಸರ್. ಅದನ್ನು ಪೂರಾ ಮುಗ್ಸಕ್ ಆಗಲ್ಲ. ಅಲ್ಲ, ದಿಸ್ ಇಸ್ ದ ಏಜ್ ಲೈಕ್ ದಟ್. ಇಲ್ಲಿ ನಿಮ್ಗೆ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಬರೋದು ಯಾವಾಗ ಅಂತ ಹೇಳಿದ್ರೆ, ನಾನು ಎಲ್ಲವನ್ನು ಓದಿ ಮುಗಿಸ್ಬಿಡ್ತೀನಿ ಅನ್ನೋ ಹುಚ್ಚುತನ ಹೊರಡ್ತಿರಲ್ಲ, ಅದು ಅಭ್ಯಾಸ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಸಬ್ಜೆಕ್ಟ್ ನ ಹಿಡ್ಕೊಂಡು 1 hour ಕೂತ್ಕೊಳ್ಳಿ. ಅದು ಸಬ್ಜೆಕ್ಟ್ ಬೇರೆ ಯಾವ ಬುಕ್ಸ್ ಹಿಡ್ಕೋಬೇಡಿ. ಅಲ್ಲಿ ಅರ್ಥ ಆಗ್ತಿದೆನಾ? ಹಲೋ, ಅದೇ ಸಬ್ಜೆಕ್ಟ್ ಇಟ್ಕೊಂಡು ಬೇರೆ ಯಾವ ಬುಕ್ಸ್ ಇಟ್ಕೋಬೇಡಿ ನೀವು. ಆ ಸಬ್ಜೆಕ್ಟ್ ಅನ್ನು ಸುಮ್ನೆ ಓದ್ತಾ ಕೂತ್ಕೊಡ್ರಿ. ಈ ಲೆಸನ್ಸ್ ಮುಗೀತಾ, ಹಳೆ ಲೆಸನ್ಸ್ ಓದಿ. ಮುಗೀತಾ, ಅರ್ಥ ಆಗದೆ ಇದ್ರ ಚಿಂತಲ್ಲ, ಹೊಸ ಲೆಸನ್ ಓದಿ. ನೀವು ಆ ಫಿಸಿಕ್ಸ್ ನಿಂದ ಹೊರಗಡೆ ಬರೋ ಹಾಗಿಲ್ಲ 1 hour. ಅಗೇನ್ ಇಟ್ಸ್ ಆಲ್ ಅಬೌಟ್ ಯುವರ್ ಕಮಿಟ್ಮೆಂಟ್ಸ್, ವಾಟ್ ಯು ಪ್ರಾಮಿಸ್ ಅಬೌಟ್ ಯುವರ್ ಸೆಲ್ಫ್ ಟು ಯು. ನಿನಗೆ ನೀನೇ ಕೊಡತಕ್ಕಂತ ಪ್ರಾಮಿಸ್. ಅದು ಬಹಳ ಚಂದ ಹೇಳ. ಇದಕ್ಕೊಂದು ಉದಾಹರಣೆನಾ, ಬೆಳಿಗ್ಗೆ 5 ಗಂಟೆಗೆ ಹೇಳ್ಬೇಕು ಅಂತೇಳಿ ಅಲಾರಾಮ್ ಇಡ್ತೀವಿ. ಹೇಳೋದು 6:30. 5 ಗಂಟೆಗೆ ಅಲಾರಾಮ್ ಇಡು ಅಂತ ಹೇಳಿದವರು ಯಾರು? ಇಟ್ಸ್ ಯುವರ್ ಓನ್ ಕಮಿಟ್ಮೆಂಟ್. ಅನ್ಲೆಸ್ ಯು ಕುಡಂಟ್ ಗಿವ್ ದ ರೆಸ್ಪೆಕ್ಟ್ ಟು ಯುವರ್ ಕಮಿಟ್ಮೆಂಟ್ಸ್, why do you expect someone will give respect to you?
ನಿನ್ನ ಕಮಿಟ್ಮೆಂಟ್ ಗೆ ನೀನೇ ರೆಸ್ಪೆಕ್ಟ್ ಕೊಡಲ್ಲ ಅಂತ ಹೇಳಿದ್ರೆ ಬೇರೆಯವ್ರನ್ನ ನಾನು ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಯಾಕೆ ನಿರೀಕ್ಷೆ ಮಾಡ್ತಿ? ಇಟ್ಸ್ ಆಲ್ ಅಬೌಟ್ ಯುವರ್ ಕಮಿಟ್ಮೆಂಟ್ ಬೇಟಾ. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಹಲೋ ಸರ್, ನಮಸ್ತೆ. ನಮಸ್ತೆ, ನಾನು ಪ್ರಶಾಂತ್ ಕುಮಾರ್ ಅಂತ, ಪ್ರೈಮರಿ ಸ್ಕೂಲ್ ಟೀಚರ್. ತುಂಬಾ ಧನ್ಯವಾದಗಳು. ಬಹಳ ಒಳ್ಳೆಯ ಒಂದು ಇವತ್ತು ಉಪಯುಕ್ತ ಅಂಶಗಳನ್ನ ಕೇಳ್ದಂಗಾಯ್ತು. ಆಕ್ಚುಲಿ ನಾನು ಬೇರೆ ಒಂದು ಜಾಯಿನ್ ಆಗ್ಬೇಕಿತ್ತು, ಆದ್ರೆ ಅದರಲ್ಲಿ 2 ಪ್ರಯಾರಿಟಿ ಸಿಕ್ಕಾಗ ನನಗೆ ಸ್ವೆಟ್ ಅನಲೈಸ್ ಅಂತ ನೋಡಿದ ತಕ್ಷಣ ಇಲ್ಲ, ಮೊದಲು ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಖಂಡಿತವಾಗಿ, ಯಾಕಂದ್ರೆ ಸ್ಟೂಡೆಂಟ್ಸ್ ಕೂಡ ಈ ನೀವ್ ಹೇಳಿದ ಅಂಶಗಳನ್ನ ತಿಳ್ಕೊಂಡ್ರೆ ತುಂಬಾ ಚೆನ್ನಾಗಿ ಅವ್ರಿಗೆ ಡೆವಲಪ್ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ನೀವ್ ಹೇಳ್ದಂಗೆ ಬಹಳಷ್ಟು ಇವತ್ತು ನೀವು ಕೊಟ್ಟಿರ್ತಕ್ಕಂತ ಟಿಪ್ಸ್ ಇದಾವಲ್ಲ, ಅವ್ರನ್ನ ಯಾರಾದ್ರೂ ಒಂದ್ ಪೇಜ್ ಅಲ್ಲಿ ನೀಟಾಗಿ ಬರ್ಕೊಂಡ್ರೆ ಖಂಡಿತವಾಗಿ ಅವು ಯೂಸ್ ಆಗತ್ತೆ. ಅದಕ್ಕೆ ನಾನ್ ಮಕ್ಳಿಗೆ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಯಾರಾದ್ರೂ ಏನಾದ್ರು ನಾವು ಕೇಳ್ತಾ ಇದ್ದಾಗ ಅಥವಾ ನೋಡ್ತಾ ಇದ್ದಾಗ ಅಥವಾ ಏನಾದ್ರೂ ಒಳ್ಳೇದ್ ನಮ್ಗೆ ಗೊತ್ತಾದಾಗ ಒಂದ್ ಸಣ್ಣ ಚಿಕ್ಕ ಡೈರಿಯಲ್ಲಿ ಅದನ್ನ ಬರ್ಕೊಳ್ಳಿ. ಆ ಬರ್ದದ್ದನ್ನ ಆಗಾಗ ನೋಡಿದ್ರೆ ಅದು ಯೂಸ್ ಆಗತ್ತೆ ಅಂತಕ್ಕಂಥದ್ದು. ಬಹಳ ಧನ್ಯವಾದ ಸರ್, ತುಂಬಾ ಥ್ಯಾಂಕ್ ಯು. ನಮಗೂ ಕೂಡ ಬಹಳಷ್ಟು ಯೂಸ್ ಆಯ್ತು. ಆಮೇಲೆ ನೀವು ಕೊನೆದಾಗ ಒಂದು ಎಕ್ಸಾಂಪಲ್ ಹೇಳಿದ್ರಿ, ಅದು ಯಾವ್ದು ಅಲ್ರಾಮ್ದು. ಸ್ನೂಸ್ ಕೊಡ್ತೀವಿ ಮತ್ತೆ ನಾವು ನೆಕ್ಸ್ಟ್ ಪೋಸ್ಟ್ಪೋನ್ ಮಾಡ್ತೀವಿ ಅಂತ. ಖಂಡಿತ ನನಗೆ ಈ ಹಿಂದೆ ಆ ಹ್ಯಾಬಿಟ್ ಇತ್ತು. ಆದ್ರೆ ಕಳೆದ 3 ದಿನದಿಂದ ನಾನು ಆ ಹ್ಯಾಬಿಟ್ ಅನ್ನ ಓವರ್ಕಮ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಈಗ 2 ದಿನಾನು 3 ಡೇಸ್ ಇಂದ 4 o'clock ಎದ್ದಿದ್ದೀನಿ. ನನ್ಗೆ ಬಹಳ ಖುಷಿ ಆಯ್ತು. ಇದನ್ನ ನಾನು ಮತ್ತೆ ನನ್ನ ಮಗಳು ಇಬ್ರು ಶೇರ್ ಮಾಡ್ಕೊಳ್ತಾ ಇದ್ದೀವಿ. ನನ್ನ ಮಗಳಿನ್ನ 6th standard ಅಲ್ಲಿ ಇದ್ದಾಳೆ ಇವಾಗ. ಅದ್ರ ಜೊತೆಗೆ ಈಗ ಬೆಸ್ಟ್ ಟ್ಯುಟೋರಿಯಲ್ಸ್ ನೀವು ಮತ್ತೆ ಸಮುತ್ಕರ್ಷ ಹೇಳಿದ್ರಿ, ಎಲ್ರು ಒಂದು ಒಳ್ಳೆ ವಾತಾವರಣವನ್ನ ಹಗರಿಬೊಮ್ಮನಹಳ್ಳಿಯಲ್ಲಿ ನಿರ್ಮಾಣ ಮಾಡ್ತಾ ಇದ್ದೀರಿ. ಸೊ ವೆರಿ ಮಚ್ ಥ್ಯಾಂಕ್ಫುಲ್ ಟು ಆಲ್ ಆರ್ಗನೈಸೇಷನ್ಸ್. ನಿಮ್ಮ ಎಲ್ಲಾ ಸಂಘಟನೆಗಳಿಗೆ ನಾನು ಖಂಡಿತವಾಗಿ ನನ್ನ ಅಭಿನಂದನೆಗಳು. ಮತ್ತೊಮ್ಮೆ ಯಾವಾಗಾದ್ರೂ ಸಿಕ್ಕಾಗ ನಿಮ್ಮ ಅನುಭವವನ್ನು ಕೂಡ ಸಾಧ್ಯವಾದಷ್ಟು ಪುಸ್ತಕ ರೂಪದಲ್ಲಿ ತಂದಿದ್ರೆ, ಸಣ್ಣ ಸಣ್ಣ ಪುಸ್ತಕಗಳು ಅಂದ್ರೆ ಹಿಡ್ಕೊಳ್ಳಿಕ್ಕೆ ಸ್ವಲ್ಪ ಇರ್ಬೇಕು, ಆದ್ರೆ ಒಂದ್ 50-100 ಪೇಜ್ ಒಳಗಡೆಗೆ ಇರುವಂತ ಆ ರೀತಿಯ ಪುಸ್ತಕಗಳಿದ್ರು ಕೂಡ ನೀವು ಪ್ರಕಟ ಮಾಡಿ. ಆಮೇಲೆ ಬೇರೆ ಬೇರೆ ಸ್ಕೂಲಲ್ಲಿ ಕೂಡ ಆರ್ಗನೈಸ್ ಮಾಡ್ಲಿಕ್ಕೆ ಸಾಧ್ಯವಾದಷ್ಟು ಟ್ರೈ ಮಾಡಿ. ನೋಡೋಣ, ನಮ್ ಸ್ಕೂಲಲ್ಲಿ ಸಾಧ್ಯ ಆದ್ರೆ ನೆಕ್ಸ್ಟ್ ನಾನು ಮಾಡ್ಲಿಕ್ಕೆ ನಿಮ್ಗೆ ಕರಿತೀನಿ ಯಾವಾಗಾದ್ರೂ. ಖಂಡಿತವಾಗಿ ನಾವು ಕರೆದಾಗ ಒಂದ್ಸಲ ಯಾವಾಗಾದ್ರೂ ಬರ್ರಿ. ನಿಮ್ಮ ನಂಬರ್ ಕೊಡಿ ಅಂತ ನಾನು ಅವಾಗ್ಲೇ ಆನಂದ್ ಸರ್ಗೆ ಮೆಸೇಜ್ ಮಾಡಿದ್ದೆ, ಅವ್ರ ಹತ್ರ ತಗೊಳ್ತೀನಿ. ಬಹಳ ಖುಷಿ ಆಯ್ತು ಸರ್, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಮಕ್ಕಳು ಕೂಡ ಶಿಕ್ಷಕರನ್ನ ದಯವಿಟ್ಟು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂದ್ರೆ 2 ವಿಷಯ. ಒಂದು, ಯು ಆರ್ ದ ಚಾಯ್ಸ್ ಆಫ್ ಯುವರ್ ಪೇರೆಂಟ್ಸ್ ಆರ್ ನಾಟ್ ಯುವರ್ ಚಾಯ್ಸ್. ನಿಮ್ಮ ತಂದೆ ತಾಯಿಯ ಆಯ್ಕೆ ನೀವೇ ಹೊರತು ನಿಮ್ಮ ಆಯ್ಕೆ ನಿಮ್ಮ ತಂದೆ ತಾಯಿಗಳಲ್ಲ. ಸೊ ದಯವಿಟ್ಟು ಅವ್ರನ್ನ ಯಾವ ಕಾರಣಕ್ಕೂ ಬ್ಲೇಮ್ ಮಾಡ್ಲಿಕ್ಕೆ ಹೋಗ್ಬೇಡಿ. 2ನೇದು, ನಿಮ್ ಗುರುಗೆ ನೀವು ಕಂಪ್ಲೀಟ್ ಸರೆಂಡರ್ ಆಗದೆ ಹೋದ್ರೆ ಗುರುವಿನಿಂದ ಏನೂ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತೂ ನಿಮ್ಮ ಟೀಚರ್ಸ್ ಅನ್ನ ಕಮೆಂಟ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅನ್ಕಂಡೀಷನಲ್ ಆಗಿ ಅವ್ರನ್ನ ರೆಸ್ಪೆಕ್ಟ್ ಕೊಡ್ತಾ ಹೋಗಿ. ಬದುಕು ನಿಮಗೆ ಅದ್ಭುತವಾಗಿರ್ತಕ್ಕಂಥ ಜೀವನವನ್ನ ಸೃಷ್ಟಿಸಿಕೊಡುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಡಾಕ್ಟರ್ ಬಂಡ್ರಿ ವಿಶ್ವನಾಥ್ ಸರ್ ಆನ್ಲೈನ್ ಇದ್ದಾರೆ ಸರ್. ಹಲೋ ಸರ್. ಕೊಟ್ರೇಶ್ ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ಬಹಳ ಖುಷಿ ಆಯ್ತು. ನಾನು ಅದು ಪ್ರಾಕ್ಟೀಸ್ 2 ಪೇಷಂಟ್ ನೋಡೋದು ಮತ್ತೆ ನೀನ್ ನೋಡೋದು 2 ಪೇಷಂಟ್ ನೋಡೋದು ಮಾಡಿಬಿಟ್ಟಿದ್ದೀನಿ. ಥ್ಯಾಂಕ್ ಯು ಸರ್. ಬಿಕಾಸ್ ಆಫ್ ಯು ಪೀಪಲ್ ವಿ ಆರ್ ಹಿಯರ್. ಇಲ್ಲ ಸಿ ಏನಂದ್ರೆ ಒಂದು 5am ಕ್ಲಬ್ ಅಂತಂದ್ರೆ ರಾಬಿನ್ ಶರ್ಮಾರ್ದು ಒಂದು ಕ್ಲಬ್ ಇದೆ. ಹಾ ಸರ್. ಇಟ್ಸ್ ಗ್ರೂಪ್. ನಾನು ರಿಕ್ವೆಸ್ಟ್ ಮಾಡೋದೇನಂತಂದ್ರೆ ನಮ್ಮ ಎಲ್ಲ ಈ ಒಂದು ಜೂಮ್ ವೆಬಿನಾರ್ ಅಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಸಮಥಿಂಗ್ ವಿ ಹ್ಯಾವ್ ಟು ಚೇಂಜ್ ಇನ್ ಅವರ್ ಸೆಲ್ಫ್ ಆರ್ ಟು ದ ಸೊಸೈಟಿ ಅಂದಾಗ ನಮ್ಮಲ್ಲಿ ಫಸ್ಟ್ ಆ ಮನಸ್ಥಿತಿ ಮನೋಭಾವ ಬೆಳಿಬೇಕು. ಅದನ್ನ ಕೊಡೋರು ಯಾರು, ತಗೊಳ್ಳೋರು ಯಾರು, ಅದನ್ನ ಅಡಾಪ್ಟ್ ಮಾಡ್ಕೊಳೋದು ಹೇಗೆ, ಇದೆಲ್ಲದಕ್ಕೂ ಒಂದು ಬಹಳ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ 5am ಕ್ಲಬ್. ಸೊ ಒನ್ಸ್ ರಾಬಿನ್ ಶರ್ಮಾ 5am ಕ್ಲಬ್ ಮೆಂಬರ್ ಆದಾಗ ನಾನು ಒಂದು ಸಿನ್ಸ್ 2-3 years ಐ ಆಮ್ ದ ಮೆಂಬರ್, ರೆಗ್ಯುಲರ್ಲಿ ಫಾಲೋಯಿಂಗ್ ಇಟ್ ಅಂಡ್ ಆಲ್. ಬಹಳ ಅದ್ಭುತವಾದ ವಿಶ್ಲೇಷಣೆಗಳು, ಬಹಳ ಅದ್ಭುತವಾಗಿರ್ತಕ್ಕಂತ ಒಂದು ವ್ಯೂಸ್. ಈಗ ನಾವು ಕೊರೋನಾ ಬಗ್ಗೆ ನೋಡಿದ್ರೆ ಸಿಕ್ಕಾಪಟ್ಟೆ ಭಯ ಇದೆ, ಬಟ್ ಕ್ಯಾಸುಯಾಲಿಟೀಸ್ ಡೆತ್ಗಳು ಸಿಕ್ಕಾಪಟ್ಟೆ ಆಗ್ತಿದೆ. ಅವು ಯಾಕೆ ಆಗ್ತಿದೆ ಅಂದ್ರೆ ಪ್ರಾಪರ್ ಓರಿಯಂಟೇಶನ್ ಆ ಕಾಯಿಲೆ ಬಗ್ಗೆ ಅಥವಾ ಪ್ರಾಪರ್ ನಿರ್ಧಾರಗಳು ಆ ಸಂದರ್ಭಗಳಲ್ಲಿ ತಗೊಳಕ್ ಆಗ್ಲಾರ್ದಕ್ಕೋಸ್ಕರ ಅದಕ್ಕೆ ನಾವು ಬೆಲೆ ತತ್ತಬೇಕಾಗಿದೆ ಅಷ್ಟೇ ಹೊರತು ಕಾಯಿಲೆಯಿಂದ ಅಲ್ಲ. ಸೊ ಜಡ್ಜ್ ತಗೊಳೋದಾಗ್ಲಿ ಇದೆಲ್ಲ ಇವತ್ತಿನ ಒಂದು ಮಾನಸಿಕ ಒತ್ತಡದಲ್ಲಿ, ಇವತ್ತಿನ ಜಂಜಾಟದ ಬದುಕಲ್ಲಿ ಈ ವರ್ಷ ಕೊರೋನಾ ಬರುತ್ತೆ, ಮುಂದಿನ ವರ್ಷ ಯಾವ್ದು ಬರುತ್ತೆ ಗೊತ್ತಿಲ್ಲ.
ಇದೊಂದು ನಿರಂತರ ಇದು. ಅದಕ್ಕೋಸ್ಕರ ನಮ್ಮ ವಿಚಾರಗಳು ಮತ್ತೆ ನಮ್ಮ ಇವುಗಳು ನಮ್ಮ ಆಧ್ಯಾತ್ಮದತ್ತ ಹೆಚ್ಚು ಒಲವು ಕೊಡ್ತಾ ಹೋದಂಗೆಲ್ಲ ಒಳಗಿನ ಮನಸ್ಸು ಗಟ್ಟಿ ಆಗುತ್ತೆ. ನೀವು ಬಿಗಿನಿಂಗ್ ಅಲ್ಲಿ ಒಂದು ಮಾತು ಹೇಳಿದ್ರಿ, ಏನಂದ್ರೆ when you want to work, don't want to work, don't say yes when you want to say no. ಯಾರೋ ಮುಲಾಜಿಗೆ ಯಾರೋ ಒತ್ತಡಕ್ಕೆ ಒಳಗಾಗಿ ನಾವು ಕೆಲಸ ಮಾಡೋದಕ್ಕಿಂತ ನಮ್ಮ ಖುಷಿಗೆ ನಮ್ಮ ಬದುಕಿನ ಲಾಭಕ್ಕಂತ ಹೇಳ್ತಾ ಇಲ್ಲ ನಾನು, ಅದು ಒತ್ತಡ ರಹಿತವಾದ ಖುಷಿಯಿಂದ ಕೆಲಸ ಮಾಡಿದಾಗ ಅದರ ಪ್ರೊಡಕ್ಟಿವಿಟಿ ಹೆಚ್ಚು ಬರುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ಬೇಕು. ಬಟ್ ನಿಮ್ದು ಖುಷಿ ಆಯ್ತು ಕೊಟ್ರೇಶ್. Thank you, sir. Small opportunity and it's a big opportunity for me to share my small views. With pleasure, sir. Thank you, JCI Sunflower. Thank you, doctor. Okay, fine, sir. Thank you all. So ಇಷ್ಟೆಲ್ಲ ಸಂದೇಹಗಳು ಬರ್ತಾ ಇದಾವೆ ಅಥವಾ ಒಪಿನಿಯನ್ ಶೇರ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಖಂಡಿತವಾಗಿಯೂ ಬಹಳ ಜನರಿಗೆ ಈ ಕಾರ್ಯಕ್ರಮ ಉಪಯೋಗ ಆಗಿದೆ ಅಂತ ಒಂದು ಖುಷಿ ತರ್ತಾ ಇದೆ. ಈಗ ಕಾರ್ಯಕ್ರಮದ ಕೊನೆ ಘಟ್ಟಕ್ಕೆ ಹೋಗೋಣ ಅಂತ ಹೇಳ್ತಾ ನಮ್ಮ ಬೆಸ್ಟ್ ಟ್ಯುಟೋರಿಯಲ್ ನ ಸದಸ್ಯರು ಹಾಗೂ ಇಂಗ್ಲಿಷ್ ಉಪನ್ಯಾಸಕರಾದಂತಹ ಮಹೇಶ್ ಕುಮ್ತಿಮಠ್ ಸರ್ ಕೇಳ್ಕೊಳ್ತಾ ಇದ್ದೇನೆ ಅವಕಾಶ. ಓಕೆ ಸರ್. all of you, good evening. ಕೊಟ್ರಾಳಿ GC ಕೊಟ್ರೇಶ್ ಸಕ್ರಳ್ಳಿ ಸರ್ ಅವರು ತುಂಬಾ ಅದ್ಭುತವಾಗಿ ಮಾತಾಡಿದ್ರು. You are only the creator of your own destiny. Nobody can create. You are only the creator of your happiness. And adbhavam tadbhavati. ನಾವು ಹೇಗೆ ಭಾವಿಸ್ತೀವೋ ಹಾಗಾಗ್ತೀವಿ ಅಂತ ಹೇಳಿ ಸರ್ ನಮ್ಗೆ ಹೇಳ್ಕೊಟ್ರು. ನಾವೇನು, ನಮ್ಮ ಸಾಮರ್ಥ್ಯ ಏನು, ಅಂದುಕೊಂಡಿದ್ದನ್ನ ಸಾಧಿಸುವ ಪರಿಯನ್ನ ಬಿಡಿಯಾಗಿ ತಿಳಿಸಿಕೊಟ್ಟ ಇಂದಿನ ತರಬೇತಿ ಕಾರ್ಯಾಗಾರದ ತರಬೇತುದಾರ JC ಕೊಟ್ರೇಶ್ ಸಕ್ರಳ್ಳಿ ಅವರಿಗೆ ನಮ್ಮ ಸಮರ್ಥ ವಿದ್ಯಾನಿಕೇತನ ಟ್ರಸ್ಟ್ ನ ಬೆಸ್ಟ್ ಟ್ಯೂಟೋರಿಯಲ್ಸ್ ತಂಡ ಹಾಗೂ JCI ಅಗ್ರಿಬೊಮ್ಮನಹಳ್ಳಿ ಸನ್ಫ್ಲವರ್ಸ್ ಇಂದ ತುಂಬು ಹೃದಯದ ಧನ್ಯವಾದಗಳು ಸರ್. ತುಂಬು ಹೃದಯದ ಧನ್ಯವಾದಗಳು ತಮಗೂ ಕೂಡ. ಇಂದಿನ ತರಬೇತಿ ಕಾರ್ಯಾಗಾರದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ನಮ್ಮ JCI ಅಗ್ರಿಬೊಮ್ಮನಹಳ್ಳಿ ಸನ್ಫ್ಲವರ್ಸ್ ಹಾಗೂ ಬೇರೆ ಘಟಕಗಳ ಪದಾಧಿಕಾರಿಗಳು ಮತ್ತು ಸದಸ್ಯರಿಗೆ ನಮ್ಮ ಸಮರ್ಥ ವಿದ್ಯಾನಿಕೇತನ ಟ್ರಸ್ಟ್ ನ ಬೆಸ್ಟ್ ಟ್ಯುಟೋರಿಯಲ್ ನ ತಂಡ ಹಾಗೂ JCI ಅಗ್ರಿಬೊಮ್ಮನಹಳ್ಳಿ ಸನ್ಫ್ಲವರ್ಸ್ ಇಂದ ತುಂಬು ಹೃದಯದ ಧನ್ಯವಾದಗಳು ಸರ್. ಹಾಗೆ ನಮ್ಮ ಜೀವಾಳುಗಳಾಗಿರುವ ಹಾಗೂ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು, ಪಾಲಕ ಪೋಷಕರು ಹಾಗೆ ಎಲ್ಲಾ ಶಿಕ್ಷಕ ಬಂಧುವರಿಗೂ ಸಮರ್ಥ ವಿದ್ಯಾನಿಕೇತನ ಟ್ರಸ್ಟ್ ನ ಬೆಸ್ಟ್ ಟ್ಯುಟೋರಿಯಲ್ ತಂಡ ಹಾಗೂ JCI ಅಗ್ರಿಬೊಮ್ಮನಹಳ್ಳಿ ಸನ್ಫ್ಲವರ್ಸ್ ಇಂದ ತುಂಬು ಹೃದಯದ ಧನ್ಯವಾದಗಳು. ಅದೇ ತರ ನಮ್ಮ ಬೆಸ್ಟ್ ಟ್ಯುಟೋರಿಯಲ್ ನ ಎಲ್ಲಾ ಸದಸ್ಯರು ಹಾಗೂ ಅಗ್ರಿಬೊಮ್ಮನಹಳ್ಳಿಯ ಎಲ್ಲಾ ಸಾರ್ವಜನಿಕರು ನಮ್ಮ ಈ ಕಾರ್ಯಾಗಾರದ ಯಶಸ್ವಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣವಾಗಿರುವ ನಮ್ಮೆಲ್ಲರಿಗೂ ಸಮರ್ಥ ವಿದ್ಯಾನಿಕೇತನ ಟ್ರಸ್ಟ್ ನ ಬೆಸ್ಟ್ ಟ್ಯುಟೋರಿಯಲ್ ತಂಡದ ಹಾಗೂ JCI ಅಗ್ರಿಬೊಮ್ಮನಹಳ್ಳಿ ಸನ್ಫ್ಲವರ್ಸ್ ಇಂದ ತುಂಬು ಹೃದಯದ ಧನ್ಯವಾದಗಳು ಸರ್. ಹಾಗೂ ಎಲ್ಲಾ ನಮ್ಮ ಎಲ್ಲಾ ಬಂಧುಗಳಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ. ಧನ್ಯವಾದಗಳು. ಓಟು ಆನಂದ್ ಸರ್. Thank you, Mahesh sir. Dear participants, please be tuned with the upcoming events and please be participated actively, and we are very happy and thankful to you all for being here with the active participation and for being the reason for the successful event. Thank you. Yes, thank you one and all. Anand, 1 second. Yes sir. ನನಗೆ ಈ ಅವಕಾಶವನ್ನ ಕೊಟ್ಟ JCI ಅಗ್ರಿಬೊಮ್ಮನಹಳ್ಳಿ ಮತ್ತು ಬೆಸ್ಟ್ ಟ್ಯುಟೋರಿಯಲ್ಸ್ಗೆ ನಾನು ಆಭಾರಿಯಾಗಿದ್ದೇನೆ. ಜೊತೆಗೆ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಡಾಟರ್ ಸಾನ್ವಿ ಕೆ ಸಕ್ರಿಹಳ್ಳಿ. ಆಕೆ ನನಗೆ PPT ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡಿದಾಳೆ. ಜೊತೆಗೆ ನನ್ನ ಗುಡ್ ಅಡ್ವೈಸರ್. ಥ್ಯಾಂಕ್ ಯು ಸೋ ಮಚ್. Thank you sir. Thank you one and all.